बरे मोददिल नया मिलना ಕೊಂಡಾಡುವೇನೋ ಅನಬರತೆ ಮದವೂರ ವೇಖೇಶ ದೇವ ಜಗದೀಶ ಮುದದಿನ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳಬಲ ಧರಣಿಯನು ಪೊತ್ತಿಟ್ಟ ಮಹಾಶೇಷಗರೆದೋ ಹರನ ಸುಕುಮಾರ ಸಕಲಾಗಮಕೆ ಸಾಕಾರ ಧರಿಯುಳು ವಿಶೇಷ ಮದಪೂರ ವಿಘೇಶ ದೇವ ಜಗದೀಶ ಮುದದಿಲ್ಲ ನಿನ್ನ ಶರಣುತ್ತಿರುವ ಶಾಲಿವಾಹಿನೇ ಶರಣು ಶ್ಯಾಮಲ ರೂಪಿಣೆ ಶರಣು ಶಂಕರ್ ಗೌರಿ ಪಾರರೆ ಶರಣು ಭಣಿರಣ್ಣ ಪೂರಿಣೆ ಶರಣು ಶರಣು पंकजमुखे परम पावरे परम पावन शंख चक्र गदाधरी शंकर पिग देवी दम पद पंकरोह के नमो नमो शंकर पिग देवी दम पंकरोह के नमो नमो शरणु शरणो
ಛರೆಗೆಂದವು ನಿನ್ನುದರು ದುಡಿರುತ್ತಿರಿ ತಿರಿ ಎಂಬಡು ನಿನ್ನ ಚರಣವನರಿಯಳೋ ಶರಣಾಗತ ರಕ್ಷಾಮಣನರ್ ಗಗನ ಬೆಲವನ ನಾಭಿ ಗಗನ ಬೆಲವನ ನಾಭಿ ಗಗನ ಬೆಲವು ನಾಭಿ ವಿಘ್ನತಾಂತ ನಿವಾರಣೀಕಧರಣೆ ವಿಘ್ನಾಟವಿ ಹವ್ಯವಾಯ್ ವಿಘ್ನೌ ವ್ಯಾಳಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಧಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಚೆಲ್ಬಾದಿ ಜಾಗ ವಂದಿತಾನಿ ಗಾರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಕರದುಡು ಪರಶು ಪಾಶಾಂಕುಶಧಾರಿಗೆ ಹರ್ಷದಿ ಭಕುತರ ಪೊರೆಬವಗೆ ಉರಗ ಭೂಷಣನ ಸುಕುಮಾರ ಗಜಾಬದನನ ಚರಣ ಗಮನಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಮಗೆ ಗಣಪಗ ಗಜಮುಖನ ನಿನ್ನ ಪಾದಬನನವೇ ಬೇರೆ ದೇವಾ ಆ
ಗಜಮುಖನಾನಿಲ್ಲ ಪಾದವನೆನವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನಾನಿನ ಪಾದವನೆನವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ಶ್ಯಾಮಲ ವರ್ಣ ವೇಣಂಬಿತ ಸೂತ್ರ ಶ್ಯಾಮಲಾಭರಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖಾನನಿಲ್ಲ ಪಾದವನೆನವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ತೊಂದಲದಿಲ್ಲದೆ ತಿನ್ನಲದಿಲ್ಲದೆ ತದೇ ದಿಲ್ಲದೆ ತಿನ್ನಲದಿಲ್ಲದೆ ತದೇ ದಿನದೆ ತದೇ ದಿನದೆ ತದೇ ದಿನದೆ ದೇ ದಿನದ ದಿನದೆ ದಿನದ ದಿನದೆ ದಿನದ ದಿನದೆ ತತ್ತು ಒಂದೇ ದೇವರ ದೇವ ತುಂಗತೋ ಓಂ ತಗದದಿರದೆ
ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿಲ್ಲಂಗವ ಒರೆಯಲೇನೆ ಆ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿಲ್ಲಂಗವ ಹೊರೆಯಲೇನೆ ಮದ ಉಕ್ಕುತ ಬರುತ್ತಿದೆ ಮಾರನ ಮದದನೆ ಮದ ಉಕ್ಕುತ ಬರುತ್ತಿದೆ ಮಾರನ ಮದದನೆ ಚಿಕ್ಕ ಪ್ರಜನ ಬಾಲಿ ಚದುರಿ ನಿಲ್ಲಂಗವ ಹೊರೆಯಲೇನೆ ಕಾಮಿನಿ ಕರೆದೋ ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತದಿರಿನ ಹರೇ ಕಾಮಿನಿ ಕರೆದೋ ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗೆಂತ ಪುರುಷನುಳ್ಳನೆ ಕಾಂತೆ ತಾನನ ತದಿರಿನ ಹರೇ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥನು ಇವ ಭೀಮ ಬಲನು ಬಲು ಸಾಮರ್ಥನು ಇವ ಪ್ರೇಮದಿ ಕರೆದರೆ ಕಾಮಿತ ಬೇವನ ಪ್ರೇಮದಿ ಕರೆದ ಕಾಮಿತ ಬೇವನ ಪ್ರೇಮದಿ ಕರೆದ ಕಾಮಿತ ಬೀವನತೆ ತಕತ ದಿನತೆ ಕಿಡದದಿ ಥಿಮಿತ ದಿನದೆ
ಕಿಡದದೆ ತೋಂದ ದಿನದೆ ಥೇಯಂತ ದಿನದೆ ತಖತ ದಿನದೆ ದಿಮಿತ ದಿನದೆ 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 ದಿ ತಖತ ದಿನದೆ ದಿಮಿತ ದಿನದೆ ತೋಂದ ದಿನದೆ ದಿಮಿತ ದಿನದೆ 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 ಝಣೋದ ಝಡುದಿ ಝಣೋದ ದಗುದಿ ಝಣೋದ ದಿನದೆ ಝಣುತ ಝಣುತೆ ಝಣುದೆ ಝಣುದಿ ಧೀಂ ದನ ತನ ತೋಂ ದನ ತನ ಧೀಂ ದನ ತನ ತೋಂ ದನ ತನ ಧೀಂ ದನ ದಿರಿನ ತೋಂ ದನ ದಿರಿನ 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 ತೇ ತಕದ ದಿನದೆ ತಿಮಿತ ದಿನದೆ ತೋಂದ ದಿನದೆ ತಿಮಿತ ದಿನದೆ 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 ತತ್ತೋಂದ ದಿಗುದಗುದಿ ತದರಗಡಗಡದ ಧಿತ್ತೋಂ ತಿಮಿತ ದಿನದೆ ತದರಗಡಗಡದ ತತ್ತೋಂಗ ದಿಗುದಗುದಿ ತದರಗಡಗಡದ ಧಿತ್ತೋಂ ತಿಮಿತ ದಿನದೆ ತಕತ ದಿನದೆ ಎಮೆತ ದಿನದೆ ತೋಂದ ದಿನದೆ ಎಮೆತ ದಿನದೆ 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 ಚಿತ್ತಾಂ ದಿಂ ಗಿಡಗಿಡದ ತೆರಗಡಗಡದಾಂ ಚಿತ್ತಾಂ ಧಂ ಗಡಗಡದ ತೆರಗಡಗಡದಾಂ ಚಿತ್ತಾಂ ದಿಂ ಗಿಡಗಿಡದ ತೆರಗಡಗಡದಾಂ 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 ತರಗಡಗಡದಾಂ ಗಿಡದಾಂ ಗಿಡದಾಂ ಗಿಡದಿ ತಕತ ದಿನದೆ ತಿಮಿತ ದಿನದೆ ತೋಂದ ದಿನದೆ ತಿಮಿತ ದಿನದೆ 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 ಥಿಂ ಗಿಡಗಿಡದ ತೆರಗಿಡಗಡದ ಥಿಂ ಗಿಡಗಿಡದ ತೆರಗಿಡಗಡದ ಥಿಂ ಗಿಡಗಡದ ತೆರಗಡ ಥತ್ತಾಂ 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 ತಕದ ದಿನದೆ ದಿಮಿತ ದಿನದೆ ತೋಂದ ದಿನದೆ ದಿಮಿತ ದಿನದೆ 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 ತತ್ತಂ ತಾನನ ತಧರನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಹಬಾಸ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಫಲ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟು ಕಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿ ದೇವರು ಶಹಬಾಸ್ ಮತ್ತು ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿ ದೇವರು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವ ಎಕ್ಕಾರ ಮಠ ಶ್ರೀ ಗೋಪಾಲಕೃಷ್ಣ ದೇವರು ಎಕ್ಕಾರ ಮಠ ಶ್ರೀ ಗೋಪಾಲಕೃಷ್ಣ ದೇವರು ಮತ್ತು ಎಕ್ಕಾರ ಮಠ ಶ್ರೀ ಗೋಪಾಲಕೃಷ್ಣ ದೇವರು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವ ಪರಮಸ್ತು ಸ್ಥಳದಲ್ಲಿ ವಾಸವಾಗಿರುವ ಕೊಡಿಮನೆ ತಾಯಿಯ ದೇವರು ಸ್ಥಳದಲ್ಲಿ ನಿಲ್ಲಿಸಿರುವಂತಹ ಶ್ರೀ ಕೊಡಮಂತ ದೇವದೇವರು ಮತ್ತು ಕೊಡಮಂತ ದೇವದೇವರು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವ ಪರಮಸ್ತು ಕೊಡತೂರು ಗುತ್ತು ಶೆಟ್ರು ಮಹಾರಾಜ ಶ್ರೀಗಳಾದ ಕೊಡತೂರು ಗುತ್ತು ಸಂತೋಷ ಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡತೂರು ಗುತ್ತು ಸಂತೋಷ ಶೆಟ್ಟುಗಳಯ್ಯ ಅರ್ತಿಗಾರರು ಕುಶಾಲಗರು ಮೋಜುಗಾರರು ತನ್ನ ಕೀರ್ತಿ 4ರಲ್ಲಿ ಹಬ್ಬದಲ್ಲಿ ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲು ಕಾಪಾಡೆ ಅನ್ನಪೂರ್ಣೆ ಕಾಪಾಡೆ ಅನ್ನಪೂರ್ಣೆ ಅನ್ನಪೂರ್ಣೆ
ಕಾಪಾಡೆ ಅನ್ನಪೂರ್ಣೆ ಸದ್ಭಕ್ತ ಸಂತಾಪ ನಿವಾರಿಣಿಯೇ ಅನ್ನಪೂರ್ಣೆ ಪಾಪ ನಾಶನಿ ಯಕ್ಷು ಚಾಪ ವೈರಿಯ ರಾಣಿ ತಪಸತಿ ಲೋಕ ವ್ಯಾಪಕ ಶಾಂಭವೆ ವ್ಯಾಪಕ ಶಾಂಭವೆ ಅನ್ನಪೂರ್ಣೆ ಸದ್ಭಕ್ತ ಸಂತಾಪ ನಿವಾರಣೆ ಅನ್ನಪೂರ್ಣೆ ನಂಬಿದ ಭಜಕರ ಬೆಂಬೆಡದೆ ಪುರಿಯೇ ಅಂಬುಜಾತಿ ಜಗದಂಬೆ ಮುಖಾಂಬೆ ಅಂಬುಜಾತಿ ಜಗದಂಬೆ ಮುಖಾಂಬೆ ಕಾಪಾಡಿ ಅನ್ನಪೂರ್ಣೆ ತೊಂದನ 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 ದಿನರೇ ತಿಂದನ 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 ದಿನರೇ ತದೇ ದಿನದೇ ತದೇ ದಿನದೇ ತದೇ ದಿನದೇ ತದೇ ದಿನದ ದಿನದೇ ದಿನದ ಚಿತ್ತಂ ತೋಗತೋ ಬೊಂದಗದ ದಿನದೇ ಹೋಗಿ ಬೇಡಮ್ಮ ಹೊತ್ತೇ
ಅಂಬುರು ಹನನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಭಕ್ತಿಯೊಳಂಬಿಕಾ ಸುದ ವಿಘ್ನರಾಜನ ಪಿರಿದು ಸಂತುದರೆ ಅಂಬನಿಧಿಯ ಜಗೆ ಕೈ ಬುಗಿದಂಬುಜ ಜನ ವಾಡಿಯರ ಪಾದಾಂಬುಜಗೆ ಪುರಪಡುದ ಬಡಿಪೆ ನಿ ಕಥಾಮೃತವಿಂ सर्वभय विनाशिनीये करुणादिकाये दया सागरे भक्तियन्त पादद्वयवन्नु हरकुंडि पति मुदगिंद सर्वभय विनाशिनीये आदिमाये ಜಯತು ಆದಿಮಾಯಿ. ಸುತ್ತಲಾವರಿಸಿಕೊಂಡಿರುವಂತಹ ಕತ್ತಲ ಮೊತ್ತವನ್ನು ಉತ್ತರಿಸಲಾಗದೆ ತತ್ತರಿಸಿ ಹೋದಂತಹ ಸಂದರ್ಭ ಕೇಳಿದಂತಹ ನಭೋವಾಣಿಗೆ ಕೊರಳಾದವರು ನಾವು ಮೂವರಮ್ಮ. ಮಂಗಳಕರಳು ಆದಂತಹ ಮಹಾಮಂಗಲೆ ಆದಂತಹ ನಿನ್ನನ್ನು ಕಂಡಾಕ್ಷಣವೇ ನಮ್ಮನ್ನಾವರಿಸಿಕೊಂಡಂತಹ ಭೀತಿಯ ಪೊರೆಯೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತಮ್ಮ. ಆದಿಮಾಯ ನೀನು ಭಯನಿವಾರಕಳು ನೀನು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಮುಂದಿನ ಪಥ ಏನು ಎನ್ನುವುದನ್ನು ನೀನು ನಿರ್ದೇಶಿಸಿದರೆ ಹಾಗೆ ನಡೆಯುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯಿ. ಜಯ 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 ಜಯ. ಓ ತಾಯಿ, ಈ ಅಂಧಕಾರ ಜಲರಾಶಿಗಳ ನಡುವೆ ಹುಟ್ಟಿಕೊಂಡಂತಹ ನಮಗೆ ಅನಾಥ ಪ್ರಜ್ಞೆ ಕಾಡತೊಡಗಿತು. ಆ ಕಾಲದಲ್ಲಿ ನನ್ನೇ ಶರಣುವಂದಾಗ ದಿವ್ಯಾಕಾರಳಾಗಿ ದರ್ಶನವನ್ನು ಕೊಟ್ಟಿರುವೆ. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಳು ಎನ್ನುವುದು ಅರ್ಥವಾಗುತ್ತಾ ಇದೆ. ಹಾಗಿದ್ದರೆ ಯಾಕಾಗಿ ನಮ್ಮ ಸೃಷ್ಟಿ? ನಾವುಗಳು ನಿನಗೋಸುಖವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಅರುಹಿ ನಮ್ಮನ್ನು ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆ ಏನು?
ಹೀಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯವಾದ ಮಂಗಳವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಅನುರಾಗದಿಂದ ರಕ್ಷಣೆ ಮಾಡಬೇಕು ತಾಯಿ. ಜಯ 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 ಜಯ. ಹರಿಹರ ಬ್ರಹ್ಮರೆಂದಿರಿದಿ ನಾಮವ ಹರುದಿ ಮೂವರಿಗಳೇ ಇರುವುದು ನಿಮ್ಮಿಂದ ಕರುಕರ ಮುನ್ನದೆ ಹೊರೆದ ಬೆನದ ನಿಮಗೆ ಕಾರ್ಗತ್ತಲೆ ತುಂಬಿರುವಂತಹ ಜಲರಾಶಿಯ ಮಧ್ಯೆ ದಿಕ್ಕನ್ನು ಕಾಣದೆ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನು ತಾಳಿರಿ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಅಮ್ಮ ಮುಂದಿನ ಪ್ರಾಪಂಚಿಕರು ನಿಮ್ಮನ್ನು ಗುರುತಿಸಕ್ಕೆ ಬೇಕಾಗಿ ನಿಮ್ಮ ಮೈವರ್ಣಕ್ಕನುಸಾರವಾಗಿ ನಿಮಗೆ ಹೆಸರನ್ನಿರಿಸುತ್ತೇನೆ. ಸರಿ. ನೀಲವರ್ಣದಿ ಒಪ್ಪುವ ಕಂದ ನೀನೇ ಹರಿ. ಸ್ಫಟಿಕ ಸದೃಶನಾಗಿ ಗೋಚರಿಸುವಂತಹ ಕಂದ ಮಾತೆ ನೀನೇ ಮಹೇಶ್ವರ. ಆಗಲಿ ಮಾತೆ. ಗೌರವರ್ಣದಿ ಕಂಗೊಳಿಸುವ ನೀನೇ ಬ್ರಹ್ಮ. ಆಗಲಮ್ಮ. ಮಕ್ಕಳೇ, ಮುಂದೆ ನಿಮ್ಮಿಂದ ಘನಕಾರ್ಯವಾಗಬೇಕಾಗಿದೆ. ಅಪ್ಪಣೆ ಆಗಬೇಕು. ಕಳೆದ ಕಲ್ಪಾಂತ್ಯದಲ್ಲಿ ನಡೆದ ಮಹಾಪ್ರಳಯದಲ್ಲಿ ಸಮಸ್ತ ವಿಶ್ವವು ನಾಶ ಹೊಂದಿದೆ. ನಾಶ ಹೊಂದಿದಂತಹ ವಿಶ್ವವನ್ನು ಮತ್ತೊಮ್ಮೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಸೃಷ್ಟಿ. ಪೂರಕವಾದಂತಹ ಗುಣ, ಮಾಡುವುದಕ್ಕಾಗಿ ಉದ್ಯೋಗ, ಇರುವುದಕ್ಕಾಗಿ ಸುಕ್ಷೇತ್ರವನ್ನು ಕರುಣಿಸುತ್ತೇನೆ. ಹೇಗಮ್ಮ? ಗೌರವರ್ಣದಿ ಕಂಗೊಳಿಸುವಂತಹ ಬ್ರಹ್ಮ, ರಾಜಸ ಗುಣಭರಿತನಾದಂತಹ ನೀನು ಸಕಲ ಜೀವರಾಶಿಗಳ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರು. ನಿನ್ನಾಜ್ಞೆ ಶಿರೋಧಾರಿ. ಕಂದ ಹರಿ, ಜನನಿ ಸಾತ್ವಿಕ ಗುಣಭರಿತನಾದಂತಹ ನೀನು ಸಕಲ ಜೀವರಾಶಿಗಳ ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠದಲ್ಲಿರು. ಧನ್ಯೋಸ್ಮಿ. ಮಗನೇ ಮಹೇಶ್ವರ, ತಾಮಸ ಗುಣಭರಿತನಾದಂತ ನೀನು ಬ್ರಹ್ಮ ಸೃಜಿಸಿದ, ವಿಷ್ಣುವು ಪಾಲಿಸಿದ ಸಕಲ ಜೀವರಾಶಿಗಳನ್ನು ಕಾಲ ಕರ್ಮಕ್ಕನುಸಾರವಾಗಿ ಲಯಗೊಳಿಸುತ್ತಾ ಕೈಲಾಸದಲ್ಲಿರು ಮಗನೇ. ನಿಮ್ಮ ಆಜ್ಞೆ ಮಾತೆ. ಮಕ್ಕಳೇ, ನಾನು ನಿರೂಪಿಸಿದಂತ ಕಾರ್ಯವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದ್ರೆ ಏನು ಮಾಡು? ಕಷ್ಟದ ನಡುವೆ ಫಲಿತನು ಕೊಟ್ಟು ಸಂದರ್ಶನವ ಓ ಎನ್ನ ಕಂದಮ್ಮಗಳಿರ, ನಾನು ನಿರೂಪಿಸಿದಂತಹ ಕಾರ್ಯವನ್ನು ಮಾಡುವಂತಹ ಕಾಲದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂದರೆ ಚಿಂತಿಸುವಂತಹ ಪ್ರಮೇಯವೇ ಇಲ್ಲ. ಒಂದೇ ಮನಸ್ಸಿಂದ ನನ್ನನ್ನೇ ಧ್ಯಾನಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ದೂರೀಕರಿಸ್ತೇನೆ. ನಿಮಗೆ ಶುಭವಾಗಲಿ. ಹರಿ ಹರ
ಹರಿಹರರು ವಿಧಾತ ಏನು ಎನ್ನುವಂತೆ ಹಾ ನಿಮ್ಮ ಮುಖಗಳನ್ನು ನೋಡಿದರೆ ಸ್ತಬ್ಧರಾಗಿದ್ದೀರಿ. ಹೌದು. ನಾವು ಹಾಗಲ್ಲ. ಮತ್ತೆ ಅಮ್ಮನ ಆಜ್ಞೆಯ ಹಾ. ಮರುಕ್ಷಣದಿಂದಲೇ ಏನೋ ಒಂದು ತುಡಿತ, ಹ್ಮ್ ಏನೋ ಒಂದು ತವಕ, ಹಾ ನನ್ನ ಕರ್ತವ್ಯದಲ್ಲಿ ತತ್ಪರನಾಗಬೇಕು ಎಂದು ಹ್ಮ್ ನಿಮ್ಮನ್ನು ನೋಡಿದರೆ ಹ್ಮ್ ಹಾಗಿಲ್ಲ. ಹ್ಮ್ ಅರ್ಥ ಆಯ್ತು. ಹಾ ಸೃಷ್ಟಿ ಸ್ಥಿತಿ ಲಯವನ್ನತಕ್ಕಂತಹ ಕಾರ್ಯತ್ರಯಗಳ ಸಮುಚ್ಚಯವನ್ನು ಹ್ಮ್ ಮಾತೆ ವಿಭಾಗ ಮಾಡಿಕೊಡುವಾಗ ಹ್ಮ್ ಸಾಮರ್ಥ್ಯವನ್ನು ನೋಡಿಯೇ ಕೊಟ್ಟಿದ್ದಾಳೆ. ಓಹೋ ಹೋ. ಅದಕ್ಕಾಗಿ ಅಲ್ಲವೇ ಏನು? ರಾಜಸ ಗುಣಭರಿತನಾದಂತಹ ನನಗೆ ಹ್ಮ್ ಮೊದಲ ಕಾರ್ಯವಾದಂತಹ ಸೃಷ್ಟಿಯ ಅನುಗ್ರಹವಾಗಿದೆ. ಹ್ಮ್ ಯಾಕೆ ಹಾಗೆ ಎಂದು ಯೋಚಿಸಿದರೆ ಹಾ. ಸೃಷ್ಟಿ ಎನ್ನುವುದು ಹ್ಮ್ ಪಾಲನೆ ಮತ್ತು ಲಯಗಳಿಗೆ ಹಾ. ಅಗತ್ಯವೂ ಹ್ಮ್ ಅನಿವಾರ್ಯವೂ ಆದುದಂತಹ ಕರ್ಮ. ಹ್ಮ್ ಹ್ಮ್ ಸೃಷ್ಟಿ ಆದರೆ ಮಾತ್ರ ಪಾಲನೆ, ಹ್ಮ್ ಲಯಕ್ಕೆ ಅವಕಾಶ. ಹ್ಮ್ ಹೀಗಾಗಿ ಹಾ ಪರೋಕ್ಷದಲ್ಲಿ ನಿಮಗೆ ಹ್ಮ್ ಉದ್ಯೋಗದಾತಾರನಾಗಿ, ಹ್ಮ್ ಕರ್ಮಶ್ರದ್ಧೆಯಲ್ಲಿ ಹಿರಿಯವನಾಗಿ ಹ್ಮ್ ಮುಂದಡಿ ಇಟ್ಟುಕೊಂಡು ನಾನು ನಿಮ್ಮನ್ನು ಮುನ್ನಡೆಸಬೇಕು. ಹ್ಮ್ ನೀವು ನನಗೆ ಸಹಕಾರಿಗಳಾಗಿ ಹ್ಮ್ ಹಿಂದಿನಿಂದ ಹಿಂಬಾಲಿಸಿಕೊಂಡು ಬರಬೇಕು ಹ್ಮ್ ಎನ್ನುವುದೇ ಮಾತೆಯ ಮಾತುಗಳ ತಾತ್ಪರ್ಯವಾಗಿದೆ. ಓಹೋ. ಆದ್ದರಿಂದ ಆದ್ದರಿಂದ ಈಗಲೇ ಒಂದು ಒಪ್ಪಂದ ಮಾಡಿಬಿಡೋಣ. ಹೇಗೆ? ಮುಂದಕ್ಕೆ ಕಾಲಕ್ಕೆ ನಾನು ಸೃಷ್ಟ್ಯಾದಿಗಳನ್ನು ಮಾಡಿ ಮುಂದುವರಿಯುತ್ತಿರುವಾಗ ಹಾ. ಏನಾದರೂ ಸಂದರ್ಭೋಚಿತವಾಗಿ ಒಂದು ಸಲಹೆ, ಹ್ಮ್ ಒಂದು ಸೂಚನೆ ಎನ್ನುವುದು ನಮ್ಮಿಂದ ಕೊಡಲ್ಪಟ್ಟರೆ ಹ್ಮ್ ಅದಕ್ಕನುಗುಣವಾಗಿ ನೀವಿಬ್ಬರು ನಡೆದುಕೊಂಡು ಬರತಕ್ಕದ್ದು. ಈಗ ಸಂದರ್ಭೋಚಿತವಾಗಿ ಸಲಹೆಯನ್ನು ನಾನೊಂದು ಕೊಡ್ಲ? ಏನದು? ನದಿ ಎಂಥದ್ದು ಅಲ್ಲ. ಸೃಷ್ಟಿ ಬಗಾರವೋ ಅಷ್ಟೊಂದು ಘನವಿಲ್ಲವೇ ಸೃಷ್ಟಿ ಬಗಾರವೋ ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ ಅದು ಕೆಟ್ಟು ಹೋಗದ ತೆರದೆ ಕೊಟ್ಟು ಬೇಕಾದುದ ಪರಿದು ಬಹದನವೇ ಶ್ರೇಷ್ಠವೆಂದು ನಿಧಾನವೇ ಸಿದ್ಧಿ ಬಗಾರವೋ ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದೆ ವಿಧಿ ಹರಿಯೇ, ನಗು ಬಂದು ಹೋಯಿತು ನೀನಾಡಿದಂತಹ ಮಾತುಗಳನ್ನು ಕೇಳಿದಾಗ. ಆರೋಗ್ಯ ಸ್ಥಿತಿ ಉತ್ತಮವಾಗಿದೆ ನಿನ್ನದು. ಆದರೆ ನಿನ್ನದಿಲ್ವಲ್ಲ, ನಿನಗೆ ಯಾಕೆ ಆ ರೀತಿ ಅನ್ನಿಸಿತು? ನಿನ್ನದಾದಂತಹ ವ್ಯವಹಾರಗಳನ್ನು ಕಂಡಾಗ ಓಹೋ. ಅಮ್ಮ ಯಾವುದನ್ನು ಹೇಳಿಲ್ವೋ ಹಾ. ಅದನ್ನು ನೀನಾಗಿ ತರ್ಕಿಸಿಕೊಂಡು, ತರ್ಕಿಸಿಕೊಂಡದ್ದು ಏನು ಅಪರಾಧ ಅಲ್ಲ. ಹಾ. ಹಾಗಂತ ಹಾ. ನಿನ್ನ ಅಭಿಪ್ರಾಯವನ್ನು ಮತ್ತೊಬ್ಬರ ಮೇಲೆ ಹೇರುವುದುಂಟು ನೋಡು, ಹಾ. ಅದಕ್ಕೆ ಆಗ್ರಹ ಅಂತ ಹೇಳ್ತಾರೆ. ಓಹೋ. ಆಗ್ರಹ ಬುದ್ಧಿ ಉಂಟಾಯ್ತು ನಿನಗೆ. ಹಾ. ನೀನು ಹೇಳ್ತಿ ಮೊದಲ ಕೆಲಸ ನಿನ್ನದು, ನನ್ನದು. ಅಲ್ಲವೇ ಅಲ್ಲ. ಹಾ. ಅಮ್ಮನೇ ಹೇಳಿದ ಮಾತೇನು? ಹೇಗೆ? ಹೋದ ಕಲ್ಪದಿ ಲಯವಾದ ಪ್ರಪಂಚವ. ಹಾ. ಹಾಗಾದ್ರೆ ಮೊದಲ ಕೆಲಸ ಲಯ ಆಯ್ತು ಅಲ್ವಾ? ಹಾಗ? ಹೌದು. ಹಾ, 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 ಹಾ. ಲಯ ಆದ ಮೇಲೆ ಸೃಷ್ಟಿ ಅಂತ ಆಯ್ತು. ಹಾ. ಸೃಷ್ಟಿ ಆದ ಮೇಲೆ ಪಾಲನೆ ಅಂತ ಆಯ್ತು. ಹಾ. ಅವನದು ಒಂದು, ಹಾ. ನಿನ್ನದು ಎರಡು, ಹಾ. ನನ್ನದು ಮೂರು. ಹಾಗೆ. ನಿನ್ನಲ್ಲಿ ನೇರವಾಗಿ ಕೇಳುವುದು ಏನು? ಒಂದು ದೊಡ್ಡ, ಎರಡು ದೊಡ್ಡ, ಮೂರು ದೊಡ್ಡ. ಒಂದು 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 ಎನ್ನುವುದು ಹಾ. ಎಲ್ಲಿ ಒಂದು ಎನ್ನುವುದೇ ಬರುವುದು. ಅದು ಬೇಡ ಅಂತ ನೀನು ತೊಡಗಿಸಿಕೊಂಡ. ಆ. ಅಮ್ಮನ ಮಾತಿದ್ದದ್ದೇನು? ಹಾ. ಒಂದು 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 ಅಂತ. ಹಾ. ನೀನು ಒಂದಲ್ಲ, ನೀನು ನನ್ನೊಳಗೆ ಒಂದಾಗಬೇಕು ಅಂತ ಹೇಳ್ತೀನಿ ಅಂತ ಆದ್ರೆ, ಹಾಗಾದ್ರೆ ನಾನು ಮೂರು ಅಂತ ನೋಡ್ಲೇಬೇಕು. ಹಾ. ಯಾಕೆ ಬಲ್ಲೆ? ಯಾಕೆ? ನಿನ್ನ ಎರಡು ಆಗಬೇಕು ಅಂತಿದ್ರೆ, ಹಾ. ಅವನ ಒಂದು ಕೆಲಸ ಮಾಡಬೇಕು ಅಂತಿದ್ರೆ, ಈ ಮೂರು ಬೇಕು. ಹೌದಾ? ಹೌದೌದು. ಹಾ. ಯಾಕೆ ಬಲ್ಲೆಯಾ? ಹಾ.
ಅವ ಲಯಗೊಳಿಸ್ತಾನೆ. ಹಾ. ಏನನ್ನು ಲಯಗೊಳಿಸ್ತಾನೆ? ಹಾ. ಈಗ ನೀನು ಸೃಷ್ಟಿಸಿ ಏನನ್ನು ಸೃಷ್ಟಿಸಿ ಹಾ. ಯಾವುದೇ ಜೀವಿಯ ಸೃಷ್ಟಿ ಏನುಂಟು ಓ. ಅದು ಹಿಂದಿನ ಜನ್ಮದ ಹಾ. ಅದರ ಕರ್ಮವನ್ನು ಅವಲಂಬಿಸುಂಟು. ಹೌದು. ಒಪ್ಪುತ್ತಿದ್ದಾನೆ. ಹಾ. ಕರ್ಮಾಧ್ಯಕ್ಷ ಯಾರು? ಯಾರು? ಅದು ನಿನ್ನ ಕ್ಷೇತ್ರ ಎಂಬಲ್ಲಿಗೆ ಹಾ. ಒಂದು ಜೀವಿಯ ಹುಟ್ಟು ಹಾ. ಒಂದು ಜೀವಿಯ ನಾಶವು ಹಾ. ಕರ್ಮವನ್ನೇ ಅವಲಂಬಿಸುಂಟು ಅಂತಾದ್ರೆ ಹಾ. ಜೀವಿಯ ಕರ್ಮಕ್ಕೆ ಕಾಲ ಕಾಲಕ್ಕೆ ಕೊಟ್ಟು ಬೇಕಾದುದನ್ನು ಪೊರೆಯುವಂತ ಹಾ. ನನ್ನ ಕೆಲಸ ಹಾ. ಯೋಚನೆ ಮಾಡಂತೆ ಹಾ. ಶ್ರೇಷ್ಠ ಅಲ್ವೇನದು? ನಿನ್ನ ಮಾತು ಮೊರೆಯುತ್ತೇನೆ, ಆದ್ರೆ ಅವನ ಅಭಿಪ್ರಾಯವೇ ಹರನಿಂದ ರಾಜನ ಸರಿನಿಲ್ಲ ಭಜನವೋ ಪೊರೆಯೋ ಭಜನ ಶೇಷನೋ ಸರಿ ಸರಿ, ಇದು ಎರಡು ಸರಿ. ಯಾರಿಗ 2 ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಏನು ಕಾರಣ? ಒಂದನೆಯ ಸರಿ ಶ್ರೀಹರಿ, ನಿನ್ನ ವಚನ ಸರಿ. ಹೋಗ್ಲಿ. ಎರಡನೆಯ ಸರಿ ಹಾ. ಬ್ರಹ್ಮ, ಹಾ. ನೀನು ವಾದದಿಂದ ಹಿಂದಕ್ಕೆ ಸರಿ. ಆಗಲಿ. ಆ. ಅಲ್ಲ, ಆಗಲಿ. ಆ. ಅದು ಹೋಗಲಿ, ಇದು ಆಗಲಿ, ಆದ್ರೆ ಮುಂದೇನು ಎನ್ನುವುದು ಗೊತ್ತಾಗಲಿ. ಕಾರಣ ಉಂಟು. ಹಾ. ಶ್ರೀಹರಿ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಎಲ್ಲ ಹಾಳಾಗಿದೆ. ಹಾಗಾಗಿ ನನ್ನದೊಂದು ತೀರ್ಮಾನ, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡಬೇಕು. ನಾನು ನಿನ್ನಲ್ಲಿ ನರಕವಾಗುತ್ತೇನೆ. ಹಲ್ಲು ಬಿಟ್ಟು ನಿನ್ನ ಕುಹಕ ತೋರಿಸಿ ಅವನನ್ನು ಒಳಗೆ ಮಾಡಿಕೊಂಡೆ. ಹೆದರಿಕೆ ಇಲ್ಲ. ನಿನ್ನ ಹೆದರಿಕೆಯನ್ನು ಹೆಚ್ಚುಪಡಿಸುವುದಕ್ಕೋಸ್ಕರವಾಗಿ ನಿನ್ನನ್ನು ಬಗ್ಗು ಬಡಿಯುವುದಕ್ಕೆ ಸಮರಾಕಾಂಕ್ಷಿಯಾಗಿ ನಿಂತಿದ್ದೇನೆ. ಬಾನನ್ನಡದೆ ಯುದ್ಧ ಮಾಡಿ ಗೆದ್ದು ದೊಡ್ಡವನಾಗು. ವಾದದಿ ಫಲವಿಲ್ಲ ಶೋಧನೆಗಿಲ್ಲದೆ ಸಾಧಿಸಿ ತಿಳಿಯುವ ನಿಜವಾಗಿ ಹೋದ ಕಲ್ಪನೆ ಲಯವಾದ ಪ್ರಪಂಚವೋ ಅಯದೆ ಭಾರತಿ ನಿಲ್ಲಿಸಿರುವ ವೃಥಾ ವಾದವನ್ನು ಮಾಡಿಯೂ ಫಲವಿಲ್ಲ. ಹಾಗಂತಹ ಪೌರುಷ ವಾದವನ್ನು ನೀನು ಮಂಡಿಸ್ತಿ ಅಂತಾದರೆ ಅದರಲ್ಲಿಯೂ ಫಲವಿಲ್ಲ. ಅದು ನಮ್ಮ ರಾಜಸ ಗುಣ. ಯಾಕೆ ಬಲ್ಲೆಯ? ಏನು? ಯಾರು ಹೆಚ್ಚು ಶಕ್ತಿವಂತ ಅಂತ ಗೊತ್ತಾಗ್ತದೆ ಹೊರತು ಅವನ ಯೋಗ್ಯತೆ ಎಷ್ಟು ಎನ್ನುವುದು ಹೇಗೆ ಗೊತ್ತಾಗುವುದು? ಒಬ್ಬನ ಯೋಗ್ಯತೆ ಅವ ಹೊರಗೆ ಹೇಗಿದ್ದಾನೆ ಎನ್ನುವುದರಿಂದ ನಿರ್ಧಾರ ಆಗುವುದಲ್ಲ, ಅಲ್ಲ, ಒಳಗೆ ಎಷ್ಟಿದ್ದಾನೆ. ಹೌದೌದು. ಈಗ ಅಮ್ಮನೇ ಹೇಳಿದ್ದಾಳ, ಕಳೆದ ಕಲ್ಪದ ಲಯವಾದ ಪ್ರಪಂಚವನ್ನು ಸೃಜಿಸಬೇಕು, ಪಾಲಿಸಬೇಕು, ಲಯಗೊಳಿಸಬೇಕು, ಎಲ್ಲ ಮಾಡಬೇಕು ಅಂತಾದ್ರೆ ನಮ್ಮೊಳಗೆ ಎಷ್ಟು ಅಂತ ಗೊತ್ತಾಗಬೇಕು, ವಿಶೇಷತೆ ಇರಬೇಕು. ಶೋಧಿಸುವ
ನಾನು ನಿನ್ನನ್ನು ನೀನು ನನ್ನನ್ನು ಶೋಧಿಸಿ ಬರೋಣ. ಹಾ. ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನೇ ದೊಡ್ಡವ. ನನಗೆ ಇದೇ ದಾರಿ ಎನ್ನುವ ನಿಷ್ಕರ್ಷ ಏನಿಲ್ಲ. ನೀನು ಹೇಳಿದುದು ಆದೀತು. ಸರಿ, ಪರಿಣಾಮದಲ್ಲಿ ನಾನು ದೊಡ್ಡವನೆನ್ನುವುದಂತೂ ನಿಶ್ಚಯವಾಗುತ್ತೆ. ಅದು ನೋಡಿ ಬರುವ. ಹಾಗಾಗಿ ಆದ್ಯತಃ ಅಂದ್ರೆ ಮೊದಲಿಗೆ ಮೊದಲಿಗೆ ನೀನು ಹೇಳಿದಂತೆ ನಡೆದು ನನ್ನನ್ನು ಪರೀಕ್ಷಿಸು ನೋಡೋಣ. ಹಾಗಾದ್ರೆ ದಾರಿ ತೋರಿಸು. ಈಗ ಅರೆ ಗಳಿಗೆ ಎಚ್ಚರ ತಪ್ಪುತ್ತಿದ್ದರೆ ನನ್ನನ್ನು ಅವನ ಒಳಗೆ ಮಾಡಿಕೊಳ್ಳುತ್ತಿದ್ದ. ಇದು ಬ್ರಹ್ಮ ಅಷ್ಟು ಸುಲಭವಾಗಿ ಅವನ ಕೈಯೊಳಗಾಗುವುದಿಲ್ಲ. ಒಳಹೊಕ್ಕಂತ ಹರಿ ಹೊರ ಬರಲಾಗದ ಹಾಗೆ ಅಲ್ಲಿಯೇ ತಡೆ ಹಿಡಿಯುವುದಕ್ಕಾಗಿ ನವದ್ವಾರಗಳನ್ನು ದಿಗ್ಬಂಧಿಸಿದರೆ ಹೇಗೆ? ದಿಗ್ಬಂಧಿಸಬಹುದಿತ್ತೆ. ಅಂತಹ ಪೂರ್ಣ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಉಸಿರಾಟಕ್ಕಾಗಿ ಒಂದು ದ್ವಾರವನ್ನು ತೆರೆದಿಡಲೇಬೇಕು. ಹೀಗೆ ಮಾಡೋಣ. ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದಿಟ್ಟು ಆ ಮೂಲಕವೇ ಹರಿವು ಹೊರಬಂದಾಗ ಆ ವಿಚಾರವನ್ನೇ ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಅನುಕೂಲವಾಗುವಂತೆ ಹರಿಯ ಬರವಿನ ನಿರೀಕ್ಷೆ ಇರ್ತೇನೆ. ಹರಿಯ ಪುಗುದನೆ ವಿಧೆಯಾದ ಧರಮ ಪರಿಗಿದನು ಬಡಿಗಲ್ಲಿ ಕಂಡನು ಹರಿದ ಕಲ್ಪ ಪ್ರಳಯ ಹೊಲ್ದಿ ಹರಿಗಾಡಿಲ್ಲ ಬ್ರಹ್ಮನ ಉದರವನ್ನು ಪ್ರವೇಶಿಸಿದ್ದಾಯಿತು. ನೋಡುತ್ತಾ ಇದ್ದೇನೆ, ಎಲ್ಲವನ್ನು ಅರ್ಥೈಸಿಕೊಂಡೆ. ನೋಡಿದ್ದನ್ನು ಅವನಲ್ಲಿ ಹೇಳಬೇಕು ಅಂತ ಹೊರಟು ನಿಂತ ಕಾಲಕ್ಕೆ ಯಾವ ದಾರಿಯನ್ನು ನನಗೆ ಹೋಗುವುದಕ್ಕೆ ಬಿಟ್ಟನೋ ಹಿಂದೆ ಹೋಗಲಿಕ್ಕೆ ಆ ದಾರಿ ಮುಚ್ಚಲ್ಪಟ್ಟಿದೆ. ಯಾಕಪ್ಪ ಹೀಗೆ ಮಾಡಿದ್ದ ಅಂತ ತಿರುಗಿ ಕೆಳಗೆ ನೋಡಿದ್ರೆ ಅದೋ ದ್ವಾರ ಒಂದು ತೆರೆಯಲ್ಪಟ್ಟಿದೆ. ಒಬ್ಬ ತನ್ನ ದೇಹದ ದ್ವಾರವನ್ನೇ ಕೀಳುವಂತ ಭಾವಿಸ್ತಾನೆಂತಾದ್ರೆ ನಾವೇನು ಮಾತಾಡೋದು ಅಂತವನಲ್ಲಿ. ನನಗಂತೂ ಎಲ್ಲ ದ್ವಾರಗಳು ಒಂದೇ. ಕಂಡದ್ದನ್ನು ಅವನಲ್ಲಿ ಹೇಳುವುದಕ್ಕೆ ಬೇಕಾಗಿ ಅವನೇ ತೆರೆದಿಟ್ಟಂತಹ ಅದೋ ದ್ವಾರದ ಮೂಲಕವಾಗಿ ನಡೆಯುತ್ತೇನೆ ಹೊರಗೆ. ಶೋಧಿಸಿದನು ನಿನ್ನುದರಿಪೆ ದಿನ ಕಂಡನು ಭರದಲ್ಲಿ ಮೆರವಾದ ಕಲ್ಪದಿ ನಯವಾದ ಸರ್ವ ಮೇದಿನಿ ತೆರೆಗುತ್ತಿಗ ವಿನೋದ ಶೋಧಿಸಿದನು ನಿನ್ನುದರವ ಒಳಗೆ ದಿನ ಕಂಡನು ಭರದಲ್ಲಿ ಮೆರವಾದ ಶೋಧಿಸಿದೇನು ನಿನ್ನ ಉದರವನ್ನು. ಏನ ಕಂಡೆ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚಗಳೆಲ್ಲವೂ ಕೂಡ ಜಡವಾಗಿರುವುದನ್ನು ಕಂಡೆ. ಸರಿ. ಬಂಗಾರದ ಬಣ್ಣದಿಂದ ಸುಶೋಭಿತನಾಗಿರುವ ನೀನು ಬಂಗಾರಪ್ಪ ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಅಂದ್ರೆ ಹಿರಣ್ಯ ಗರ್ಭ ನೀನು. ಹೊರಗಿಲ್ಲದಿದ್ದರೂ ಒಳಗೆ ಇರುವುದೇ. ನೀನು ಒಳಗೊಂದು ಹೊರಗೊಂದು. ಒಳಗೊಂದು ಹೊರಗೊಂದಲ್ಲ, ಮತ್ತೆ ಒಳಗೆ ಕಾಣುವುದು ಸಹಜವಾಗಿ, ಒಳಗೆ ವಿಶಿಷ್ಟವಾಗಿ. ಹೌದು, ಹೊರಗೂ ಒಳಗೂ ಆ ರೀತಿ ವ್ಯತ್ಯಾಸ. ನಿನಗೆ ಹಾಗೆ ಹೆಸರು ಕೊಟ್ಟದ್ದು ಅಮ್ಮ ಬ್ರಹ್ಮ. ಬ್ರಹ್ಮ. ಅಮ್ಮನಿಗೆ ಕೈ ಮುಗಿದೆ. ಅಮ್ಮನಿಗೆ ಕೈ ಮುಗಿದಿದ್ದೆ. ಈಗ ಹಿರಣ್ಯ ಗರ್ಭ ಅಂತ ಹೆಸರು ಕೊಟ್ಟದ್ದು ನಾನು. ನನಗೆ ಕೈ ಮುಗಿಬೇಕಾದದ್ದು ನಿನಗೆ ನ್ಯಾಯವಲ್ಲವೇ? ಅಮ್ಮ ಹೆಸರಿಟ್ಟದ್ದು. ಹೌದು. ಆಕೆ ಜನ್ಮದಾತ. ನೀನು ನನಗೆ ಏನೂ ಅಲ್ಲ. ನೀನೊಂದು ಕೊಟ್ಟದ್ದು. ಹೌದು. ಇಷ್ಟವಿದ್ರೆ ಇಟ್ಟುಕೊಳ್ಳಬಹುದು, ಇಲ್ಲದ್ರೆ ತ್ಯಜಿಸಬಹುದು. ಹೌದು, ಕೊಟ್ಟದ್ದು ನಾನಲ್ಲ, ನೀನು ಕೊಟ್ಟಿಯಾ? ಆದ್ರೆ ಒಂದುಂಟು. ಏನು? ಈಗ ಕೊಟ್ಟ ಎಂದಲ್ಲಿಗೆ ಅದು ಎಷ್ಟು ಎನ್ನುವುದನ್ನು ನೋಡ್ಲಿಕ್ಕಿಲ್ಲ. ಪ್ರೀತಿಯಿಂದ ತಗೊಳ್ಬೇಕು. ಸರಿ. ಯಾಕಂದ್ರೆ ಈ ಸೌಹಾರ್ದತೆ ಮುಂದುವರಿಬೇಕಲ್ಲ. ನಿನ್ನನ್ನು ಬಿಡ್ಲಿಕ್ಕೆ ಉಪಾಯ ಇಲ್ಲ ನನಗೆ. ಹಾಗಾದ್ರಿಂದ ನೀನು ಕೊಟ್ಟದನ್ನು ಇಟ್ಟುಕೊಳ್ಳುತ್ತೇನೆ. ಹಾಗೆಂದುಕೊಂಡು ಬರಿಗೈಯಲ್ಲ, ನಿನಗೂ ತಿರುಗಿಸಿ ಕೊಡಬೇಕು ಅಂತ. ತಿರುಗಿ ಹಾಕಿ ಕೊಡುದ, ನೇರ ಕೊಡು ಆಗಲ್ವೋ? ನೀನು ನನಗೆ ಕೊಟ್ಟುದಕ್ಕೆ ನಿನಗೆ ತಿರುಗಿಸಿ ಹೀಗಾಗಬಹುದು. ಹೇಗೆ? ನೀನು ನನ್ನ ದೇಹದ ಅಧೋದ್ವಾರದಿಂದ ಬಂದೇ ಆದ ಕಾರಣ ಸರಿ, ಅಧೋಕ್ಷಜನೆಂದು ಹೆಸರು. ಒಳ್ಳೆಯದು. ನನಗೊಂದು ಹೆಸರಾಯ್ತು, ನಿನಗೊಂದು ಹೆಸರಾಯ್ತು. ಈಗ ನೋಡು, ನಾನು ನಾಡಿನ ಪ್ರಾಪಂಚಿಕರು ಹರಿ ಹೋಗಿ ಬಂದ, ಬ್ರಹ್ಮ ಹೆದರಿದ. ಈಗ ನಾನು ಬಲಗಾಲ ಮುಂದಿಟ್ಟಿದ್ದೇನೆ, ಅದು ನೋಡಿ ಯಾರು? ನಿನಗೆ ಬಾಯಿ ಆದಿತ್ತ? ಬಾಯಿ ಅದೇ ಬೇಕು. ಇದು ಒಳಗೆ ಹೋದಂತಹ ಅವನಿಗೆ
ರಾಜಸ ಗುಣ ಒಂದೇ ಅಂತ ಆಗ ಕೂಡ ಅಮ್ಮನನ್ನು ಕಂಡಾಗ ಇದ್ದದ್ದು ಭಕ್ತಿ. ಅಮ್ಮ ಅದೃಶ್ಯಳಾದ ಬಳಿಕ ನಾನು ನನ್ನದು ಎನ್ನುವಂಥ ವಿಭಕ್ತಿ ಪ್ರಾರಂಭ ಆಯಿತು. ವಿಭಕ್ತಿ ಇದ್ದಲ್ಲಿ ದೇವರು ಕಾಣುವುದಿಲ್ಲ, ಸತ್ಯ ಕಾಣುವುದಿಲ್ಲ. ಆದ್ದರಿಂದಲೇ ಅವ 8 ದ್ವಾರಗಳನ್ನು ಬಂಧಿಸಿದ್ದಲ್ಲ, ನಾವು ಹಾಗಲ್ಲ, 9 ದ್ವಾರಗಳನ್ನು ಬಂಧಿಸ್ತೇವೆ. ಸುರಥಮೀಶರು ಕೇಳಿ ಪರಮೇಶ್ವರು ಮದಿಗೆ ಹರಿಯನ ಧನವ ಪುಗುತ್ತಲೆ ಪರಗೆಸೆ ಕಂಡ ಸರಿದ ಕಲ್ಪಗಳಲ್ಲಿ ಮನೆಗುಣ್ಣ ಧರಣಿಯಲ್ಲವನೋ ಅಬ್ಬಬ್ಬಬ್ಬಬ್ಬ, ಏನು ವಿಚಿತ್ರ, ವಿಶೇಷ, ವಿಸ್ಮಯ. 1, 2, 5, 10, 100, 1000 ಲಕ್ಷ ಕೋಟಿಗಳಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜಸ್ಥ ರೂಪದಲ್ಲಿ ಮೆರೆಯುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಆದರೆ ಎಷ್ಟು ಹುಡುಕಿದರೂ ಹರಿಯಿಲ್ಲ. ಯಾಕಿಲ್ಲ, ಏನಿಲ್ಲ ಎನ್ನುವಂತೆ ನನ್ನಲ್ಲಿಯ ವಿಚಾರ ಮಂಥನವನ್ನು ಮಾಡಿದಾಗ ವ್ಯಕ್ತವಾಗುತ್ತಾ ಇದೆಯಲ್ಲ. ಅಣುರೇಣು ತೃಣಕಾಷ್ಠ ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪ್ತವಾದಂತಹ ಸಕಲ ಭುವನಗಳಲ್ಲಿಯೂ ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಉಂಟು. ಇದರರ್ಥ ಹರಿ ಎನ್ನುವನು ಕೇವಲ ನನ್ನ ಜೊತೆಗಿರುವಂತಹ ಒಂದು ವ್ಯಕ್ತಿತ್ವವಲ್ಲ, ಅವನೇ ಈ ಜಗತ್ತಿನ ಆದಿಮೂಲ, ಆತನೇ ಈ ಜಗತ್ತಿನ ಮೂಲ ಶಕ್ತಿ. ಹಾಗಿದ್ದರೆ ಕಲ್ಪಕಲ್ಪಾಂತರಗಳಿಂದಲೂ ಇದ್ದಂತಹ ಈ ಮಹಾಮಹಿಮನನ್ನು ಯಕಶ್ಚಿತ್ತೊಂದು ಹಿರಿತನದ ಆಸೆಗೋಸ್ಕರವಾಗಿ ಬೈದೆ, ಭಂಗಿಸಿದೆ, ನಿಂದಿಸಿದೆ. ನನ್ನ ಅಪರಾಧ ನನಗೆ ವ್ಯಕ್ತವಾಗುತ್ತಾ ಉಂಟು, ವೇದ್ಯವಾಗುತ್ತಾ ಉಂಟು. ಇದಕ್ಕೊಂದು ಪರಿಮಾರ್ಜನೆಯನ್ನು ಮಾಡಿಕೊಳ್ಳಬೇಕು. ನಮೋಸ್ತುನಂತಾಯ ಸಹಸ್ರಮೂರ್ತೆ ಸಹಸ್ರಪಾದಾಕ್ಷಿ ಶಿರೋರ ಭಾವೇ ಸಹಸ್ರ ನಾಮೇ ಪುರುಷಾಶಾಸದೆ ಸಹಸ್ರ ಕೋಟಿ ಯುಗಧಾರಿಣೇ ನಮ. ನಾವು ಇಲ್ಲಿ ಎಷ್ಟು ಹಲವಿದರೂ ಪ್ರಯೋಜನವಿಲ್ಲ, ಇಲ್ಲಿಂದ ಹೊರನಡೆಯಬೇಕು. ಹರಿಯನ್ನು ಪ್ರತ್ಯಕ್ಷವಾಗಿ ಕಂಡು ಕೈ ಮುಗಿದು ಕಾಲಿಗೆರಗಿ ನನ್ನ ಅಲವನ್ನು ಹೇಳಿಕೊಳ್ಳಬೇಕಾಗಿದೆ. ಆದ ಕಾರಣ ಮೇಲೆ ಹೋಗುವುದಕ್ಕಾಗಿ ಪ್ರಯತ್ನವಂತೆ ತೊಡಗಿದೆ. ಏನಿದು, ಮೇಲ್ಗಡೆ ದಾರಿಗಳೆಲ್ಲವೂ ನಿರ್ಬಂಧಿತವಾಗಿವೆ. ಹೀಗಾಗಿ ಕೆಳಗಿಳಿದು ನೋಡಿದರೆ ಇಲ್ಲಿಯೂ ದಾರಿ ಇಲ್ಲ. ಒಟ್ಟಿನಲ್ಲಿ ನಾನು ಆತನ ಉದರದಲ್ಲಿ ಬಂದಿಯಾಗಿದ್ದೇನೆ. ಈ ಬಂಧ ವಿಮೋಚನವಾಗಬೇಕು ಎಂದಿದ್ದರೆ ಆದಿಮಾಯ ಹೇಳಿದಂತಹ ಒಂದು ಆಶ್ವಾಸನೆಯ ವಾಕ್ಯವಿದೆ. ಕಷ್ಟ ಕಾಲದಲ್ಲಿ ನನ್ನನ್ನು ಸ್ಮರಿಸಿ ಎಂಬುದ. ಅವಳನ್ನೇ ಶರಣು ಹೋಗುತ್ತೇನೆ. ಓ ತಾಯಿ ಆದಿಮಾಯೇ, ಜಯ 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 ಜಯ. ಆದಿಮಾಯೆಯ ಹರಿಯನಾಭಿಗಮನ ನಾಡದೆ मेरे पथ गोचरिದೆ ಪುರುಷಾಕ್ಷಣವೇ ತೇರಗಲೇ ಬರುತ್ತಿರಲು ಹರಿಯೋ ಗಮಾಯಯ ವರದಿವನ ಪತ್ರದಿಂದ ಮಲಗಿರಲು ನಿದ್ರೆಯೊಳಂದು ಕಾಲ್ಬಿರಳಿರಿದಿ ಬಾಯೊಳಗೆ ತ್ರಿಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿದೆ. ಮುಂದೇನು ಮಾಡುವುದು ಎನ್ನುವ ಹಾಗೆ ಅಮ್ಮನನ್ನೇ ಸಂಪ್ರಾರ್ಥಿಸಿಕೊಂಡಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಆಲದ ಎಲೆಯಲ್ಲಿ ಬಾಲ ಮುಕುಂದನಾಗಿ ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಪವಡಿಸಬೇಕು ಅಂತ ಸಂಕಲ್ಪಿಸಿದ್ದೇನೆ. ಯಾಕೆ ಕಾಲ ಬೆರಳು ಬಾಯಲ್ಲಿ? ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನೋ ಪರಮ ಸತ್ಯವನ್ನು ಬ್ರಹ್ಮನಿಂದ ಸೃಜಿಸಲ್ಪಡುವ ಪ್ರಾಪಂಚಿಕರು ನಾಳೆ ತಿಳಿಯಲಿ ಎನ್ನುವಂತಹ ಭಾವದಿಂದಲೇ ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಪತ್ರಶಾಹಿಯಾಗಿ ಸರಸಿದ ಜಮೀನ ತಾನಿರದೆ ಪದ್ಮಾಸನವ ಹರದಿಂದ ಬಲಿದು ಕುಳ್ಳಿರುತ್ತ ನಾದಿಸಿ ನೋಡೆ ಮೆರವನ ಮಗದಿಂದ ಇರದಿ ಮೇಲಗೆ ನೋಡಲು ವರ ಪಂಚಮದನದಿ ಪರಿಶೋಭಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೀಜದು ಅಚ್ಚರಿಯಾದುದು
ಲಾಲಿದೆ ಅಚ್ಯುತನು ಅನಂತನು ಪುರುಷೋತ್ತಮನೂ ಆದ ಹರಿಯ ಧ್ಯಾನವನ್ನು ಮಾಡುತ್ತಾ ಬೆಳಕು ಬಂದ ದಾರಿಯನ್ನೇ ಹಿಡಿದು ಹೊರಬಂದರೆ ಹರಿಯ ನಾಭಿಯಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೀನಿ. ಅದೇ ವೇಳೆಯಲ್ಲಿ ಮತ್ತೆ ಶಿರಗಳು ನಾಲ್ಕು ಮೂಡಿ ಬಂದು ನಾನು ಪಂಚವದನ. ಇದೆಲ್ಲವೂ ಹರಿಮಹಿಮೆ ಎನ್ನುವುದು ಸತ್ಯ. ಹೀಗಾಗಿ ಅವನ ಹಿರಿತನವನ್ನು ಒಪ್ಪಿಕೊಂಡು ಅವನಲ್ಲೆರಡು ಮಾತುಗಳನ್ನು ಆಡೋಣವೆಂದು ಕೈಮುಗಿದು ಕಾಲ್ದಸಿಗೆ ನೋಡಿದರೆ ಮತ್ತೊಂದು ಚೋದ್ಯ ಕಾಣಿಸುತ್ತಾ ಇದೆ. ಜಲರಾಶಿಯ ಮೇಲೆ ಶಯನಿಸಿದ್ದಾನೆ. ಅಬಬಬಬ, ಈತನ ಈ ಸುಂದರ ವಿಗ್ರಹವನ್ನು ಕಾಣುವಾಗ ನನ್ನ ಮನಸ್ಸಿನಲ್ಲಿ ತುಂಬಿದ್ದಂತಹ ಸಕಲ ಕಿಲ್ಬಿಷಗಳು ನನ್ನನ್ನು ಬಿಟ್ಟು ಹೋಗುತ್ತಿರುವಂತೆ ಭಾಸವಾಗುತ್ತಾ ಇದೆ. ಈಗಲೇ ಎಚ್ಚರಿಸಿದರೆ ಅವನ ನಿದ್ರಾಭಂಗದ ದೋಷ ನನಗೆ ತಟ್ಟೀತು. ಅವನೆಚ್ಚರಗೊಳ್ಳುವವರೆಗೂ ಈ ಪುರಾಣ ಪುರುಷನನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಇರುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಇರುವೆರಳಿನಲ್ಲಿ ಹೊರಗೆಡಗೆ ದಾನವರಿ ವರುದಿ ಸುತಲಿ
ರಾಶಿ. ಈ ಮಧ್ಯೆ ನಾನು ಓರ್ವ ಇದ್ದೇನೆ. ಎಲ್ಲಿಂದ ಬಂದದ್ದು ಗೊತ್ತಿಲ್ಲ. ನನ್ನ ಬಗ್ಗೆ ತಿಳಿಯಬೇಕು. ಅದಕ್ಕಾಗಿ ಶೋಧನೆ. ನೀರ ಮೇಲೆ ಹೆಜ್ಜೆ ನೆಡುತ್ತಾ ನಡೆಯುತ್ತಾನೆ. ಜಲ ಜಲ ಜಲ. ಯಾರೆಲ್ಲ? ನೀನು ಯಾರಲ್ಲ? ನಿನ್ನಪ್ಪ ಯಾರು? ನಿನ್ನಪ್ಪ ಯಾರು? ಅಮ್ಮ ಯಾರು? ಅಮ್ಮ ಯಾರು? ನಿನಗೆ ನೀನು ಯಾರು ಅಂತ ಗೊತ್ತಿಲ್ಲ. ನಿನಗೂ ನೀನು ಯಾರು ಅಂತ ಗೊತ್ತಿಲ್ಲ. ಅಪ್ಪ ಇಲ್ವಾ? ನಿನಗೆ ಅಪ್ಪ ಇಲ್ವಾ? ನನಗಿಲ್ಲ. ನನಗೂ ಇಲ್ಲ. ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಹೌದಾ? ಹೌದು. ಇಬ್ಬರ ಸ್ಥಿತಿ ಒಂದೇ ಆಯ್ತು. ಇಬ್ಬರು ಗೊತ್ತಿಲ್ಲದವರಾಗಿ ಹೋಯ್ತಲ್ಲ. ಒಳ್ಳೆದಾಯ್ತು. ಗೊತ್ತಿಲ್ಲದವರೇ ಗೊತ್ತಾಗುವವರೆಗೆ ಒಂದಾಗಿರುವ ಜತೆ ಜತೆ. ನಾನು ಪರಿಚಯ ಇಲ್ಲದವರ ಜೊತೆ ನಾನು ಸಂಬಂಧ ಬೆಳೆಸುವುದಿಲ್ಲ. ಪರಿಚಯ ನಾವೇ ಮಾಡಿಕೊಳ್ಳುವ. ನಾವೇ ಮಾಡಿಕೊಳ್ಳುವುದಾ? ಹೌದು. ಹೇಗೆ? ಹತ್ತಿರ ಬಾ, ಹತ್ತಿರ ಬಾ. ಅಲ್ಲೇನಿಲ್ವ? ಎಂತದಕ್ಕೂ ಹೊಡಿದಕ್ಕೆ ಬರ್ತೀನಿ. ಹಾಗಲ್ಲವಾ? ಮತ್ತೆ ಹೇಗೆ? ಪರಿಚಯ ಮಾಡಿದ್ದು. ಪರಿಚಯದಲ್ಲಿ ಹೀಗೆ ಮಾಡುದ? ಪರಿಚಯ ನೋಡಿದ್ದು ಹೀಗೆ. ನೋಡಿದ್ದ ಅಷ್ಟೇ. ನೋಡಿದ ಅಕ್ಷರವೇ ಹತ್ತಿರದಲ್ಲಿ ಇರಬೇಕು ಎಂಬಂತ ಭಾವ. ಓಹೋ. ಪ್ರೀತಿ ಹೆಚ್ಚಾಗುತ್ತಾ ಉಂಟು. ನಿನ್ನನ್ನು ಕರೆಯುವುದು ಹೇಗೆ ಬಲ್ಲೆಯ? ನನಗೂ ಹಾಗೆ. ನಿನ್ನನ್ನು ಕಂಡೊಡನೆ ಒಂದು ರೀತಿಯ ಗೌರವ, ಒಂದು ರೀತಿಯ ಭಯ ಹೆಚ್ಚಾಗುತ್ತಾ ಇದೆ. ಹೌದಾ? ಹಾಗಾಗಿ ಇನ್ನು ಮುಂದಕ್ಕೆ ನೀನು ನನಗೆ ಅಡ್ಡ. ಇದೇನಿದು? ಸಂಬಂಧ ಆಯ್ತು. ಬದಲಾವಣೆ ಪ್ರಾರಂಭ ಆಗಿದೆ. ಹೌದೌದು. ಕಂಠದಿಂದ ಕೆಳಗೆ, ಇಲ್ಲಿ ಸೊಂಟದಿಂದ ಮೇಲೆ, ಚುರುಚುರು ಮಧ್ಯಪ್ರದೇಶ. ಏನದು ಸದ್ದು? ಹಸಿವೆ. ಮಾತನಾಡುತ್ತಾ ಇದ್ದಂತೆಯೇ ಮಧ್ಯಪ್ರದೇಶದಲ್ಲಿ ಏನೋ ಒಂದು ರೀತಿಯ ಬದಲಾವಣೆ. ಹೌದು. ಸದ್ದು ಕೇಳಿಸ್ತಾ ಉಂಟು. ಚುರುಚುರು ಚುರುಚುರು ಎನ್ನುವ ಹಾಗೆ. ಹೌದಾ? ಹಸಿವೆ ಹೆಚ್ಚಾಗುತ್ತಾ ಇದೆ. ಹೌದು. ಇದನ್ನು ಪರಿಹರಿಸುವ ಬಗೆ ಹೇಗೆ? ಕಾಣುತ್ತಾ ಇದೆ ವಿಶಾಲವಾದಂತಹ ಜಲರಾಶಿ. ಜಲರಾಶಿಗೆ ಒಂದು ಬಂದಾದ್ರೆ ಜಲಚರ ಪ್ರಾಣಿಗಳು ವೇಳೆ ಬರ್ತದೆ. ಹೌದಾ? ಒಂದೊಂದನ್ನು ಚಡಿದು ತಿನ್ನು.
ತಮ್ಮ ತಮ್ಮ ಕತ್ತಲೆಯಲ್ಲಿ ಏನು ಕಾಣುವುದಿಲ್ಲ. ಗೊತ್ತಾಗುದಿಲ್ಲ. ಆಹಾ, ಇಲ್ಲಿಯೇ ಇರುವೆಯಾ? ಎಂತದು? ಇರುವೆಯಾ? ಇಲ್ಲೇ ಇದ್ದೇನೆ. ಹುಡುಕುತ್ತಾ ಬಂದಿದ್ದೇವೆ. ಹೌದೌದು. ಏನಾದ್ರೂ ಸಿಕ್ಕಿತಾ? ಏನು ಸಿಗಲಿಲ್ಲ, ಆಗದಿಂದ ಹುಡುಕಾಡುವುದು. ಹೌದಾ? ಹಾ, ನೀನು ಹುಡುಕುತ್ತಾ ಇರು. ನನ್ನ ಕಣ್ಣಿಗೆ ಬಿದ್ದಿದೆ. ಕಣ್ಣಿಗೆ ಬಿತ್ತ ನೋಡಿ. ಕಣ್ಣಿಗೆ ಬಿದ್ದಂತ ಹೇಳಿದಲ್ವಾ ನೀನು? ಹೌದು. ಮತ್ತೆಂತದು? ಹತ್ತಿರ ಬಂದು ನೋಡುವುದಕ್ಕೆ ಕಣ್ಣಿನ ಒಳಗೆ ಬಿದ್ದದ್ದಲ್ವಾ? ಮತ್ತೆ ನೋಡುವುದಕ್ಕೆ ಸಿಕ್ಕಿತ್ತು. ಸಿಕ್ಕಿತಾ? ದೂರದಲ್ಲಿ ದೂರದಲ್ಲಿ ನೀರ ಮಧ್ಯೆ ಅವ್ರು ಹೇಳಿದ ಕಮಲ. ಕಮಲ ನಾನ್ ನೋಡಿದ್ದು. ನೀನು ನೋಡಿದ್ದ? ಆ ಕಮಲ ಮಾತ್ರವಲ್ಲ, ಮತ್ತೆ ಅದರ ಮೇಲೆ ಒಳ್ಳೆಗೆ ಒಳ್ಳೆಗೆ ಇರುವಂತ ಕೀಟ. ಕೀಟವ? ಕೀಟ. ಕಮಲದ ಮೇಲೆ ಕೀಟ? ಕೀಟ ಕೀಟ. ನೀನು ನೋಡಿದ್ಯಾ? ನಾನು ನೋಡಿದ್ದೇನೆ. ಆಹಾ, ದೂರದಿಂದ ನೋಡಿದ್ದು. ದೂರದಿಂದ ನೋಡಿದ್ದು. ನಿನಗೆ ಹತ್ತಿರದಿಂದ ನೋಡ್ಬೇಕಾ? ಮತ್ತೆ ನೀನು ನೋಡಿದ ಮೇಲೆ ನನಗೆ ಆಸೆ ಆಗುದಿಲ್ವಾ? ನೋಡ್ಬೇಕು 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 ನೋಡ್ಬೇಕು. ತಿರುಗು 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 ತಿರುಗು. ಆಯ ತಪ್ತದ ಅಂತ. ಸುತ್ತ ಹೆಚ್ಚಾದದ್ದು. ಹೌದೌದೌದು. ಒಂದು ಅರ್ಧ ಸಾಕು. ಅರ್ಧ ಸಾಕು. ಅರ್ಧ ಸಾಕು. ಅರ್ಧವಾ? ತಿರ್ಗೋ. ಅರ್ಧ. ಅವ ಸಿಗಬೇಕು ಪಾಪಿ. ಎಲ್ಲಿದ್ದಾನೆ ಅವ? ಹೊಡ್ತಾನೆ. ಎಲ್ಲಿದ್ದಾನೆ? ತಮ್ಮ ಹತ್ತಿರ ಬಾ. ನಿನಗೆ ಬಿತ್ತ? ನಿನಗೆ ಬಿತ್ತ? ಈಗ ಹೊಡೆದದ್ದು ನೀನಾ? ನಿನಗೆ ನನ್ನ ಮೇಲೆ ದ್ವೇಷ ಉಂಟಾ? ಇಲ್ಲವಾ? ಮೊದಲೇ ಹೇಳಬೇಕು. ಮತ್ತೆಂತದ್ದು ಹೊಡೆಯುವುದು ನೀನು? ಕಾರಣ ಉಂಟು. ಯಾಕೆ? ತಮ್ಮ ಬೇಕು ಅಂತ ಹೊಡೆದದ್ದಲ್ಲ. ಬೇಕು ಅಂತ ಹೊಡೆದದ್ದಲ್ಲ, ತಪ್ಪಿ ಹೊಡೆದದ್ದ. ಯಾಕೆ ಹೀಗಾಯ್ತು? ಯಾಕೆ? ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಸಿಗ್ತದೆ ಎಂದಾಯ್ತು. ಕಣ್ಣ ಮುಚ್ಚಿದ, ಗಟ್ಟಿಯಾಗಿ ಹಿಡಿದ, ನಾಲ್ಕು ಕಟ್ಟ ನನಗೆ ಕೊಟ್ಟದ್ದು ಅದಕ್ಕೆ, ಬಿದ್ದದ್ದು ನಿನಗೆ. ಬೇಸರ ಮಾಡಬೇಡ. ಬೇಸರ ಇಲ್ಲ. ಇನ್ನು ಮುಂದೆ ಹಾಗಾಗುವುದಿಲ್ಲ. ಇನ್ನು ಮುಂದೆ ಕಣ್ಣು ಬಿಟ್ಟು ಹೊಡೆಯುದಿರ. ಕಣ್ಣು ಅದ್ರಲ್ಲಿ ಇನ್ನದು ಹೆಚ್ಚಾಯ್ತಲ್ಲ. ನಿನಗಲ್ವಾ? ಎಲ್ಲಿಟ್ಟು ಪ್ರಾಣಿಯಲ್ಲಿಟ್ಟು ಬಿಡಬಾರ್ದು. ಏನು ಭೀಕರಾಕೃತಿ, ಏನು ಒಬ್ಬೆ ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಾರೆ. ಆದಿಮಾಯಾದೇವಿ ಇಲ್ಲದೆ ಯಾರೂ ರಕ್ಷಕರಿಲ್ಲ. ಅವಳನ್ನೇ ಶರಣು ಹೋಗುತ್ತೇನೆ. ಓ ತಾಯೇ ಆದಿಮಾಯೇ, ನನ್ನನ್ನು ತಾಯೇ ಮರುಗಲಿಗೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆಲ್ಲ ನೀ ಪರಿ ಮಗನೇ ಬ್ರಹ್ಮ, ನಾನು ನಿರೂಪಿಸಿದಂತ ಸೃಷ್ಟಿಯ ಕಾರ್ಯವನ್ನು
ಬಿಟ್ಟು ಈ ತುಂಬಿದ ಅಂಬುದಿಯ ಮೇಲೆ ನನ್ನನ್ನೇ ಸುತಿಗೈಯುತ್ತಾ ಇರುವೆಯಲ್ಲ. ತನು ನಡುಗುತ್ತಾ ಇದೆ, ಕಣ್ಣೀರು ಕಪೋಲದಲ್ಲಿ ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಕಷ್ಟ ಬಂತೇ ಮಗನೇ, ಯಾರಿಂದ ಯಾವ ರೀತಿಯಾಗಿ ತಿಳಿಸು, ಪರಿಹರಿಸಿ ಕೊಡ್ತೇನೆ. ಮತ್ತೆ ಹರಿಗೂ ನನಗೂ ಜಿಜ್ಞಾಸೆ ಒಂದು ಮೂಡಿ ಬಂತು. ಅವನ ದೇಹವನ್ನು ಹೊಕ್ಕು ಹೊರಬಂದು ಕಾಣುತ್ತೇನಮ್ಮ. ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಹಾಗೆಂದುಕೊಂಡು ಸಹಾಯಕ್ಕಾಗಿ ಹರಿಯ ಕಡೆಗೆ ಹೋದರೆ ಅವನಿಗೋ ನಿದ್ದೆ ಆವರಿಸಿದೆ. ಏಕಾಂಗಿಯು ಭೀತನೂ ಅನಾಥನೂ ಆದ ನನ್ನನ್ನು ನೀನಲ್ಲದೆ ಪೊರೆಯುವವರಿಲ್ಲ ತಾಯೇ, ಕಾಪಾಡು. ಕಂದ, ಆದಿಮಾಯಿಯಾದಂತ ನಾನೇ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಆವರಿಸುವ ಕಾರಣವಾಗಿ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಈ ಕೂಡಲೇ ಆತನನ್ನು ಬಿಟ್ಟು ದೂರ ಸರಿಯುತ್ತೇನೆ ಎಂದಂತ ಹರಿಯು ಕಳರನ್ನು ವಧಿಸಿ ಕೊಡುತ್ತಾನೆ. ದುಷ್ಟರ ವಧೆಗೆ ಬೇಕಾಗಿ ಈ ಚಕ್ರವನ್ನು ಆತನ ಬಳಿಯಲ್ಲಿರಿಸು. ಅಮ್ಮ, ಹರಿಯು ಆ ಕಳರನ್ನು ವಧಿಸುವವರೆಗೆ ನಾವು ಎಲ್ಲಿರುವುದು? ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿರುವುದು ನಿನಗೆ ಶುಭವಾಗಲಿ. ತೊಲಗಿ ನಿಲ್ಲಲ ಯೋಗ ಮಾಯೆಯೋ ನರಿನಾಭನು ಕೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದ ಆಯುಧ ಒಂದು ಸಿಕ್ಕಿತ್ತು. ಏನೋ ಘಟನೆ ನಡೀಲಿಕ್ಕುಂಟು ಅಂತ ಸ್ಪಷ್ಟ ಕಾಣದ ಹಾಗೆ ಆಯುಧವನ್ನು ಹಿಂದಿಟ್ಟುಕೊಂಡು ನಿರೀಕ್ಷೆಯಲ್ಲಿದ್ದೇನೆ. ಏನಾಯ್ತು? ಒಂದು ಕೈ ದೂರದ ಅಂತರದಲ್ಲಿರುವಂತಹ ನನ್ನಲ್ಲಿ ಮಾತಾಡುವುದಕ್ಕೆ ವೃಥಾ ಶಕ್ತಿ ಪ್ರದರ್ಶನ ಮಾಡುವುದು ಯಾಕೆ? ಆಯ್ತಾ ಹಾಗೆ? ಮತ್ತೆ ಇಷ್ಟೇ ಹತ್ತಿರದಲ್ಲಿರುವ ನನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟು ಎತ್ತರದ ಸ್ವರ ಯಾಕೆ? ಸ್ವಭಾವ ಬಿಟ್ಟು ಹೋಗೋದಿಲ್ಲ. ನಮ್ಮದು ಶೈಲಿ. ಶೈಲಿಯ ನಮ್ಮದು ಹಾಗೆ. ಹೇಗೆ? ನೇರ ಮೇಲೆ ಕುಳಿತುಕೊಂಡೆ. ಹೌದು, ಮುಳುಗುದಿಲ್ಲ. ನನಗೆ ನೀರಿನಲ್ಲಿ ಮಲಗ್ಲಿಕ್ಕೆ ಗೊತ್ತುಂಟು. ಹೌದಾ? ಒಳ್ಳೆದಾಯ್ತು. ಆದ್ರೆ ಚಟ ಜೋರುಂಟು. ಯಾವುದರದ್ದು? ನಗಾಡುವುದು. ಅದು ಬೊಬ್ಬೆ ಹಾಕುದು ನಿನಗೆ ಸ್ವಭಾವ. ಹೌದು. ನಗಾಡುವುದು ನನಗೆ ಸ್ವಭಾವ. ಹೌದೌದು. ಕುಳಿತಾಗ ಮಾತ್ರವ ಮಲಗಿಕೊಂಡಾಗ್ಲೂ ನಗುತ್ತಾ ಇರುವುದು? ಹೊರಳುವಾಗ್ಲೂ ಹಾಗೆ ನಗುತ್ತಾ ಇರುವುದು. ನಗ್ತಾ ಇರುದು. ತಿನ್ನುವ ಅಭ್ಯಾಸ ಉಂಟಾ? ಯಾವುದನ್ನು? ಏನಾದ್ರೂ ಸಿಕ್ಕಿದ್ರೆ? ಹೌದು, ನಾನೇ ಸಂಪಾದಿಸಿದ್ದನ್ನು ನಾನು ತಿಂತೇನೆ. ಆವಾಗ್ಲೂ ನಗುತ್ತೀಯಾ? ಅದು ತಲೆ ತಿನ್ನೋದು. ಒಳ್ಳೇದು. ನಮಗಿಂತದ್ದೇ ಬೇಕಾದ್ದು. ಯಾರು ಅಂತ ಗೊತ್ತಾಗ್ಲಿಲ್ಲ. ಅದನ್ನ ನಿನ್ನಲ್ಲಿ ಕೇಳುದು. ಯಾರೋ ನೀನು? ಯಾಕೆ ನಗಾಡುದು? ಏನು ಮಾಡುದು? ಉತ್ತರವೇನೋ ಕೊಡಬಹುದು, ಆದ್ರೆ ನಿನಗೆ ಉತ್ತರ ಕೊಡುವ ಅಂತ ನೋಡಿದ್ರೆ ಅವ ಆಚೆ ಹುಡುಕ್ತಾನೆ, ಈಚೆ ಹುಡುಕ್ತಾನೆ, ಮುಂದೆ ಹುಡುಕ್ತಾನೆ, ಹಿಂದೆ ಹುಡುಕ್ತಾನೆ. ಎಂತದ್ದು ಅಂತ ಸದ್ಯಕ್ಕೆ ಉಪ್ಪು ನೀರು ಕುಡಿ, ಮತ್ತೆ ನೋಡು. ಬೇಡ, ನನಗೆ ಉಪ್ಪು ನೀರು ಬೇಡ. ನಾನು ಆಗ ಒಂದು ಪ್ರಾಣಿಯನ್ನು ನೋಡಿದ್ದೇನೆ, ನನಗೆ ಅದುವೇ ಬೇಕು. ನೋಡಿದ್ರೆ ಅದನ್ನು ತಿನ್ಬೋದಿತ್ತಲ್ಲ. ನಮ್ಮ ವಿಷಯ ಗೊತ್ತಿಲ್ಲ ನಿನಗೆ? ಹೇಳಿದ್ರೆ ಗೊತ್ತಾಗ್ತದೆ. ನಿನಗಿಂತ ಮೊದಲೇ ಪ್ರಾಣಿ ಸಿಕ್ಕಿದೆ. ಆ ಪ್ರಾಣಿಯನ್ನು ಇನ್ನೇನು ಕೆಡೆಯುವ
ಎನ್ನುವ ತಕ್ಷಣವೇ ಓಡಿ ಹೋಯ್ತು. ಹಿಡಿಬೇಕಿತ್ತು. ಆಹಾ, ಇಟ್ಟಿದ್ದೇವೆ. ಹಾ. ಇವಾಗ ತಪ್ಪಿ ಹೋಗಿದೆ. ಕೈ ಹಾಕುವಾಗ ತಪ್ಪಿದ, ಮತ್ತೆ ತಪ್ಪಿದ. ಮತ್ತೆಲ್ಲ ಒಮ್ಮೆ ತಪ್ಪಿದ್ದು. ಜಾರಿದ್ದು. ನನ್ನನ್ನು ತಿದ್ದುದಕ್ಕೆ ಬರಬೇಡ. ನಾನು ವಿಷಯ ಸ್ಪಷ್ಟೀಕರಣ. ಹಾ. ಯಾಕೆ ಹಾ. ನೀನು ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ? ಈಗ ಹಸಿವೆಯಲ್ಲಿ ಏನು ಸ್ಪಷ್ಟೀಕರಣ ಎಲ್ಲ ಬೇಡ, ನಮಗೆ ಪ್ರಾಣಿ ಬೇಕು. ಹಾಗಾಗಿ ಕೇಳ್ತಾ ಇದ್ದೇನೆ. ನೋಡುವಾಗ ನೀನಿದ್ದಿ. ಓಯ್ ತೋರು ಬೇಗ, ಮೊದಲು ಕಂಡ ಓರನೆಲ್ಲಿ ಓದ. ನೋಡುವಾಗ ನಾನಿದ್ದೆ, ಹಾ. ನೀನು ನೋಡದಾಗಲೂ ನಾನಿದ್ದೆ. ಆದ್ರೆ ನಾವು ಮೊದಲು ನೋಡುದಲ್ವಾ? ನೀನು ಯಾವಾಗ ನೋಡಿದ್ರು ನಾವು ಮೊದಲು ನೋಡುದು. ನೀನು ನೋಡದಾಗಲೂ ನಾನಿದ್ದೆ. ಹಾ. ಆದರೆ ಹಾ. ನಾನು ನೋಡುವಾಗ ಕಂಡ ನೀವು ಯಾರು ಅಂತ ಬೇಕಾ? ನಮ್ಮ ಪರಿಚಯ ಇಲ್ಲ. ಗೊತ್ತಾಗ್ಲಿಲ್ಲ. ಹಾ, 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 ಹಾ. ವೀರರು ಶೂರನಗುದು ನೀವು ಎನ್ನುವ ಹಾಗೆ ನಿಮ್ಮನ್ನು ನೀವು ಹೇಳಿಕೊಂಡಾಗ ಅದನ್ನು ಕೇಳಿ ಅಮಿತಾನಂದವನ್ನು ಹೊಂದಿದೆ ನಾನು. ಯಾಕೆ? ನೀರ ಮಧ್ಯದಲ್ಲಿ ಒಬ್ಬನೇ ಇದ್ದಂತ ನನಗೆ ಜೋಡು ಸಿಕ್ಕಿತಲ್ಲ. ಎಂತದ್ದು? ಎಂತದ್ದು? ನೀನೆ ಹೇಳಿದ್ದು ಯಾವುದು? ನೀರಿನಲ್ಲಿ ಸಿಕ್ಕಿದ್ದು ನೀವೇ. ಹೌದೌದು, ನಾವು ಒಬ್ಬನೇ ಇದ್ದಂತ ನನಗೆ ಜೋಡು ಸಿಕ್ಕಿತಲ್ಲ. ಜೋಡು ಅಂದ್ರೆ ಅದೆಂತದ್ದು ಹೊಸ ಪದ ನಾವು ಕೇಳಿಲ್ಲ ಅಷ್ಟವರೆಗೆ. ಜೋಡು ಅಂದ್ರೆ ಜೊತೆ ಅಂತ. ಜೊತೆ? ಹೌದೌದು, ನೀನೀಗ ನನ್ನ ಜೊತೆ ನಿಮ್ಮ ಕತೆ. ಹೌದೌದು, ನೀನು ಭಯಂಕರ ಅಲ್ಲ? ಯಾಕೆ? ಕೆಲವೊಂದು ಹೊಸ ಹೊಸ ಪದ ಎಲ್ಲ ಹೇಳ್ತೀನಿ, ನಮಗೆ ಗೊತ್ತಿಲ್ಲದ್ದೆಲ್ಲ. ಅಂದ್ರೆ ವ್ಯಥೆ ಕಳೆಯುವುದಕ್ಕೆ, ಕತೆ ಮಾತಾಡುವುದಕ್ಕೆ ಜೊತೆಯೊಂದು ಸಿಕ್ಕಿತಲ್ಲ ಎನ್ನುವುದರಿಂದ ಭೂರಿ ತೋಷವಂತೆ. ಎಂತದು? ಭೂರಿ ತೋಷವಂತೆ. ಅದೆಂತದು ಹಾಗೆ ಅಂತ ಹೇಳಿದ್ರೆ? ಭೂರಿ ಅಂದ್ರೆ ಹೆಚ್ಚು. ಹೆಚ್ಚು ಹೆಚ್ಚು? ಹೌದು, ಹೆಚ್ಚಿಗೆ ಹಾಗೆಲ್ಲ ಹೇಳ್ತಾರಲ್ಲ. ಭೂರಿ ತೋಷವಂತೆ. ಆದ್ರೆ ಆಮೇಲೆ ನೀವು ಕೇಳಿದ್ರಿ ಬೀರಲ್ ಯಾಕೆ ಕಿರು ನಗೆಯನ್ನು. ಯಾಕೆ ಯಾಕೆ? ನಾನು ಹುಟ್ಟುವಾಗ ನನ್ನ ಮಾತೃಶ್ರೀಯ ಮುಖವನ್ನು ನೋಡಿದೆ. ಮಾತೃಶ್ರೀ ಅಂದ್ರೆ ಯಾರು ಗೊತ್ತು? ಅಮ್ಮ. ಅಮ್ಮ 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 ಅಲ್ವಾ? ಅಮ್ಮಮ್ಮ ಅಲ್ಲ, ಅಮ್ಮ. ಅಮ್ಮ ಆಗ? ಹೌದೌದು, ಅಮ್ಮನನ್ನು ನೋಡಿದೆ. ನೀನು ಯಾಕೆ ಹಾಗೆ ನೋಡಿದೆ? ಅಲ್ಲ, ನನಗೆ ಆಶ್ಚರ್ಯ ಆಗುದು. ಯಾಕೆ? ಹುಟ್ಟುವಾಗ ನಮಗೆ ಯಾರು ಇಲ್ಲ, ಅಮ್ಮನೂ ಅಪ್ಪನೂ ಇಲ್ಲ. ನಾನಿದ್ದೇನಲ್ಲ. ಬಾರಿಸಿದ್ರೆ ಉಂಟಲ್ಲ. ಯಾಕೆ? ಮತ್ತೆ ನೀನದಕ್ಕೆ ನಿನಗೆ ಅಪ್ಪನ ಅಮ್ಮನ ಆಗ್ತೇನೆ ಅಂತ ಅಲ್ವಾ? ನಿಮ್ಮ ತೊಡಗಿಸಿಕೊಳ್ಳುವುದಕ್ಕೆ ಉತ್ತರ ಕೊಡುವುದಕ್ಕೆ ನಾನಿದ್ದೇನಲ್ಲ. ಹೌದೌದು. ಆಮೇಲೆ ನಾನು ಹುಡುಕ್ತಾ ಬಂದ್ರಿ ಪ್ರಾಣಿ. ಹೌದು, ನೀವು ಆರ ಕಂಡಿರಯ್ಯ. ಆರ ಕಂಡಿರಯ್ಯ. ಅದೆಂತದ್ದು? ಆರ ಕಂಡು ನೀವು ಆರ ಕಂಡು ಬಂದಿರಯ್ಯ. ನಾನು ಅರಿಯೆ. ಗೊತ್ತಿಲ್ವಾ? ನೀವು ಯಾರನ್ನು ನೋಡಿದ್ರೆ ಗೊತ್ತಿಲ್ಲ. ಮತ್ತೆ ಪ್ರಶ್ನೆಗೆ ಉತ್ತರ ಅಂತ ನೀನೇ ಹೇಳಿದ್ದಲ್ವಾ? ನಾನು ಯಾರಂತ ಗೊತ್ತಿಲ್ಲ. ಯಾರು ನೀನು? ಯಾರು? ನಾನು ದೊಡ್ಡ ಜನ. ದೊಡ್ಡ ಜನವಾ? ಅಲ್ಲಿ ಕಾಣ್ತಾ ಉಂಟು ನೀರು, ಇಲ್ಲಿ ಕಾಣ್ತಾ ಉಂಟು ನೀರು, ಎಲ್ಲ ಕಡೆ ನೀರು. ಹಿಂದೆ ನೀರು, ಮುಂದೆ ನೀರು, ಸುತ್ತಲೂ ಕಾಣುತ್ತಿರುವಂತ ಈ ಜಲದಿಗೆ ನಾನು ಒಡೆ
ಅವನನ್ನು ಹಿಡ್ಕೊ. ಯಾಕೆ ಸ್ವಲ್ಪ ಹೊತ್ತಿನ ತನಕ ಸರಿ ಇದ್ದ, ಅದು ಏನೋ ನೀರಿನೊಳಗೆ ಯಾಯ್! ಕಚ್ಚಿ ಹಾಗಲ್ಲ. ಒಮ್ಮೆಲೆ ಎಂತಾಯ್ತು, ಇಡೀ ನೀರನ್ನು ಹಾಳು ಮಾಡಿ. ಯಾವಾಗ್ಲೂ ಸರಿ ಇರ್ತಾನೆ, ಹಾ. ಒಮ್ಮೊಮ್ಮೆ ಹಾಗಾಗಿ. ಎಂತಾಯ್ತು ನಿನಗೆ? ಒಡೆಯ ಕೇಳು. ಒಡೆಯ ಹೇಳ ನಿನ್ನಲ್ಲಿ ಒಡೆಯ ಹಾಗಂದ್ರೆ ಎಂತ? ನೀನಲ್ವ ಹೇಳಿದ್ದು ಏ ಅದು ಓಡೆಯ ಅಲ್ವಾ? ಮತ್ತೆ ಓಡೆಯ ಆಹಾ, ನಿನಗೆ ಅದು ಬೇಡವಾ? ಬೇಡ. ಬದಲಿಸು. ಏನುಂಟ ಹೇ ಪ್ರಭು, ಆ, ನಿನಗೆ ಒಂದೊಂದು ಸಿಗುತ್ತದೆ. ಏಕೆ ಒಳ್ಳೆದಿಲ್ಲ? ಹಾಗಾದ್ರೆ ಎತ್ತದ ಹರಿ ಸುತ್ತಲೂ ತುಂಬಿಕೊಂಡಿರುವ ನಾರ, ಹಾ. ಅದರಲ್ಲೊಬ್ಬ ನಡುವೆ ಕೂತವ ನಾನು ನಾರಾಯಣ. ಹಾಗೆ ಕರಿ, ಹೇ ಪ್ರಭು ಹರಿ ನಾರಾಯಣ. ನಮಗೆ ಅದೆಲ್ಲ ಬೇಡ. ಬೇಡ. ನೀನು ಒಡೆಯ ಅಂತ ಹೇಳಿದ್ಯಲ್ಲ, ಹೌದು. ನೀನು ಇಲ್ಲಿಗೆ ಒಡೆಯ ಅಲ್ಲ. ನಾನೇ ನಾಯಕ. ಆಹಾ ಬೇಡ, ಎಂತದ್ದು ನಾಯಕ ಹಾ. ಅದೆಲ್ಲ ಬೇಡ. ಬೇಡ. ಇಲ್ಲಿಗೆ ನಾವಿಬ್ಬರು ಒಡೆಯರಾಗಿದ್ದೇವೆ. ಓ, ನೀವು ಒಡೆಯರು? ಏ ಒಡೆಯರು ಒಡೆಯರು ಸರಿ ಸರಿ ಸರಿ. ಇಲ್ಲಿಗೆ ಹಾ. ಓಯ್ ಏನು? ಹಿಂದೆ ಬಂದಂತಹ ಪ್ರಾಣಿ ಹ್ಮ್. ವಿಶೇಷವಾದದ್ದೇ. ಅದು ಹೇಗುಂಟು ಅಂತ ಹೇಳ. ಅದನ್ನೇ ಹೇಳಿಕೆ ಬಂದದ್ದು. ಬಾ, ಬಾ, ಬಾ. ಆ ಪ್ರಾಣಿ ಬಿಳಿ ಬಿಳಿಯಾಗಿತ್ತು, ಹಾ. ನೀನು ಹಾಗಲ್ಲ. ಮತ್ತೆ ನಾನು ಕಪ್ಪಾದ್ರೆ ಚಂದ ಅಂತ. ಹಕ್ಕು. ಎಂತದು? ಅಲ್ಲ, ನೀನು ಹಾಗಲ್ಲ. ಓಹೋ. ಓಯ್ ಏನು? ಆ ಪ್ರಾಣಿ ನಮ್ಮನ್ನು ನೋಡಿ ಹ್ಮ್. ಕಟಕಟ 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 ಎಂತದು ಬೆಳಗ್ಗೆ? ನಡುಗುತ್ತಿತ್ತು. ನೀನು ಹಾಗಲ್ಲ, ಹ್ಮ್. ಕಿವುಡಗೆಯಲ್ಲಿ ಬೀಳ್ತಾ ಇದ್ದೆ. ಹ್ಮ್. ಓಯ್ ಅಣ್ಣ, ಆ ಏನು? ಪ್ರಾಣಿಗೆ ತಲೆ ಎಷ್ಟು? ತಲೆ ಐದು 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 ಐದು. ಅದಕ್ಕೆ ಪಂಚ ಐದು ಐದು. ಹ್ಮ್. ನಿನಗೆ ಹಾಗಲ್ಲ, ಹ್ಮ್. ಒಂದೇ ಶಿರ. ಹ್ಮ್. ಒಂದು ಶಿರ. ಒಂದು ಶಿರ. ಏ ಶಿರ ಅಲ್ವೋ? ಶಿರ 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 ಶಿರ. ಶಿರ. ಯಾಯ್ ನಮ್ಮ ಜೊತೆಗೆ ಬರಬೇಡ, ಅದೆಲ್ಲ ಆಗುದಿಲ್ಲ. ನೀನು ತಿದ್ದಿ ಸರಿಯಾಗುವ ಜಾತಿಯ. ಯಾಯ್ ಅಣ್ಣ, ಬೇರೆಂದು ಬಾಕಿ ಆಗಿಲ್ಲ? ಇಲ್ಲ ಏನು ಬಾಕಿ ಆಗ್ಲಿಲ್ಲ. ಹಾ. ನೀರಿರುವಲ್ಲಿ ಬಾಕಿ ಆದೀತ? ಇಲ್ಲ, ಒಂದು ಉಂಟು, ಏನೋ ನೋಡಿದ್ದೇನೆ. ಅದೇ ಖರ. ಕರ. ಅವನಿಗೆ ಎಷ್ಟು ಕರ? ಅವನಿಗೆ ಎರಡೇ. ಎರಡೇ ಕರ. ನಿನಗೆ ನೀನು ಯಾಕೆ ಕರದ ವಿಷಯ ಅವನ ಹತ್ರ ಕೇಳು, ನಿನಗೆ ಗೊತ್ತಿಲ್ಲ. ಏ ನನಗೆ ನೋಡಿದ್ ಯಾವ್ದೋ ಒಂದು ನೆನಪುಂಟು ಅಂತ ಅರ್ಥ ಆಗೋದು. ಅವನಲ್ಲಿ ಸರಿ, ಕೇಳಿ, ಅವ ಅಣ್ಣ ಅಲ್ವಾ ನನಗೆ ಓಹೋ. ಕೇಳಬೇಕಾಗುತ್ತದೆ ಕೆಲವೆಲ್ಲ. ನೀನು ಹಾಗಲ್ಲ, ಚತುರ್ಭುಜ. ಏ. ಚತುರ್ಭುಜ. 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 ಎರಡು ಒಂದೇ ಒಂದೇ. ಒಂದೇ ಆದಿತ್ತು. ಓಯ್, ಹಾಗಾಗಿ ಹೇಳ್ತಾ ಇದ್ದೇನೆ, ಆ ಪ್ರಾಣಿಯನ್ನು ತೋರಿಸು. ಒಂದು ವೇಳೆ ಪ್ರಾಣಿಯನ್ನು ತೋರಿಸ್ತಾ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನೇ ಓ, ಗಂಟಲಿನಲ್ಲಿ ಸಿಲುಕಿಕೊಂಡೇನು? ಆಹಾ. ನೋಡು, ಏನದು? ಬೆರಾಡು ಹಾ. ಬೀಳತ್ಯ? ತುರುಕಿಸಿಕೊಳ್ಳುವುದು. ಹೋಗಿ ವಿಷವಾದೇನು? ಹೌದಾ? ಹೌದು. ಜೀರ್ಣಿಸಿಕೊಂಡೆವು. ಈಗಲೂ ಹೇಳ್ತೇನೆ, ಏನು? ಆ ಪ್ರಾಣಿಯ ಹಾಗೆ ಹಾ. ನೀವು ನನ್ನ ಪಾದಕ್ಕನಾಥರಾದರೆ ನಿಮ್ಮನ್ನು ಪೊರೆಯುವ ದಾತಾರನಾಗುತ್ತೇನೆ. ಇಲ್ಲ ತಾದ್ರೆ. ಹಾಗಾದ್ರೆ ಆ ಪ್ರಾಣಿಯ ಬಗ್ಗೆ ಗೊತ್ತುಂಟು ನಿನಗೆ? ಗೊತ್ತೇ ಉಂಟು ನನಗೆ. ಇಲ್ಲದೆ ಗೊತ್ತಿದ್ದು ಸುಳ್ಳು ಹೇಳಿದ ಮೇಲೆ ನಿನ್ನನ್ನು ನಾವು ಬಿಡುವುದಿಲ್ಲ. ನುಂಗಿದ್ದು ಮನೆ. ಬೇಡ. ನೀನು ತಲೆಗೆ ಹೊರಟಿರುವ ಕಾಲಿಕ್ತಾನೆ, ಕಾಲಿಕ್ತ ತಲೆಗೆಳಗ ಮಾಡ್ತಾನೆ ಕಾಪಿ. ಅವ ಎತ್ತಿದ್ದಲ್ವಾ, ಮತ್ತೆ ಅದು ತನ್ನಿಂದ ತಾನಾಗಿಯೇ ಮೇಲೆ ಬಂದದ್ದು. ಹಾಗುಂಟಾ? ಕಾರಣ ಉಂಟು. ಏನು? ಹೊಡೆತ ಹೊಡೆತ. ಅಷ್ಟು ಗಟ್ಟಿಯಾಗಿ ಹೌದೌದು. ಏಯ್, ಸತ್ತಿದ್ದಾನೆ. ಏನು ಮಾಡುದು? ತಿಂದು ಬರಬೇಕು. ಯಾರು?
ನಾನೇ ಹಾ? ನಾನೇ ಏಯ್! ಎಲ್ಲಿಗೆ ನಿನಗೆ ಮಾತ್ರ ಹಸಿವೆ ಆಗೋದೆ, ನನಗೆ ಹಸಿವೆ ಅಂತ ಇಲ್ವಾ? ಇಬ್ರು ತಿನ್ನಬೇಕು. ಸೇರಿ ತಿನ್ನುವುದಾ? ಒಂದು ಕೆಲಸ ಮಾಡುವ, ಹೇಗೆ? ಸೊಂಟದಿಂದ ಮೇಲೆ ನನಗೆ, ಹಾ. ಸೊಂಟದಿಂದ ಕೆಳಗೆ ನಿನಗೆ, ಹೋಗಿ ತಿನ್ನುವ. ಇಲ್ಲಿ ಬಾ. ನೀನು ಹಂಚದ್ದು ಸರಿ ಆಗ್ಲಿಲ್ಲ. ಮತ್ತೆ ನಿನಗೆ ಹೆಚ್ಚಾಯ್ತು, ನನಗೆ ಕಡಿಮೆ ಆಯ್ತು. ಹಾಗುಂಟಾ? ಹಾಗಾಗುದು ಬೇಡ. ಹೇಗೆ? ಒಂದೇ ರೀತಿ ಆಗಬೇಕು. ಯಾವ ರೀತಿ? ಒಂದು ಕಾಲನ್ನು ನೀನು ಹಿಡಿ, ಹಾ. ಒಂದು ಕಾಲನ್ನು ನಾನು ಹಿಡಿತೀನಿ. ಹಾ. ಇಬ್ಬರು ಎಳೆಯುವ. ಸಮಪಾಲು. ಹೌದು. ಎಷ್ಟು ಬರ್ತದೆ ಅಷ್ಟನ್ನು ತಿನ್ನುವುದು. ಆದ್ರೆ ಈಗ ಬೇಡ, ಸ್ವಲ್ಪ ಕೊಳಿಬೇಕು. ಕೊಳಿಯುವಾಗ ಒಳ್ಳೆ ಇರ್ತದೆ. ಹೌದಾ? ಹೌದೌದು. ಮತ್ತೆ ತಿನ್ನುವ. ಆಯಾಸ ಉಂಟು. ಹೌದೌದು. ವಿಶ್ರಾಂತಿ. ಹಾ. ಹೀಗೆ ಸೆಣಸಿ ಪಂಚಸಹಸ್ರ ಕಾಲದೀಯೇ ಧನುಜರಲಿ ಜಯಸೀರದಿರುತ್ತಿರೆ ನಳಿನ ನಾಭನು ಸ್ಮರಿಸೆ ಭಕ್ತಿಗಳ ಆದಿಮಾಯೇನು ಮನದೊಳರಿದ್ದರು ಧುರದೊಳಸದಳ ಹಗನಗೊಳಿಸುವಿ ಕಪಟದೊಳಗೆ ದಿನುತ್ತಲಾಗ ವೀರರೀರ್ವರ ಪೊಗಳುತ್ತಲಿಂತೆಂದ ಸುದೀರ್ಘ ಯುದ್ಧ ಫಲಿತಾಂಶ ಸಿಗದೆ ಹೋಯಿತು. ಮುಂದೇನು ಅಂತ ಅಮ್ಮನನ್ನೇ ಧ್ಯಾನಿಸಿದಾಗ ಅಮ್ಮನಿಂದಲೇ ಪಥ ನಿರ್ದೇಶನ. ಹೊಡೆದು ಕೊಲ್ಲುವುದಲ್ಲ, ಹೊಗಳಿಕೊಳ್ಳುವುದು ಅಂತ. ಬರಲಿ ಅವ್ರ ನಿರೀಕ್ಷೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಗದಕ್ಕೆ ಆಶ್ಚರ್ಯವಂತೆ ನಾನು ಚರಿಸುವುದೇ ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಗದಕ್ಕೆ ಮೆಚ್ಚಿದೆ ಪೂತುರೇ, ಪೂತು ಮಜರೇ, ಬದಿರೇ, ಹಾಗಂದ್ರೆ ಮಜ ಪೂತುರೇ. ನಮ್ಗೆ ಅರ್ಥ ಆಗುದಿಲ್ಲ. ಅದು ಒಟ್ಟು ಹೊಗಳಿಕೆಗೆ ಶಬ್ದ ಸಿಗದೆ ಹೋಗುವಂತ ಬರುವ ಉದ್ಗಾರಗಳು. ಓಹೋ. ಆಹಾ ಹೋಹೋ ಅದಕ್ಕೆಲ್ಲ ಅರ್ಥ ಇಲ್ಲ. ಸಂತೋಷ ಆದದ್ದು ಯಾಕೆ ಅಂತ ಬೇಕಾ? ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ. ಪೌರುಷ ಪ್ರದೀಪ್ತಿ ಪ್ರಕರ್ಷಾವಸ್ಥೆಯಲ್ಲಿ ಪ್ರಸ್ಫುಟವಾಗಿ ಪ್ರಕಟೀಕರಣಗೊಂಡಂತಹ ನಿಮ್ಮ ನಡೆಯನ್ನು ಕಂಡು ತೋಷವಾಂತಿ. ಅಬ್ಬಾ, ಏನು ಮೈಕಟ್ಟು, ಮುಖದಲ್ಲಿ ಸಿಟ್ಟು, ಕೈಯಲ್ಲಿ ಪೆಟ್ಟು, ಅದಕ್ಕೊಂದು ಮಟ್ಟು. ಗೊತ್ತಾಗಲಿಲ್ಲ ನಿಮ್ಮ ಹೋರಾಟದ ಗುಟ್ಟು. ನಿನ್ನ ಮೀಸೆಯೋ ಅವನ ಕೇಶವೋ, ನಿನ್ನ ಮೂಗೋ ಅವನ ಬಾಗೋ, ನಿನ್ನ ಸೊಂಟವೋ ಅವನ ಕಂಠವೋ, ನಿನ್ನ ಬೆರಳು. ನನ್ನ ಕೇಶ ಅವನ ಮೀಸೆ. ಹೌದೌದು. ಅದು ಹೇಗೆ ಒಟ್ಟಾಗುದು? ಅಂದ್ರೆ ಹಾಗಲ್ವಾ? ಮತ್ತೆ ನಿರ್ದಿಷ್ಟ ಸಮಯದೊಳಗೆ ಈ ಕಿರುನಾಲಿಗೆಯಲ್ಲಿ ಹೇಗೆ ಹೇಳಿ ಮುಗಿಸುವುದು, ಅದಕ್ಕೆ ನಿಂದೊಂದು ಅವನದೊಂದು ಹೇಳುದು, ನೀವೇ ಹೊಂದಿಸಿಕೊಳ್ಬೇಕು. ಇದು ಬೇರೆ ಬೇರೆ. ಹೌದೌದು, ಬೇರೆ ಬೇರೆ. ಆದ್ದರಿಂದಲೇ ತೋಷಗೊಂಡ ನಾನು ಪಾರಿತೋಷವೊಂದನ್ನು ಕೊಡ್ಬೇಕಲ್ಲ, ಅದಕ್ಕಾಗಿ ನಿರ್ಧಾರ ಮಾಡಿದ್ದೇನೆ. ಏನು ಅಂತ? ಕೆಲಸ ಸುಲಭ ಉಂಟು. ನೀವು ಮಾಡಬೇಕಾದಿಷ್ಟೇ. ಏನು? ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ, ನಿಮ್ಮ ನೆತ್ತಿಯನ್ನು ನನ್ನ ಪಾದಕ್ಕೆ ಒತ್ತಿ ಬೇಕಾದವರನ್ನು ಬೇಡಿ ಕೊಡ್ತೀನಿ. ನೀನ್ ಬಾಯಿ ಮುಚ್ಚ. ಎತ್ತರಕ್ಕೆ ಅವ್ರು ಹೇಳಿದ್ದಾರೆ ಮುಚ್ಚು ಬಾಯಿ. ನಿನಗೆ ಹೇಳಿದ್ದು ನನಗಲ್ಲ, ನಿನಗೆ. ನಿನಗೆ ಹೇಳಿದಂತೆ. ನನಗಲ್ವಾ? ಮತ್ಯಾರಿಗೆ? ನಿನಗೆ. ನಾನು ಯಾಕೆ ಬಾಯಿ ಮುಚ್ಚಬೇಕು? ನೀನು ಕೊಡುವುದಾ? ನಾವು ಬೇಡುವುದಾ? ನಾವು ಬೇಡದವರು. ನೀವು ಬೇಡದವರ? ಬೇಡದವರು. ಹಾಗಲ್ಲ, ನಾವು ಬೇಡುವವರಲ್ಲ ಅಂತ ಹೇಳಿದ್ದು. ನೀವು ಬೇಡುವವರು ಮತ್ತೆ ನಾವು ಕೊಡುವವರು. ಓ, ನಿಮ್ಮದು ಕೊಟ್ಟ ಕೈ. ಹೌದೌದು. ಆವಾಗ ನಾವು ಕೊಟ್ಟದ್ದೇ. ಕೊಟ್ಟ ಕೈ. ಕೊಟ್ಟ ಕೈ ಆ ರೀತಿ ಅಲ್ಲ. ನೀನು ಯಾವುದನ್ನು ಕೇಳುತ್ತೀಯೋ ಅದನ್ನು ಕೊಡುವ ಕೈ, ಹಾಗೂ ಕೊಟ್ಟ ಕೈ. ಹಾಗಾದ್ರೆ ನೀವು ಕೈ ಕೊಡಬೇಕು. ಯಾರಿಗೆ? ನನಗೆ. ನಿನಗೆ ಯಾಕೆ? ಕೈ ಕೊಡಬೇಕಂತ ಹಾಗಲ್ಲ, ಹೇಳಿದ್ದನ್ನು ಕೊಡ್ತೇನೆ ಅಂತ ನನ್ನ ಕೈಯ ಮೇಲೆ ಕೈ ಇಟ್ಟು ಭಾಷೆ ಕೊಡಿ. ಅಷ್ಟೇಯಾ? ಭಾಷೆ. ಇವ ಏನು ಕೇಳುತ್ತಾನೋ ಅದನ್ನ ಈ ಕ್ಷಣದಲ್ಲಿ ಕೊಡುವ. ಕೈಗೆ ಬಲು ಸೊಕ್ಕಿದ
ಬಲು ಸುಖಿದ ಮೂರ್ಖರೆ ನಿಮಗೆ ಹೇಳಿ. ನನ್ನ ಕೈಯೊಳಗಡೆ ಸಿಕ್ಕಿದ್ದೀರಿ. ಕೈಯೊಳಗಡೆ ಸಿಕ್ಕಿದಂದ್ರೇನು? ಆಗ ಹೇಳಿದ್ರಲ್ಲ, ಕೊಟ್ಟ ಕೈ ನನ್ನದು ಅಂತ. ನಿಮ್ಮ ವಿಕ್ರಮದ ವಿಷಿಕೆಯ ವಿರಾಟ್ ರೂಪ ಇನ್ನು ನನ್ನ ಮುಂದೆ ನಡೆಯುವುದಿಲ್ಲ. ಯಾಕೆಂದ್ರೆ ನೀವು ನನ್ನ ಕೈಯೊಳಗಡೆ ಬಂದಿಯಾಗಿ ಆಯ್ತು. ಹೇಗೆ? ನೀವು ಮೂರ್ಖರು ಎನ್ನುವುದು ನಿರೂಪಿತವಾಗಿ ಆಯ್ತು. ಮೂರ್ಖ ಅಂದ್ರೆ ಎಂತದ್ದು ಮೂರ್ಖ ಅಂತ? ಮೂರ್ಖ ಅಂದ್ರೆ ಏನು ಹೇಳ್ಬೇಕು? ಹೇಳ್ಬೇಕಾ? ತಲೆ ಇಲ್ಲದವರು ಅಂತ. ಹೌದಾ? ನೋಡ ತಲೆ ನೋಡ ಉಂಟಾ? ಅದು ತಲೆ ಅಲ್ವಾ ಮತ್ತೆ? ಅದನ್ನೇ ಕೊಡಿ. ಪ್ರಾಣವಾಗಿಳಿದಾಗ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರವಿನುತ್ತಲೇ ತಾನಿಮ್ಮುಳಿದಂಥ ಮಾತೆ ಏನ ಮಾಡೋದು? ಓ ಮೋಸ ಮಾಡಿದ, ಮಟ್ಟಕ ವಂಚಿಸಿದ, ಹೌದು, ಪ್ರಾಣವನ್ನೇ ಕೇಳಿದ್ದಾರೆ. ಹೌದಣ್ಣ. ಅವ ಕೇಳಿದಂತೆ ಪ್ರಾಣ ಕೊಟ್ಟರೆ ಇರುವರು ಸಾಯುವುದು. ಹೌದು, ನನಗೆ ಸಾಯುವುದಕ್ಕೆ ಮನಸ್ಸೇ ಇಲ್ಲ. ಒಂದು ಕೆಲಸ ಮಾಡುವ. ಏನೋ? ನೀನು ಹಿರಿಯವನಲ್ವಾ? ಹೌದು. ಹಿರಿಯವ ಸಣ್ಣವನನ್ನು ಬದುಕಿಸಬೇಕು. ಹಾಗಾಗಿ ನೀನು ಮೊದಲು ಸಾಯಿ ಮತ್ತೆ ನೋಡು, ಆಯ್ತಾ? ನಾನು ಹೋದ್ರೆ ನಿನಗೆ ಯಾರಿದ್ದಾರ? ವಿಷಯ ಯಾವುದು? ಅಲ್ಲವಾ? ಮತ್ತೆ ಅದಕ್ಕೆ ಬೇಕಾಗಿ ಮಾಡು. ನೀನು ಸಾಯುದು ಬೇಡ, ಬೇಡ ಬೇಡ. ನಾನು ಸಾಯುದು ಬೇಡ, ಇಬ್ಬರು ಸಾಯುದು ಬೇಡ. ಇಬ್ಬರು ಇಬ್ಬರು ಬದುಕಬೇಕು. ಹಾ. ಕೆಲ ಬೆಸಗೊಮ್ಮಾತನೆ ನಮ್ಮ ದೇಹಕ್ಕೆ ಒಂದು ಹನಿ ನೀರು ಸೋಗದ ತೆರದಲ್ಲಿ ನಮ್ಮ ಪ್ರಾಣವನ್ನೇ ಪಡೆದುಕೋ. ನಿಮ್ಮ ಮನೋಮಂಡಲಕ್ಕೆ ನಿಜವಾದಂತಹ ಯಥಾರ್ಥ ದರ್ಶನವನ್ನು ಮಾಡುವುದಕ್ಕೆ ಬೇಕಾಗಿ ಇದು ವಿಶ್ವವಿರಾಟ್. ಜಯ 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 ಜಯ. ಚಿರಾರ್ಣವಶಯನಾಗೆ ನಾರಾಯಣ ನೀರಜ ತಳನಯನಾಗ ಗುರು ಗುರಿತ ಸಂಹಾರಣ ದಿನಕಾರಿ ರಮಾರಮಣ ನಾರಾಯಣ ಚಿರಾರ್ಣವಶಯನ ನಾರಾಯಣ ನೀರಜ ನೋಡಿ ಸಂತೋಷವಾಯಿತು. ಕೊಟ್ಟ ದಿವ್ಯಜ್ಞಾನದ ಮುಖೇನವಾಗಿ ನೀವೇನು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ನಮ್ಮ ಜೀವನ ಸಾರ್ಥಕವಾಗಿ ಬೇಕಿದ್ದರೆ ನಿನ್ನ ಸೇವೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಬದುಕಿಗೆ ಅರ್ಥ ಇಲ್ಲ ಎನ್ನುವುದು ಈಗ ಸ್ಪಷ್ಟವಾಗುತ್ತಾ ಉಂಟು. ಅದರೊಂದಿಗೆ ಜನ್ಮ ಕೊಡುವುದರ ಮುಖೇನವಾಗಿ ತಾಯಿಯಾದಿ, ರಕ್ಷಣೆ ಮಾಡುವಲ್ಲಿ ತಂದೆಯಾದಿ, ವಿದ್ಯೆಯನ್ನು ನೀಡುವಲ್ಲಿ ಗುರುವಾದಿ, ಆರಾಧನೆಗೊಳ್ಳುವಲ್ಲಿ ದೇವನಾದಿ, ಪ್ರತಿ ಸಂದರ್ಭದಲ್ಲೂ ನಮ್ಮನ್ನು ಉದ್ಧರಿಸುವಂತಹ ಮಹಾನ್ ಶಕ್ತಿಯಾಗಿ ಪ್ರಕಟಗೊಂಡಿದ್ದಿ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಅಂತಹ ಮಹಾನ್ ಚೇತನದ ವಿರುದ್ಧವಾಗಿ ಏನೋ ಅರಿಯದೆ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಬಂದದ್ದು ಇದು ಮಹಾ ಅಪರಾಧ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಮುಂದೆ ಬದುಕು ಅರ್ಹತೆ ನಾವು ಕಳ್ಕೊಂಡಿದ್ದೇವೆ. ನಿನ್ನೊಂದಿಗೆ ಇರಬೇಕು ಎಂಬಂತಹ ಭಾವ ಜಾಗೃತವಾಗುತ್ತಾ ಉಂಟು. ನಿನ್ನನ್ನು ಸೇರುವುದಕ್ಕೆ ಮೋಕ್ಷ ಅಂತ ಹೇಳುವುದು. ಅಂತಹ ಮೋಕ್ಷವನ್ನು ಕರುಣಿಸುವೆಯಾ ಸ್ವಾಮಿ? ಓ ಮೃತ್ಯುಂಜಯ ಮಿತ್ರ, ಪವಿತ್ರ ನಿತ್ಯ ಸನ್ನುತ ಪಾತ್ರ, ನೀನೇನು ನಿನ್ನ ಮಹಿಮೆ ಏನು ಎಂಬುದನ್ನು ಅರಿಯದನೆ ಕೃತ್ಯವೆನಸಗಿದವನಾಗಿದ್ದೇವೆ. ಲೋಕಮುಖದಲ್ಲಿ ನಾವಿರೋರು ಅಣ್ಣ ತಮ್ಮಂದಿರಾಗಿದ್ದವರು. ಇನ್ನು ಮುಂದಕ್ಕೆ ನಮಗೆ ಕರೆಯುವುದಕ್ಕೆ ಸೂಕ್ತವಾದ ಹೆಸರನ್ನಿರಿಸಿ ಆ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಬೇಕು ತಂದೆ. ಜಯ ಜಯ. ಕರುಣಿಸುತ್ತ ಭಯವನು ಜಂಘಿಯುಳಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲಿಯೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನೀನು ತಿರಿಸಿ ಬೆಸರನು ನಾಭಿ ಕಮಲದಿ ಮಿರಿವೆ
ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಭಯವನು ಬದುಕ ನಡೆಯಲ್ಲಿ ಚೇತನವೇ ಕೇಂದ್ರ ಎನ್ನುವುದನ್ನು ಅರ್ಥೈಸಿಕೊಂಡು ಚೇತನ ಸ್ವರೂಪಿ ನಾನು ಎನ್ನುವುದನ್ನು ನಿಮ್ಮೊಳಗಡೆ ಸ್ಥಾಪಿಸಿ ತನ್ಮೂಲಕವಾಗಿ ನನ್ನ ಅರ್ಥವನ್ನು ಅರ್ಥೈಸಿಕೊಂಡು ನಿಜಭೂತನು ನಾನು ಎನ್ನುವುದನ್ನು ತಿಳಿದು ಶರಣಾಗತ ಭಾವದಿಂದ ನನ್ನ ಪದಪ್ರಯೋಜಗಳಿಗೆ ಮುಡಿಚಾಚಿ ನಿಂತಹ ನಿಮಗೆ ಇದೋ ಅಭಯವನ್ನೇ ನೀಡಿದ್ದೇನೆ. ಮೃದು ಶರೀರಿಯಾದಂತಹ ನೀನು ಮಧು ಎನ್ನುವ ಹೆಸರಿನಿಂದಲೂ ಕಠಿಣ ಶರೀರಿಯಾದ ನೀನು ಕೈಟಭ ಎನ್ನುವ ಹೆಸರಿನಿಂದಲೂ ತೊಡಗಿಸಿಕೊಳ್ಳುವ ಹೊತ್ತಲ್ಲೇ ಅನುಗ್ರಹಪೂರ್ವಕವಾಗಿ ನನ್ನಿಂದಲೇ ನಿಗ್ರಹವನ್ನು ಹೊಂದಿ ನನ್ನನ್ನು ಮಧುಸೂದನ ಕೈಟಬಾರಿ ಅಂತ ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳಲಿ ಎಂಬಲ್ಲಿಗೆ ಚೇತನದ ಒಳಗಡೆ ನೀವು ಅಂತರ್ಗತವಾದ ಹಾಗಾಯಿತು. ನೀವು ಆಡಿದ ಮಾತಿನಂತೆ ಹನಿ ಉಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕೆ ಇದು ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಮಧುಕೈಟಬರನ್ನು ಕೊಂದು ಅವರ ಮೇಧಸ್ಸಿನಿಂದಲೇ ಭೂಮಿಯನ್ನು ಸೃಜಿಸಿದೆ. ಮೇದಿನಿ ಎನ್ನುವ ಹಾಗೆ ಹೆಸರನ್ನು ಕೊಟ್ಟದ್ದಾಯಿತು. ನಾಭಿ ಕಮಲದ ನಾಳದಲ್ಲಿರುವ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವರು ಪಥ ನಿರ್ದೇಶನವನ್ನು ನೀಡಿದ್ದಾಯಿತು. ನಿಜಧಾಮವಾದ ಅಗುಂಠಿತವಾದ ವೈಕುಂಠಕ್ಕೆ ಸೇರಿಕೊಳ್ಳುತ್ತೇನೆ. ಇನ್ನೇನಿದ್ದರೂ ಜನನಿಯಾದಿಯಲಿ ಮಾಲಿನಿಯೋ ಓ ವರದನುಜ ಭಿಕ್ಷೆಯಲಿ ಕಾಮಿನಿಯು ವರದನುಜ ಭಿಕ್ಷೆಯಲಿ ಕಾಮಿನಿಯು ಕನಕ ಗರ್ಭನ ತಪವನು ಗೈವೆ ನೆನುತ್ತಲೇ ನಾನು ಕನಕ ಗರ್ಭನ ತಪವನು ಗೈವೆ ನೆನುತ್ತಲೇ ವನಕ್ಕಾಗಿ ನಡೆದಂದು ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಗೈವೇನೆನುತ್ತಲೇ ವನಕ್ಕಾಗಿ ನಡೆದಂದು ಮನದಿಯೋಚಿಸಿದಳು. ಜನನಿಯಾಜ್ಞೆಯಲಿ ಮಾಲಿನಿಯು ವರದನುಜ ಭಿಕ್ಷೆಯಲಿ ಕಾಮಿನಿಯು ಮಾಲಿನಿ ನಮೋ ಜಗದೀಶ್ವರ. ಕಾಪಾಡು ತಂದೆ ಕಾಪಾಡು. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಧನೆಯನ್ನು ಗೈದ ಎಂದಾದರೆ ಪ್ರಪಂಚದಲ್ಲಿ ತನ್ನ ಗುರುತನ್ನು ಗುರುತಿಸುವುದಕ್ಕೆ ಸಾಧ್ಯ ಉಂಟು ಎಂಬ ಹಾಗೆ ಅರ್ಥ ಮಾಡಿಕೊಂಡವಳೇ ಈ ಮಾಲಿನಿ. ಆದ್ದರಿಂದಲೇ ನಮಗಾದಂತಹ ಮೋಸ ಮಾತ್ರವಲ್ಲ, ಆ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕೆಂಬಂತಹ ಆಸೆ, ಅದನ್ನು ಸಾಧನೆಯ ಮುಖೇನವಾಗಿ ನಾನು ಪಡೆದುಕೊಳ್ಳಬೇಕು ಎಂಬ ಹಾಗೆ ಹೊರಟು ನಿಂತೆ. ತಾಯಿಯಾದಂತಹ ದಿತಿದೇವಿಯಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡೆ. ನೇರವಾಗಿ ಬಂದು ಸೇರಬೇಕಾದ್ದು ಅರಣ್ಯ ಗರ್ಭಕ್ಕೆ. ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುವ ಮುಖೇನವಾಗಿ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಮಗನನ್ನು ಪಡೆದು ಸ್ವರ್ಗ ಮರ್ತ್ಯ ಪಾತಾಳ ಈ ಮೂರು ಲೋಕವನ್ನು ಜಯಿಸುವಂತಹ ಪುತ್ರನನ್ನು
ಪಡೆಯುವ ಮುಖೇನವಾಗಿ ಆತನನ್ನು ಸಾಕಿಸಲಬೇಕು ಎಂಬಂತಹ ಆಸೆಯನ್ನು ಹೊತ್ತೆ ನೆರವೇರಿಸಬೇಕಾದರೆ ತಪಸ್ಸನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಈ ಕಾರಣವನ್ನು ಸೇರಿಕೊಂಡು ಯೋಗ್ಯವಾದ ಸ್ಥಳವನ್ನೂ ಆರಿಸಿಕೊಂಡೆ. ಮಿಂದು ಶುಚಿರ್ಭೂತಳಾದಂತಹ ನಾನು ಆದಷ್ಟು ಬೇಗ ತಪಸ್ಸನ್ನು ಆಚರಿಸುತ್ತೇನೆ. ಆ ಕಡೆಗೆ ಮನಸ್ಸು ಮಾಡಿ ಹೊರಡಬಹುದು. ಆದರೆ ಮುಂದೇನಾಗಬಹುದು, ಹಿಂದೇನಾಗಿದೆ, ಸಕಲವನ್ನು ನಾನು ಯೋಚಿಸಬೇಕಾಗಿದೆ. ನಾನೇನೋ ತಪಸ್ಸನ್ನು ಆಚರಿಸುವುದು, ಆ ತಪಸ್ಸನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಈ ಲೋಕದ ಪರಿಜ್ಞಾನವೇ ಇಲ್ಲದ ರೀತಿಯಲ್ಲಿ ನಾನಿರುವುದು. ಆ ಹೊತ್ತಿಗೆ ನನ್ನನ್ನು ಕಂಡರೆ ಇಳೆಯ ಕಾಮುಕರು, ಆ ಭಯ ನನ್ನ ಮನಸ್ಸನ್ನು ಕಾಡುತ್ತಾ ಇದೆ. ಒಂದೊಮ್ಮೆಗೆ ಕಾಮುಕರ ಕಣ್ಣಿಗೆ ನಾ ಕಂಡೆ ಎಂದಾದರೆ ಅವರು ಕಂಡು ನನ್ನನ್ನು ಮೋಹಿಸಿ ಪಡೆಯುವಂತಹ ಹಂಬಲವನ್ನಿರಿಸಿಕೊಂಡು ಮುಂದುವರಿದು ಬರುವುದಿಲ್ಲವೇ? ಮಾತ್ರವಲ್ಲ, ಅಡಿಗಡಿಗೆ ನಾಶವನ್ನು ಬಯಸುತ್ತಾ ಇರುವವರು ದೇವತೆಗಳು. ಅವರ ಕಣ್ತಪ್ಪಿಸಿ ನಾನು ತಪಸ್ಸನ್ನು ಆಚರಿಸಬೇಕು. ಒಂದೊಮ್ಮೆಗೆ ನಿಜವ ಅರಿತರು ಎಂದಾದರೆ ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನವನ್ನು ತರುತ್ತಾರೆ. ಹಾಗಾಗಿ ದೇವತೆಗಳಿಗೂ ಗೊತ್ತಾಗದ ಹಾಗೆ, ಈ ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನು ಆಚರಿಸಬೇಕು ಎಂಬ ಹಾಗೆ ಮನಸ್ಸು ಮಾಡಿ ಈ ರೂಪವನ್ನೇ ಬದಲಾಯಿಸಿದ್ರೆ ತಪಸ್ಸನ್ನು ಆಚರಿಸುವುದಕ್ಕೆ ಸರಿಯಾಗುತ್ತದೆ ಎಂಬ ಹಾಗೆ ಯೋಚಿಸಿ ಕಾನನವನ್ನು ಸುತ್ತಾಡುವುದಕ್ಕಾಗಿ ಮುಂದಾದ. ಒಂದೊಂದು ಪ್ರಾಣಿಗಳನ್ನು ಕಂಡೆ ಎಂದಾದರೆ, ಒಂದೊಂದು ಪಕ್ಷಿಗಳನ್ನು ನಾನು ನೋಡಿದೆ ಎಂದಾದರೆ ಎಲ್ಲದಕ್ಕೂ ಒಂದೊಂದು ರೀತಿಯಾದಂತಹ ತೊಂದರೆ ಒದಗಿ ಬರುತ್ತದೆ ಎಂಬ ಹಾಗೆ ಅರ್ಥವಾಯಿತು. ಇನ್ನೇನು ಮಾಡೋಣ? ಸರಿ, ಒಮ್ಮೆ ದೂರದಲ್ಲಿ ಗಮನಿಸಿದೆ ಎಂದಾದರೆ ಕೆಸರಿನಲ್ಲಿ ಬಿದ್ದುಕೊಂಡಿರುವಂತಹ ಮಹಿಷಿಗಳ ಹಿಂಡನ್ನು ಕಂಡೆನಲ್ಲ. ಆ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ ಎಂದಾದರೆ ಆ ಬ್ರಹ್ಮದೇವನನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ ಇನ್ನೇಕೆ ತಡ? ಈ ನಿಜ ರೂಪವನ್ನು ಆದಷ್ಟು ಬೇಗ ಮರೆಮಾಚುತ್ತಾ ಮಹಿಷಿ ರೂಪ ಗುರು ಭಾರ್ಗವರ ಪರಮ ಶಿಷ್ಯರಾದ ಸುಪರ್ಸಂಗ ನಾನು ಅದಷ್ಟು ಕಾಲದಿಂದ ಇದೇ ಕಾರಣದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದೆ. ತಪಸ್ಸಿನಲ್ಲಿ ಇದ್ದ ಒಂದೊಮ್ಮೆ ಕಣ್ಣು ಬಿಟ್ಟು ಆಶ್ರಮದ ಕಡೆ ನೋಡ್ತಾ ಇದ್ರೆ ಪರಮಾತ್ಮವೇ ಕಾಣ್ತಾ ಇದೆ. ಒಂದೆಡೆಯಲ್ಲಿ ಕರಟಿ ಕಮರಿ ಹೋದ ವೃಕ್ಷ, ಇನ್ನೊಂದೆಡೆ ವಿಕೆಟ್ ಓಡಲು ಕಗಮೃಗ, ಮತ್ತೊಂದೆಡೆಯಲ್ಲಿ ಶರೀರವೇ ಉರಿ, ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲವೂ ಕೂಡ ನನ್ನ ಆಶ್ರಮದ ಬಳಿ ಆಗಬೇಕಿದ್ರೆ ಕಾರಣ ಏನು ಅನ್ನೋದು ನಾನು ನನ್ನನಿಗೆ ತರ್ಕಿಸಿಕೊಳ್ಳದಾಗ ಒಂದೊಮ್ಮೆಗೆ ಧ್ಯಾನ ದೃಷ್ಟಿಯಲ್ಲಿ ನೋಡಿದೆ ಅಂತಾದ್ರೆ ಅರನೇ ಏನು ಆಶ್ಚರ್ಯವಿದು. ದಿತಿ ಸುತೆಯಾದ ಮಾನವಿ ತನ್ನದ ನೈಜ ರೂಪವನ್ನೇ ಮರೆಗೊಳಿಸಿ ವಿಕೃತ ರೂಪದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಆದ್ದರಿಂದ ಇದರಿಂದಾಗಿ ನಮ್ಮದ ಮೂಲೆ ಗುಣಕ್ಕೆ ನಿನ್ನಾದ ಈ ರೀತಿಯಾದ ತಪಸ್ಸಿನಿಂದಲಾಗಿ ನಮ್ಮದ ಮೂಲೆ ಗುಣಕ್ಕೆ ಅಪಮಾನ. ಹಾಗಿದ್ರೆ ನಿನ್ನನ್ನು ಬಿಡಬಹುದೇ? ಬಿಡಲಾರೆ. ಏಕೋ ಹೇಳಿ ಶಾಪ ಇನ್ನ ಉದರದಲ್ಲಿ ಹುಟ್ಟುವ ಮಗು ಕೋರನೇ ಆಗಿರ್ಲಿ. ಇಷ್ಟಕ್ಕೆ ಸಾಕಾಗ್ತದೆ ನೀನು ಭಾವಿಸಿದ್ಯಾ? ಸಾಕಾಗೋದಿಲ್ಲ. ನಾನು ಕೊಟ್ಟದ ಶಾಪವನ್ನು ಮೂರು ದಿನದಿಂದ ಪರಿಹರಿಸೋದಕ್ಕೆ ಸಾಧ್ಯವಾಗದೇ ಹೋಗ್ಲಿ. ಇನ್ನೇನು ಮಾಡೋಣ? ಇನ್ನು ನಾನು ಈ ಜಾಗದಲ್ಲಿ ಇರೋ ಸರಿಯಲ್ಲ. ತಪಸ್ಸು ಮಾಡೋದು ಯೋಗ್ಯ ಸ್ಥಳಬೇಕು. ಎಲ್ಲುಂಟು ತರಿಸಿಕೊಂಡು ಮುಂದುವರಿದ್ದೇನೆ.
ಸಾನುರಗದಿ ಪೇಳು ಮನದಿರವನು ನಾನಿವೆದು ಕಮಲಜನು. ಮಗಳೇ ಮಾಲಿನಿ, ಏನಿದು ಘನತರವಾದ ತಪಸ್ಸು? ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ಕರುಣಿಸುತ್ತೇನೆ. ಬಂದೆಯಾ ತಂದೆ? ಕರುಣಸಾಗರ ದೇವ ಪರಮೇಶ್ವರಿ ಕೀಳಯ್ಯ ಹರುಷದಿಂದಲೇ ಮನದಿವ ತಂದೆ ಪುರಧೀರನಾಗಿ ತರಳನ ಬಯಸಿನ ತಂದೆ ವಿರಚಿಸಿದಿನು ಘೋರ ತಪಮಾಗ ಕರುಣ ಸಾಗರ ದೇವ ದೇವಾ. ಕರುಣೆಯ ಕಣ್ಣಿನಿಂದ ಕಾಣುವಂತಹ ಕರುಣಾಸಾಗರ ದೇವ, ಮಗಳೇ ಪಾದದ್ವಯಗಳಿಗೆ ವಂದಿಸಿಕೊಂಡೇ ತಂದೆ. ಶ್ರೇಯೋಸ್ತು. ತಪಸ್ಸೆ ಲಭ್ಯತೆ ಸರ್ವಾಹ ಎಂಬಂತಹ ಮಾತೊಂದನ್ನು ನಾನು ಅರಿತಿದ್ದೇನೆ. ಹಾ, ತಪಸ್ಸಿನಿಂದ ಏನನ್ನು ಬೇಕಾದರೂ ಪಡೆಯುವಂತಹ ಸಾಮರ್ಥ್ಯವಿದೆಯಂತೆ. ಹೌದು. ಆದ್ದರಿಂದಲೇ ಮನಸ್ಸಿನೊಳಗಿರುವಂತಹ ಒಂದೇ ಒಂದು ಆಸೆಯನ್ನು ನೆರವೇರಿಸುವುದಕ್ಕಾಗಿ ತಪಸ್ಸನ್ನೇ ಮೂಲವಾಗಿರಿಸಿಕೊಂಡು ಅದರ ಮುಖೇನವಾಗಿ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನನ್ನು ಒಲಿಸಿಕೊಳ್ಳುತ್ತೇನೆ ಎಂಬ ಹಾಗೆ ಮನಮಾಡಿ ಈ ಘೋರವಾದಂತಹ ಕಾರಣವನ್ನೇ ಸೇರಿಕೊಂಡು ಘೋರವಾಗಿ ನಿನ್ನ ಕುರಿತಾಗಿ ತಪಸ್ಸನ್ನಾಚರಿಸಿದೆ ತಂದೆ. ಮಗಳೇ, ಒಲಿಸಿಕೊಳ್ಳುವುದಕ್ಕೊಂದೇ ಒಂದು ಕಾರಣ. ಯಾವುದು? ಕರಟಿ ಕಮರಿ ಹೋಗುತ್ತಾ ಇದೆ ನಮ್ಮದಾದಂತಹ ಅಸುರ ಕುಲ. ಉದ್ಧಾರಪಡಿಸಬೇಕೆಂಬಂತಹ ಹೊಣೆಗಾರಿಕೆ ನನ್ನ ಮೇಲಿರುವ ಕಾರಣದಿಂದ ತಾಯಿಯಿಂದಲೇ ಆಜ್ಞೆಯನ್ನು ಪಡೆದುಕೊಂಡು ಈ ಕಡೆಗೆ ಬಂದೆ. ಒಲಿದಿರುವಂತಹ ನಿನ್ನಲ್ಲಿ ಒಂದೇ ಒಂದು ಭಿನ್ನಪ್ಪ ತಂದೆ. ಏನದು? ಮುಂದೊಂದು ದಿವಸ ಮೂರು ಲೋಕವನ್ನು ತನ್ನಂಕಿತದಲ್ಲಿರಿಸಿಕೊಳ್ಳುವಂತಹ ಪುತ್ರನೋರ್ವನನ್ನು ಪಡೆಯಬೇಕೆಂಬಂತಹ ಆಕಾಂಕ್ಷೆ ನನಗೆ. ಅಂತಹ ಪುತ್ರರತ್ನನನ್ನು ಪಡೆಯುವಂತಹ ಒಂದು ವರವನ್ನು ನನ್ನ ಪಾಲಿಗೆ ಅನುಗ್ರಹಿಸು ಭಗವಂತ. ಮಗಳೇ, ತಂದೆ, ದುಃಖಿಸದಿರು, ಚಿಂತಿಸದಿರು. ಭಕ್ತಿಯಿಂದ ತೆಗೆದಂತಹ ಕಾರ್ಯ ವ್ಯರ್ಥವಾಗದು. ಹೀಗಾಗಿ ನೀನು ಇಚ್ಛಿಸಿದಂತಹ ಪುತ್ರನು ಸದ್ಯ ಭವಿಷ್ಯದಲ್ಲಿ ನಿನಗೆ ಪ್ರಾಪ್ತನಾಗುತ್ತಾನೆ. ಸಂತೋಷವಾಯಿತು ತಂದೆ. ಆದರೆ ಅವನು ಮಹಿಷರೂಪಿಯಾಗಿರುತ್ತಾನೆ. ಎಂತಹ ಕಠೋರವಾದಂತಹ ಮಾತುಗಳನ್ನೇ ಆಲಿಸಿ ಬಿಟ್ಟೆನು. ಏನಾಯ್ತು ತಂದೆ? ಒಲಿದಿರುವಂತಹ ನಿಮ್ಮಲ್ಲಿ ಹರುಷದಿಂದಲೇ ನಾನು ನನ್ನ ಮನಸ್ಸಿನೊಳಗಿರುವಂತಹ ಇಂಗಿತವನ್ನು ಹೇಳಿಕೊಂಡೆ. ನಿಜ. ವರವನ್ನು ಯಾಚಿಸಿದೆ ಎಂದಾದರೆ ನೀವು ನನ್ನ ಪಾಲಿಗೆ ಕೊಟ್ಟಿರುವುದು ಶಾಪ ತಂದೆ. ಹಾಗಾಯ್ತು. ಮತ್ತೆ ನನ್ನುದರದಲ್ಲಿ ಹುಟ್ಟುವಂತಹ ಮಗ ಕೋಣನಾದರೆ ಎತ್ತಿಕೊಳ್ಳುವುದು ಹೇಗೆ? ತಾಯ್ತನದ ಸುಖವನ್ನು ಅನುಭವಿಸುವುದು ಹೇಗೆ? ಮಾತ್ರವಲ್ಲ, ಹೆತ್ತ ತಾಯಿ ಕೇಳುವಂತಹ ಒಂದೇ ಒಂದು ಪ್ರಶ್ನೆಗೂ ನನ್ನಲ್ಲಿ ಉತ್ತರ ಸಿಗುವುದಕ್ಕಿಲ್ಲ. ಆದ್ದರಿಂದ ಈ ಶಾಪವನ್ನು ಹಿಂತೆಗೆಯಬೇಕು, ವರವನ್ನು ಗ್ರಹಿಸಿ ಉತ್ತರಿಸಬೇಕು. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ. ಮುನಿವರ ನೊರೆದ ವಚನವ ತಪ್ಪಲರಿಯದು ಸರಳವಾಗಿ ಜನು ಜನಿಸಿದರು ನಿಲ್ಲು ದರದಲ್ಲಿ ಮುಂದೆ ಬಲ್ಲೆಯ ಧುರ ಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಸತ್ಯವೇ ಮರೆಯ ಮಾದಲ್ಲೆನುತ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ. ಆ ಮಗಳೇ ಮಾಲಿನಿ, ತಂದೆ, ಮರುಗದಿರು ಮರುಗದಿರು ಮರುಗದಿರು. ನಿನ್ನ ಮಾತುಗಳ ಅರ್ಥವೆಲ್ಲವೂ ನನಗಾಗಿದೆ. ಸರಿ, ಆದರೇನು ಮಾಡೋನು? ನೀನೇ ಮಾಡಿದಂತಹ ಸ್ವಯಂಕೃತ ಇದು. ನಾನೇ? ಹೌದು. ಹೇಗೆ? ಇಂತಹ ಸ್ಫುರದ್ರೂಪವನ್ನು ನಾನು ದಯಪಾಲಿಸಿದ್ದರು ನಿಕೃಷ್ಟವಾದಂತಹ ಮಹಿಷಿ ರೂಪವನ್ನಂತೂ ತಪಸ್ಸಿಗೆ ತೊಡಗಿದೆ. ಹೌದು. ಇದರಿಂದ ಕುದಿತನಾದಂತಹ ಸುಪಾರ್ಶಕ ನಾಮಕ ಮುನಿಯು ಮಹಿಷರೂಪಿಣಿಯಾಗಿ ತಪಸ್ಸು ಮಾಡಿದುದರಿಂದ ಮಹಿಷನೇ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾರೆ. ತಂದೆ, ನನ್ನ ರೂಪವೇ ಮುಂದಕ್ಕೆ ನನಗೆ ಮಾರಕವಾಗುತ್ತದೆ ತಪಸ್ಸಿನಲ್ಲಿ ಎಂಬ ಹಾಗೆ ಯೋಚಿಸಿದಂತಹ ನಾನು ಮಹಿಷಿ ರೂಪವನ್ನು ತಾಳುವ ಹಾಗಾಯಿತು. ಹೌದು.
ಆದರೆ ಸಾಮಾನ್ಯ ಮುನಿಯೋರ್ವನಿಗೆ ನನ್ನ ತಪಸ್ಸಿನಿಂದಾಗಿ ತೊಂದರೆಯಾಯಿತು ಎಂಬ ಹಾಗೆ ಶಾಪವನ್ನು ವಿಧಿಸಿರಬಹುದು. ಆದರೆ ನಾವು ಒಲಿಸಿಕೊಂಡಿರುವುದು ಸಾಮಾನ್ಯವಾದಂತಹ ವ್ಯಕ್ತಿಯನ್ನಲ್ವಲ್ಲ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ, ತ್ರಿಮೂರ್ತಿಗಳಲ್ಲೊಬ್ಬರು ನೀವು. ಹಾಗಿದ್ರೆ ನಿಮ್ಮಿಂದ ಪರಿಮಾರ್ಜನೆ ಸಿಗುವುದಕ್ಕಿಲ್ವೇ ತಂದೆ? ಏನು ಮಾಡೋಣ ಮಗಳೇ, ಅದೇ ಸಂದಿಗ್ಧ. ಯಾಕೆ? ತಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎನ್ನುವಂತ ಅನುವಚನವನ್ನು ಜೋಡಿಸಿದ್ದಾನೆ. ಹಾಗಿದ್ರೆ ನಾ ಮಾಡಿದಂತಹ ತಪಸ್ಸು ವ್ಯರ್ಥವೇ? ಆಗುವುದಿಲ್ಲ. ಯಾಕೆ? ಪ್ರತ್ಯಕ್ಷನಾದವನು ಬ್ರಹ್ಮನಲ್ಲದೆ. ಹೌದು. ಆದ್ದರಿಂದ ನಿನ್ನ ಮನಸ್ಸಿನ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ಹೇಗುಂಟು, ನಿನಗೆ ವೀರನಾದಂತಹ ಪುತ್ರನು ಬೇಕಾದುದಲ್ಲ. ಹೌದು. ಯೋಚನೆ ಮಾಡು. ಕಾಣುವುದಕ್ಕೆ ಕೋಣನಂತಿದ್ದರೇನಂತೆ. ಹೌದು. ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗ ಮತ್ಯ ಪಾತಾಳಗಳ ಪಟುಪಟರನ್ನು ಸಮರಮುಖದಲ್ಲಿ ಎದ್ದಾಳುವಂತಹ ವೀರಮಲ್ಲನಾಗ್ತಾನೆ. ಹೌದೇ? ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ನಿನ್ನ ಸೌಭಾಗ್ಯವಲ್ಲವೇ? ಮತ್ತೆ ಯಾಕೆ ಮರುಕ? ಸಂತೋಷವಾಯಿತು ತಂದೆ, ಹರ್ಷ. ತಡ ಮಾಡುವುದು ಸರಿಯಲ್ಲ, ಆದಷ್ಟು ಬೇಗ ಪುರವನ್ನು ಸೇರಿಕೊಳ್ಳು. ಕ್ಷಣದೊಳು ನಿಜ ರೂಪವನ್ನು ತಡೆಯುತ್ತಲೇ ಮನಗೈದಿ ಜನನಿಯಲಿ ಕೆಲ ಕಾಲ ಕಳೆಯಲ ಸತಿ ಗರ್ಭವು ತಿಳಿದು ಚಿಲುವ ಸುಕುಮಾರನಂ ಪಡೆದಿರಲು ಹರುಷದಲ್ಲಿ ಗೆಲಿದು ಸುರಪುರ ಬಾಳ್ವ ಬಗೆಯರಿಯದಾದಿದೆಯೋ ಮರುಗುತ್ತಿರೆ ತನ್ಮನದಲ್ಲಿ. ಜಯ ನಮೋ ಪರಮೇಶ್ವರ ಸ್ವಾಮಿ, ರಕ್ಷಿಸು ರಕ್ಷಿಸು. ಕಶ್ಯಪ ಬ್ರಹ್ಮರ 13 ಮಂದಿ ಪತ್ನಿಯರಲ್ಲಿ ಹಿರಿಯವಳಾದಂತಹ ದಿತಿದೇವಿನ ಕಶ್ಯಪ ಗೋತ್ರ, ಹೆಸರಿಗೆ ಹಿರಿತನಕ್ಕೆ ತಕ್ಕ ಭಾಗ್ಯವಿಲ್ಲದೆ ಹೋಯಿತಲ್ಲ. ಏನು ಮಾಡೋಣ ಹೇಳಿ? ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ನನ್ನ ಸವತಿಯ ಮಕ್ಕಳಾದಂತಹ ಆ ದೇವತೆಗಳು ಪಡೆದು ಭೋಗಿಸುತ್ತಿದ್ದರೆ ಅದನ್ನು ಪ್ರತಿಭಟಿಸಿ ಸೂರೆಗೈಯುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು ಆ ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋದರು. ಹೀಗೆ ರಾಕ್ಷಸ ವಂಶವೇ ನಿರ್ವಂಶವಾಗಿರುವಾಗ ಮಗಳಾದಂತಹ ಮಾಲಿನಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ವರವನ್ನು ಪಡಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತನೊಂದಿಗೆ ಜರುಗಿ ವರದ ಪ್ರತಿರೂಪವೇ ಪ್ರತಿಫಲವೇ ಎಂಬಂತೆ ಪುತ್ರನೋರ್ವನು ಜನಿಸಿದ್ದಾನೆ. ಜನಿಸಿದಂತಹ ಪುತ್ರನಿಗೆ ಮಹಿಷನೆಂಬಂತಹ ನಾಮಕರಣವನ್ನು ಮಾಡಿದ್ದೇವೆ. ಪುತ್ರನ ಬಾಲಲೀಲೆಗಳನ್ನು ನೋಡುತ್ತಾ ಮೈ ಮರೆಯುತ್ತಿದ್ದರೂ ಗಂಡು ಮಕ್ಕಳನ್ನು ಕಳಕೊಂಡಂತಹ ನೋವು ನನ್ನ ಎದೆಯನ್ನು ಬಾಧಿಸುತ್ತಾ ಇದೆಯಲ್ಲ. ನನ್ನ ಈ ಪುತ್ರ ಶೋಕವನ್ನು ಕಡಿಮೆ ಮಾಡುವವರು ಯಾರಿದ್ದಾರೆ? ಶಿವನೇ, ಚಿಂತವನೇ ಮನದಿ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೀರಿ. ತದನಂತರದಲ್ಲಿ ಮಗುಮ್ಮ ಹುಟ್ಟಿಕೊಂಡಿದ್ದಾರೆ. ನೀವು ಸಂತೋಷದಿಂದಲೇ ಇರಬೇಕಾಗಿತ್ತು. ಹೌದು. ಈ ಚಿಂತೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಕಾರಣವಿದೆ ಅಂದರೆ ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ಪಡೆಯುವುದಕ್ಕೆಂದು ಹೋದಂತ ನನ್ನ ಗಂಡು ಮಕ್ಕಳು ಅಂದರೆ ನಿಮ್ಮ ಭಾವಂದಿರು ಅವರೆಲ್ಲ ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋಗಿದ್ದಾರೆ. ಹೀಗೆ ಗಂಡು ಮಕ್ಕಳನ್ನು ಕಳಗೊಂಡಂತಹ ನೋವು ನನ್ನ ಎದೆಯನ್ನು ಬಾಧಿಸುತ್ತಿದ್ದಾರೆ. ಆ ಸ್ವರ್ಗವನ್ನು ಶಾಶ್ವತವಾಗಿ ನಮ್ಮದಾಗಿಸಿಕೊಳ್ಳಬೇಕು. ಹಾಗಾಗಿ ನೀವು ಒಮ್ಮೆ ಸ್ವರ್ಗಕ್ಕೆ ಹೋಗ್ಲೇಬೇಕು ಅಂದರೆ
ದಲ್ಲಾಳಿ ಅಂದರೆ ರಣವೀಳ್ಯವನ್ನೇ ಕೊಡುತ್ತಾರೆ. ಸರಿ ಕೋಟಿ ದೇವತೆಗಳನ್ನು ಬಡಿದೋಡಿಸಿದ ಹಾಗಾಯಿತು. ಬರಿದಾಗಿದೆ ಪೀಠ ಏರಿಕೊಳ್ತೀನಿ. ಇಲ್ಲಿಯವರೆಗೆ ಬಂದು ನನ್ನ ಸಮಕ್ಷಮದಲ್ಲಿ ನಿಂತೆ. ನಿನ್ನ ಪರಿಚಯ ನನಗಾಗ್ಲಿಲ್ಲ. ಯಾರೋ ನೀನು? ಯಾರು? ಸ್ವರ್ಗಲೋಕವನ್ನು ಏರಿದ್ದು ಮಾತ್ರವಲ್ಲ, ಸುಮನಸರನ್ನೆಲ್ಲ ಬರೆದೋರಿಸಿ ಇವತ್ತಿಗೆ ಪೀಠವನ್ನು ಏರಿದ್ಯಾ? ಹೌದು. ವಿಚಾರಿಸಿದಕ್ಕಾಗಿ ಬಂದು ಬೇರೆ ಯಾರು ಅಲ್ಲ, ಯಾರು?
ಇದ್ದೇನೆ. ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಸೇರಿಕೊಳ್ಳುತ್ತಂತೆ. ಪರಿಗಿಸುದ ಬಳಿ ಗೌರವಚಾರನು ಭರದಿ ನಡೆದಾಗ ಮಾನಿಗೆರಗಿ ಬೇಡಿದನು. ಅಮ್ಮ ಹೀಗಾಗಿ ಹೋಯ್ತಲ್ಲಮ್ಮ. ನನ್ನ ಅಯ್ಯ ಹೋದರಲ್ಲ, ನನ್ನ ತಂದೆಯವರು ಹೋದರಲ್ಲ. ನಾನು ಇನ್ನು ಯಾರನ್ನು ಅಯ್ಯ ಎಂಬುದಾಗಿ ಕರೆಯಲಿ? ಶಿವನೇ ಶಿವ. ನಿನ್ನಪ್ಪ ಹೋದದ್ದು, ನೀನು ಅಳಬೇಕಾದ್ದು ಎಲ್ಲಿ? ನಿನ್ನ ಮನೆಯಲ್ಲಿ ಅಳಬೇಕಾದ್ದು. ಬದಲಾಗಿ ನಾನಿರುವಲ್ಲಿಗೆ ಬಂದು ನೀನು ಈ ರೀತಿಯಾಗಿ ಬೊಬ್ಬಿಡುದಾದ್ರೆ ಯಾಕೆ ಬಂದದ್ದ ನೀನು? ಅಯ್ಯೋ, ನಮ್ಮ ಒಡೆಯರನ್ನು ನಾನು ತಂದೆಯೇ ಅಯ್ಯನೇ ಅಂತ ಹೇಳುವ ಅವರ ಬಗ್ಗೆ ಹೇಳಲಿಕ್ಕೆ ಬಂದೇನಮ್ಮ. ಹೌದೇನು? ನನ್ನವರ ಜೊತೆಗೆ ನೀನಿದ್ದವನಲ್ವಾ? ಏನು ಅಲ್ಲಿಂದ ಬಂದದ್ದು ನಾನು, ಸ್ವರ್ಗದಿಂದ. ಏನು ವಿಚಾರ? ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯಿ, ಭಿನ್ನಹಗಳ ಮಾಲಿನಿ ಗುಡುಮಡಿ. ಓ ಅಮ್ಮ, ನಾನು ಹೇಗೆಂದು ಹೇಳಲಿ? ಏನು ವಿಚಾರ ಉಂಟು ಅದನ್ನೇ ಹೇಳು. ಹೌದು, ನನಗೆ ನಾಲಿಗೆ ತಡವರಿಸ್ತಾ ಉಂಟಮ್ಮ. ಹೌದಾ? ಉಕ್ಕಿ ಉಕ್ಕಿ ಬರ್ತದೆ. ಯಾವುದು? ಅಳು. ಹೌದು. ಒಂದ ನೀನು ಅಳಬೇಕು, ಇಲ್ಲದಿದ್ರೆ ನೀನು ವಿಚಾರವನ್ನು ಹೇಳಬೇಕು. ಎರಡನ್ನು ಜೊತೆಗೆ ಮಾಡ್ಲಿಕ್ಕೆ ಆಗುದಿಲ್ಲ. ರೂಪಾಯಿ ಇಲ್ಲ. ನನಗೆ ಅರ್ಥ ಆಗ್ಬೇಕಲ್ಲ. ಎರಡು ಒಟ್ಟಿಗೆ ಬರ್ತದೆ. ಹೌದಾ? ಆದ್ರೂ ನನಗೆ ಅರ್ಥ ಆಗುವ. ಹೌದು ಅಮ್ಮ. ನಿಮ್ಮ ಕಾಂತಪ್ಪನ್ನ ನನ್ನ ಕಾಂತ ಬತಾಯಿಸು. ಪತಿದೇವರು ಮೊನ್ನೆ ಮೊನ್ನೆ ಎಲ್ಲರೂ ಓಟು ಹಾಕಿಸಿ ಒಟ್ಟು ಮಾಡಿಕೊಂಡು ಒಟ್ಟಾಗಿಸಿ. ಹೌದು, ದೇವರ ಕಳ್ಳರಲ್ವ ಅವರು, ದೇವತೆಗಳು. ಅವರು ಬಡಿದಟ್ಟು ಹೋದಲ್ಲಪ್ಪ. ಹೋದ ವಿಷಯ ಗೊತ್ತಾಗಿ ಎಲ್ಲ ದೇವತೆಗಳು ಮೊದಲಿಗೆ ಬಂದರು, ಪೆಟ್ಟು ತಿಂದರು, ಓಡಿದರು. ಸರಿ. ಆಗ ಅವರಿಗೆಲ್ಲ ಕಾಪಿಡ್ತಾನಲ್ಲ ಒಬ್ಬ, ಅವರನ್ನೆಲ್ಲ ಕಾಪಾಡಿಕೊಂಡು ಚೂರಪ್ಪ
ಸೂರಪ್ಪ ಸುರಪಾಲ ಐರಾವತ ಹಿಡ್ಕೊಂಡು ಐರಾವತವನ್ನು ಏರಿಕೊಂಡು ಹಿಡ್ಕೊಂಡಲ್ವಾ ಹಿಡಿದುಕೊಂಡು ಕೈಯಲ್ಲಿ ಉಜ್ಜನ ಆಯ್ತ ಅದನ್ನಾದ್ರೂ ಹಿಡ್ಕೊಂಡು ಬರು. ಹೌದಾ ಹಾ. ಹಿಡ್ಕೊಂಡು ಬಂದ ಹಾ. ನಿಂದ ರಾಜ ಕೈದ ಪೆಟ್ಟು ತಿಂದ ಓಡಿದ. ಮತ್ತೆ ಅವನ ಪರಾಕ್ರಮ ಏನು, ನನ್ನವರ ಪರಾಕ್ರಮವೇನು? ಹೌದಮ್ಮ, ರಾಯರು ತಡೆ ಮಾಡ್ಲಿಲ್ಲ. ಹಾ. ಹೋಗಿ ಮಸನ ಕುಳಿತಲ್ವ? ಹೌದು, ಯಾವುದು? ಮಸನ ಉಂಟಲ್ವಾ? ಸಿಂಹಾಸನ ಏರಿದ್ರಮ್ಮ. ಆಗ ಅವರೆಲ್ಲ ಬಂದು ಕುಂತರು, ಸಂತೋಷ ನಮಗೆಲ್ಲ ಆಯ್ತು. ನಾವು ಸರಿ. ಘೋಷಣೆ ಕೂಗಿದ್ದು. ಆದ್ರೆ ಅಮ್ಮ ಏನು ಮುಂದಿನ ಕಥೆ ಏನು ಅಂತ ಹೇಳಿ. ಮುಂದಿನ ಕಥೆ ಏನುಂಟು ಅದನ್ನೇ ಹೇಳಬೇಕು ನೋಡಿ. ಯಾಕೆ ಹೇಳು? ನನಗೆ ಆಸೆ ನೀನು ಅಳುವಾಗ್ಲೇ ನನಗೆ ಓ, ಹೌದಮ್ಮ, ನೀನು ನಗಬೇಕಾದಂತಹ ವಿಚಾರ ಅಲ್ವಾ ಇದು? ಹೌದು. ಹಾ. ನಗಬೇಕು ಅಂತ ಇತ್ತು, ಹಾ. ಆದ್ರೆ ನಗುವ ಪ್ರಸಂಗವೇ ಅಲ್ಲ ಇದು. ಹೌದಾ? ಹೌದೌದು. ಹಾ. ಅಂತದಾಗಿ ಹೋಯ್ತು. ಅವರು ಪೀಠದಲ್ಲಿ ಕುಳಿರುವಾಗ ಸ್ವಯ್ ಒಂದು ಗಾಳಿ ಶಬ್ದ. ಹೌದಾ? ಹ್ಮ್. ಏನದು? ನಾನು ನೋಡ್ತೇನೆ, ಬೇರೆ ಯಾರು ಅಲ್ಲ. ಹಾ. ಅಲ್ಲಿ ಒಂದು ವರ್ಗ ಉಂಟದ, ರೆಕ್ಕೆ ಉಳ್ಳವರ ಜಾತಿ ಉಂಟಲ್ಲ ಒಂದು. ರೆಕ್ಕೆ ಉಳ್ಳವರು? ಹೌದು, ಯಾಕೆ ಎಂತದ್ದು ಯಕ್ಷ. ಆ, ಅವರಿಗೆಲ್ಲ ಒಬ್ಬ ನಾಯಕ ಇದ್ದಾನ. ಯಾರವ? ಅವ ಪೊಂಗಯಾಕ್ಷರಂತೆ. ಯಕ್ಷರಾಜ ಪಿಂಗಳಾಕ್ಷ. ಹೌದು. ಅವ ಸುಮ್ಮನೆ ಬರ್ಲಿಲ್ಲ ಅಮ್ಮ. ಮತ್ತೆ? ಬಂದು ರಾಯರಿಗೆ ಪಾಠ ರೆಕ್ಕೆಯಲ್ಲಿ ಬರ್ತದಲ್ವಾ? ನನ್ನವರಿಗೆ ಸುಮ್ಮನಿದ್ರೆ ನನ್ನವರು ಇಲ್ಲ. ಮತ್ತೆ ಕೈ ಮುಂದೆ ಮಾಡಿದ್ರು, 4 ಕೊಡ್ತೇನೆ ಅಂತ ಹೋದ್ರು. ಅವ ತಡ ಮಾಡಿಲ್ಲ, ಮತ್ತಷ್ಟು ಬರ್ದಮ್ಮ. ರಾಯರು ಗಿರ್ರದ್ರಿಗೆ ಬುಡುಂಬ ಬಿದ್ರಮ್ಮ. ಏನಾಯ್ತು ಅವರು? ನಾನು ಹೋಗಿದ್ದ ನೋಡಿದಪ್ಪ. ನನ್ನವರನ್ನು ಎಬ್ಬಿಸುವುದಲ್ವ ನೀನು? ಎಬ್ಬಿಸ್ಲಿಕ್ಕೆ ಭೋಜನಪ್ಪ. ಆ. ಎಬ್ಬಿಸುದು ಯಾಕಮ್ಮ? ಯಾಕೆ? ಯಾಕೆ ಸುಮ್ಮನೆ? ಅವರು ಸತ್ತೇ ಪತಿ ನೀ ಮಾಡಿದೆಯಲ್ಲ, ಪತಿಯೇ ನೀ ಮಾಡಿದೆಯಲ್ಲ, ಈ ಮರಿಯಲ್ಲ ಜತೆಯಾಗಲು ನಲ್ಲ ಚೀತಿಯೊಳು ನಿನ್ನ ನಗಲಿ ಜೀವಿಸಲಂತೆ ವ್ಯಥೆಯನ ಯಾರೊಡನಿರಲಿ. ಪತಿಯೇ ಮಾಡಿದೆಯಲ್ಲ, ಪತಿಯೇ ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನು ಆಲಿಸಿ ಬರಸಿಡಿಲೊಂದಪ್ಪಳಿಸಿ ನನ್ನೆದೆಗೆ ಬಡಿದ ಅನುಭವವಾಗುತ್ತಾ ಇದೆಯಲ್ಲ. ನಮ್ಮ ಮನಸ್ಸಿನೊಳಗಿರುವಂತಹ ಆಸೆಗಳನ್ನು ನೆರವೇರಿಸುವುದಕ್ಕಾಗಿ ನಾ ಮುಂದೆ ಹೋಗುತ್ತೇನೆ ಎಂಬ ಹಾಗೆ ನಮಗೆಲ್ಲ ಧೈರ್ಯದ ಮಾತನ್ನು ಹೇಳಿ ನನ್ನವರು ಸ್ವರ್ಗದ ಕಡೆಗೆ ನಡೆದವರು. ನನಗೆ ನಂಬಿಕೆ ಇತ್ತು, ಆ ಸುಮನಸರನ್ನೆಲ್ಲ ದೆಸೆಗೆಡಿಸುವ ಮುಖೇನವಾಗಿ ಸ್ವರ್ಗವನ್ನು ವಶಪಡಿಸಿಕೊಂಡು ಬರುತ್ತಾರೆ. ಆ ಸುವಾರ್ತೆಯನ್ನು ಕೇಳಬೇಕು ಎಂಬ ಹಾಗೆ ನಾನು ಬಯಸಿ ನಿಂದವಳು. ಆದರೆ ನನಗೆ ನನ್ನವರ ಮರಣದ ವಾರ್ತೆ ಕೇಳುವ ದುಸ್ಥಿತಿ ಒದಗಿ ಬಂತಲ್ಲ ಶಿವನೇ. ಈ ವಾರ್ತೆಯನ್ನು ಕೇಳುವುದಕ್ಕಾಗಿ ನಾನಿನ್ನು ಬದುಕಿರಬೇಕಾಗಿದ್ದೆ. ಸತಿಪತಿಯರು ಜೊತೆಗಿರುತ್ತೇನೆ ಎಂಬ ಹಾಗೆ ಮಾತು ಕೊಟ್ಟಂತಹ ನನ್ನವರು ನನ್ನನ್ನು ಬಿಟ್ಟು ದೂರ ಹೋಗೇ ಬಿಟ್ಟರಲ್ಲ. ಅವರಿರದಂತಹ ಪ್ರಪಂಚದಲ್ಲಿ ನನಗಿನ್ನು ಬದುಕುಂಟೆ? ನಾನು ಬದುಕಿದ್ದು ಪ್ರಯೋಜನವೇನು? ಇಲ್ಲ ಇಲ್ಲ, ಪತಿಯನ್ನು ಕಳೆದುಕೊಂಡು ನಾನಿನ್ನು ಬದುಕಲಾರೆ, ನಾ ಸಾಯ್ತೇನೆ. ಅದು ಫಲವೇ ನಿನ್ನು ಸುಮ್ಮನೆ, ಅದು ಫಲವೇ ನಿನ್ನು ಸುಮ್ಮನೆ. ಸತ್ತವರು ಜೀವಿ ಬರೀ ಸಮರ ಸಮರ್ಥನಾಗೀಗ ತರಳ ಮಹಿಷಾದುರಗಿ ಕದನಗಳ ಬಿತ್ತರದೆ ಕದನಗಳ ಸುಮರದ ಬಂಧವನು ಸದವರಿದು ನಾಗವ ಕರ್ತಿಯ ನಿವಶ ಕೈವೆ ಎನ್ನುತ್ತಲೇ ಕರೆದಳ ಮಗನ. ಇಲ್ಲ, ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾ ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ
ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಶಿಕ್ಷೆ ವಿಧಿಸುವವರು ಯಾರೂ ಇಲ್ಲ. ಸಾಯಕೂಡದು, ಸಾಯಬಾರದು. ಈ ಪ್ರಪಂಚದಲ್ಲಿ ಇದ್ದುಕೊಂಡು ನನಗಾದಂತಹ ಅನ್ಯಾಯಕ್ಕೆ ಸರಿಯಾದಂತಹ ಸೇಡನ್ನು ತೀರಿಸಿಕೊಳ್ಳಬೇಕು. ಕಾಲುಂಗುರ ಕಳಚಿ ಹೋಯಿತು. ಹಣೆಯಲ್ಲಿದ್ದಂತಹ ಕುಂಕುಮ ನೀರಾಗಿ ಹರಿತಾ ಇತ್ತು. ಕೊರಳ ಮಾಂಗಲ್ಯ ತುಂಡಾಗಿ ಹೋಯಿತು. ಕೈಯ ಕೈಬಳೆ ನುಚ್ಚು ನೂರಾಗಿ ಪುಡಿ ಪುಡಿಯಾಗಿ ಬಿದ್ದು ಹೋಯಿತು. ತನೆಯಲ್ಲಿರುವಂತಹ ಈ ಹೂ ಎಲ್ಲ ಕರಟಿ ಕಮರಿ ಹೋಗುತ್ತಾ ಇದೆ. 5 ಲಕ್ಷಣಗಳಿಂದಲೇ ಮುತ್ತೈದೆ ಎಂಬ ಹಾಗೆ ಕರೆಯಲ್ಪಡುವಂತಹ ನಾನಿಂದು ವಿಧವೆಯ ಪಟ್ಟವನ್ನು ಪಡೆಯುವ ಸ್ಥಿತಿ ಬಂತಲ್ಲ. ಹಾಗಿದ್ರೆ ನನಗಿಂತಹ ವಿಧವೆಯ ಪಟ್ಟವನ್ನು ಒದಗಿಸಿದವರು ಯಾರು? ಯಾರು? ದೇವತೆಗಳು. ಇಂತಹ ಸ್ಥಿತಿಯನ್ನು ತಂದುಕೊಟ್ಟು ಸಂತೋಷವನ್ನು ಅನುಭವಿಸುತ್ತಾ ಇದ್ದೀರಾ. ಶಾಶ್ವತವಾದದ್ದಲ್ಲ, ನಿಮಗಿದು ಶಾಶ್ವತವಲ್ಲ. ನಿಮ್ಮ ದೇವಲೋಕವನ್ನು ವಶಪಡಿಸಿಕೊಳ್ಳುವ ಮುಖೇನವಾಗಿ ನನಗಾದಂತಹ ಅನ್ಯಾಯಕ್ಕೆ ನಿಮಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸುವುದಕ್ಕಾಗಿ ನನ್ನ ಮಗನಿದ್ದಾನೆ. ಮಗ ಮಹೇಶನಲ್ಲಿ ಸಕಲ ವಿಚಾರವನ್ನು ಅರಿಯುವ ಮುಖೇನವಾಗಿ ನಿಮಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸುತ್ತೇನೆ. ಮಗನನ್ನು ಕರೆಯಲೇಬೇಕು. ಮಗನೇ ಮಹೇಶ, ಕಂದ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ.
ರಾಜಾಂಗಣದಲ್ಲಿ ದೈತ್ಯ ಕುಮಾರೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೆ. ಸರಿ ತವ್ವಯ್ಯ ದೀರ್ಘ ಧ್ವನಿ ಕೇಳ್ತಮ್ಮ ಆಟವನ್ನು ಬಿಟ್ಟೆ ನಿನ್ನೆಡೆ ಕೊಡೋಡಿ ಬಂದೆ. ಅಮ್ಮ ಬಂದು ನೋಡಿದಾಗ ನಮ್ಮ ಈ ಸೋಲಿತ ಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಸತ್ಯ. ಸರಿಯಾಗಿ ನಿಮ್ಮ ನೋಡಿದ್ರೆ ಕಾಲು ಬೆರಳಿ ಕಾಲುಂಗುರ ಕಾಣುವುದಿಲ್ಲ, ಕೈಯಲ್ಲಿ ಕೈಬಳೆ ಇಲ್ಲ, ಕೋಲಲ್ಲಿ ಮಂಗಸೂತ್ರ ಕಾಣುವುದಿಲ್ಲ, ಅದೇಲಿ ಕುಂಕುಮ ಇಲ್ಲ. ಯಾಕಮ್ಮ ಕಷ್ಟ ಬಂತು ಮಗನೇ.
ನನ್ನನ್ನು ಮುದ್ದಿ ಬಾಮ್ಮ ನನಗೆ ಮುದ್ದ ಮಾಡಿತ್ತು. ಓ ತಾಯೇ ಹಾಳನ್ನು ಕೊಡುವ ಇಂದೀಗ ನೋಡಿದಾಗ ಧಾರಾಪುರ ಕಣ್ಣೀರು. ಅಮ್ಮ ಅರ್ಥ ಮಾಡಿಕೊಂಡೇನಮ್ಮ. ಸೃಷ್ಟಿಕರ್ತನಾದ ವಿಧಾತನಿಂದ ಕಷ್ಟ ಬಂತೆ. ಇಲ್ಲ ಪಾಲಗತ್ತು ನಾರಾಯಣ ಅವ ಎದುರಾದನಮ್ಮ. ಇಲ್ಲ ಮಗ ಬಾಮ್ಮ ಕಂದ. ನಮ್ಮ ಕುಲದೇವ ಮುಖಣ್ಣ ಅವ ಮುಣಿದನಮ್ಮ. ಇಲ್ಲ ಅಮ್ಮ ಅಮ್ಮ ಅಪ್ಪ ಎಲ್ಲಿ ಅಮ್ಮ? ಹೇಳಲೇ ನನಯ್ಯೋ ಮುದ್ದು ಕಂದ ಕಂದ ಮಗನೇ ಹೇಳಲೇ ನನಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದನು ಮಗನೇ ಕಂದ ಕಂದ ಮಹೇಶ ಮೇಲು ನಾಗವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಮುದ್ದು ಕಂದ ಹೇಳಲೇ ನಾನಯ್ಯೋ ಕಂದ ಮಹೇಶ ಅಮ್ಮ ಹೆತ್ತ ತಾಯಿಯ ಕೂಗು ಕೇಳಿದಾಗ ಓಡೋಡಿ ನೀ ಬಂದೆ ಮಗನೇ. ನಿಮ್ಮ ಮಗನಲ್ವೇ? ಯಾವತ್ತಿನ ಹಾಗೆ ಇಂದಿಲ್ಲ ಮಗನೇ. ಹಿಂದಿಲ್ಲ. ನಿನ್ನನ್ನು ಕಂಡಾಗ ಯಾವತ್ತೂ ನನಗೆ ಸಂತೋಷವಾಗುತ್ತಾ ಇತ್ತು. ಇಂದು ಆ ಸಂತೋಷವನ್ನು ಅನುಭವಿಸುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ ಮಗನೇ. ಯಾರಿಂದ ಹೇಗೆ ಮಗನೇ ಅಮ್ಮ? ಇಂದಿಗಾಗುವಾಗ ನಮ್ಮ ಬಾಳು ಎಂಬುದು ಮುಗಿದು ಹೋಯಿತು ಮಗನೇ. ಅಮ್ಮ ನಮ್ಮ ಕತೆ ಮುಗಿದೋಯ್ತಮ್ಮ. ಯಾಕಮ್ಮ? ಕಂದ ಅಮ್ಮ ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ನಮ್ಮ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನೇರಿದಂತಹ ವಿಚಾರ ನಿನಗೆ ತಿಳಿದಿದೆಯಾ ಮಗನೇ? ಪರಿಣಾಮ ಏನಾಗಿದೆ? ದೇವಲೋಕವನ್ನು ಏರಿ ಆ ದೇವತೆಗಳನ್ನೆಲ್ಲ ಸದೆ ಬಡಿ ಬರಿದಾದಂತಹ ನಾಕದ ಪೀಠವನ್ನು ನಿನ್ನ ತಂದೆ ಏರಿದರಂತೆ ಮಗನೇ. ಬಲರೆ ಶಾಬಾಷ್. ಎಂತ ಸಂತೋಷ ವಿಷಯ ತಾಯಿ. ನನ್ನ ಅಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. 33 ಕೋಟಿ ದೇವತೆಗಳನ್ನು ಗೆದ್ದಿದ್ದಾರೆ. ಸುರ ಪದವಿ ನಮ್ಮದಾಗಿದೆ. ಅಮ್ಮ 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 ಅಪ್ಪ ಯಾವಾಗ ಬರ್ತಾರೆ? ನಾವು ಯಾವಾಗ ವಿಜಯ ಆಚರಿಸುವ ವಿಷಯಕ್ಕೆ ಅಮ್ಮ. ಮಗನೇ ಅಮ್ಮ ನಿನ್ನ ಮನಸ್ಸಿನೊಳಗಿರುವಂತಹ ಸಂತೋಷವನ್ನು ನಾನು ಕಂಡೆ ಕಂದ. ಹೌದಮ್ಮ. ಆದ್ರೆ ಏನು ಮಾಡೋಣ ಹೇಳು? ಹೇಳಮ್ಮ. ಆ ಹರುಷವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಭಾಗ್ಯ ನಮಗಿಲ್ಲ ಮಗನ್. ಯಾಕಮ್ಮ? ಸೋತಂತಹ ಸುಮನಸರು ಸುಮ್ಮನಿರಲಿಲ್ವಂತೆ. ಹೇಳಮ್ಮ. ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರಂತೆ ಮಗನ್. ಜನನಿಯ ವಚನವ ಆಲಿದ ಮಹಿಷನು
ಮಗನೇ. ಅಮ್ಮ ಅಪ್ಪನಿಲ್ಲದೆ ನಾನೀಗ ತಪ್ಪಲೇನಾದೇನಮ್ಮ. ನೀ ದುಃಖಿಸಬೇಡ ಮಗನೇ, ನಿನ್ನ ತಾಯಿ ನಾನಿದ್ದೀನಿ. ಅಮ್ಮ, ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದರೆ, ನನ್ನಪ್ಪ ಸ್ವರ್ಗಲೋಕ ಸೇರಿದರೆ, ಹೌದು ಮಗ. ಸ್ವರ್ಗದ ಪದವಿ ನಮಗಾಗಿದೆ. ಅಮ್ಮ ಅಮ್ಮ, ಅಪ್ಪನನ್ನು ಕೊಂದವನೇ. ನಿನ್ನ ತಂದೆಯನ್ನು ಕೊಂದವ ಯಕ್ಷ. ಮಗನೇ, ಅಪ್ಪನ ಕೊಂದವ ಯಾರಮ್ಮ? ಯಕ್ಷ. ಯಕ್ಷ ಆ, ಯಕ್ಷ ಆ. ಅವ ನನ್ನ ಬಾಳಿಗೆ ನಿರ್ಲಕ್ಷ್ಯ. ಅಮ್ಮ ಮಗನೇ, ಮುಂದೆ ಬರ್ತಾನೆ, ನಾನು ನೋಡ್ತೇನೆ. ತನಯನಾಡಿದ ನುಡಿಗೆ ಮಾಲಿನಿಗೆ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಕರುಷವನಾಂದು ನುಡಿದಳು ಮನದಿ ಹರುಷವನಾಂದು ನುಡಿದಳು ಅನಿಮಿಷರ ಗೆಲಬಹುದು ಸಮರದಿ ಅನಿಮಿಷರ ಗೆಲಬಹುದು ಸಮರದಿ ನಿನಗಿ ಘನವಲ್ಲ ಏನಮ್ಮ ಏನೋ ವನಜನಾಭನು ಬರುವ ಕೃತಗದಿ ಯಾರಮ್ಮ? ವನಜನಾಭನು ಬರುವ ಕೃತಗದಿ ಅನವರದ ಸುಮನದರ ಭಕ್ಷದಿ ಯಾರ ಪಕ್ಷದಿ? ನಿನಗೆ ಪೇಳುವಿನೊಂದು ನಿನಗೆ ಪೇಳುವಿನೊಂದು ವಿಧಿಯಲ್ಲಿ ಬಡಿದು ವರಗಳನ್ನು ಏನಮ್ಮ? ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂದು ನುಡಿದಳು ಕಂದ. ಮಗನೇ ಓ ಅಮ್ಮ, ಕಂದ ಕಂದ. ಕಂದ ಕಂದ ಮಗನೇ, ಸ್ವಲ್ಪ ಸೈರಿಸುವೆ ಅಕ್ಕ. ಯಾಕಮ್ಮ? ನಿನ್ನ ವೀರೋಚಿತವಾದಂತಹ ಮಾತನ್ನ ಆಲಿಸಿದಾಗ ಆ, ಮನಸ್ಸಿಗೆ ಹರುಷವಾಯಿತು ಕಂದ. ಸಿಟ್ಟಿನ ಬುತ್ತಿಯನ್ನು ಕಟ್ಟಿಕೊಟ್ಟಿದ್ಯಮ್ಮ. ಎಲ್ಲಿ ತನಕ ಕಂದ, ನಿನ್ನ ಮನಸ್ಸಿನೊಳಗಿರುವಂತಹ ಸಿಟ್ಟನ್ನು ತೀರಿಸಿಕೊಳ್ಳುತ್ತೇನೆ ಎಂಬ ಹಾಗೆ ಹೊರಟೆಯ ನೀನು. ಹೌದಮ್ಮ. ಆದರೆ ಹಾ. ದೇವಲೋಕವನ್ನು ಸೇರಿದಂತಹ ನಿನಗೆ ಹಾ, ಆ ಸುಮನಸರನ್ನು ದೆಸೆಗೆಡಿಸುವುದು ಘನತರವಾದಂತಹ ಕೆಲಸವೇ ಮಗನೇ. ಗಣವೇ ಅಲ್ಲ. ಲೆಕ್ಕವೇ ಇಲ್ಲ ತಾನೆ. ಹೌದು. ಆದರೆ ಒಂದು ಯೋಚಿಸಬೇಕು. ಏನಮ್ಮ? ಸ್ವತಂತ್ರ ಅವರು ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ ಮಗನೇ. ಮತ್ತೆ ನೇರವಾಗಿ ಹೋಗಿ ಹಾ. ಆ ಹರಿಯಲ್ಲಿ ದೂರನ್ನು ಕೊಡುತ್ತಾರೆ ಕಂದ. ವಾ. ಆದ್ದರಿಂದಲೇ ಆ. ಆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಆ. ಹರಿ ನಿನ್ನನ್ನು ಎದುರಿಸುವುದಕ್ಕಾಗಿ ಬರುತ್ತೆ. ಯಾರಮ್ಮ ಹೇಳುದು? ಹರಿ. ಹರಿನಾರಾಯಣ. ಅವ ನಾನಿದ್ದಲ್ಲಿಗೆ ಬಂದಾನ? ಮಗನೇ, ಬಂದ್ರೆ ನಾನು ಬಿಟ್ಟೇನಾ? ಇಲ್ಲವೋ ಇಲ್ಲ. ಕಂದ, ಅಮ್ಮ. ನೇರವಾಗಿ ನಿನ್ನ ಕಣ್ಣ ಮುಂದೆ ನಿಂತು ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನ ಆತ ತೋರಿಸುವುದಿಲ್ಲ. ಮತ್ತೆ ಕಪಟವನ್ನೆಸಗುವುದಕ್ಕಾಗಿ, ಮೋಸವನ್ನು ಮಾಡುವುದಕ್ಕಾಗಿ ಮುಂದಾಗುತ್ತಾನೆ. ಅದಕ್ಕೆ ಆದ್ದರಿಂದಲೇ ಯಾವ ಕಾರಣಕ್ಕವರ ಮೋಸಕ್ಕೆ ಸಿಲುಕ ಕೂಡದು ಎಂದಾದರೆ ನಿನ್ನ ತಾಯಿ ಆಡಿದಂತಹ ಮಾತನ್ನು ನೀನು ನಡೆಸಿಕೊಡಬೇಕು. ಅಮ್ಮ ಮಗನೇ, ನೀನು ಯಾವ ಮಾತನ್ನು ಹೇಳ್ತೀಯ ಅದನ್ನು ಚಾಚು ತಪ್ಪದೆ ನಡೆಸ್ತೇನೆ. ಮಗನೇ, ಅಮ್ಮ. ನಿನ್ನಲ್ಲಿ ದೇಹ ಬಲ ಉಂಟು, ಇದೆ. ಭುಜ ಬಲ ಉಂಟು, ಇದೆ.
ಸೇನಾ ಬಲ ಉಂಟು ಉಂಟು. ಆದರೆ ದೈವ ಬಲ ಕಡಿಮೆ ಉಂಟು ಮಗನೇ. ಯಾಕಮ್ಮ? ಅದನ್ನು ನೀ ಸಂಪಾದಿಸಿಕೊಳ್ಳಬೇಕು ಎಲ್ಲಿದಾಯೇ ಕಂದ. ಅಮ್ಮ. ಆದಷ್ಟು ಬೇಗ ನೀನು ಕಾನನವನ್ನು ಸೇರಿಕೊಳ್ಳಬೇಕು. ಸೇರಿ ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ಮೆಚ್ಚಿಸಿ ಒಲಿದಂತಹ ವಿಧಾತನಲ್ಲಿ ಅಜಯನಾಗುವಂತಹ ವರವನ್ನು ಸಂಪಾದಿಸಿಕೋ ಮಗನೇ. ಆಮೇಲೆ ನಾಕವನ್ನೇ ಇರು ಕಂದ. ಎದುರಿಗೆ ಬಂದಂತಹ ದೇವತೆಗಳನ್ನೆಲ್ಲ ಸದೆ ಬಡಿದು ಬರಿದಾದಂತಹ ದೇವಲೋಕದ ಪೀಠವನ್ನು ನೀ ಏರಬೇಕು ಕಂದ. ಕಂದ ಮಾತೆಯ ಮಾತಿಗೆ ಏನದಿಲ್ಲ. ಆದರೆ ನಾನು ಇಲ್ಲಿಂದ ಹೋಗುವಾಗ ಬರಿಗೈಯಲ್ಲಿ ಹೋಗ್ಬೇಕಾ? ಖಂಡಿತವಾಗಿಯೂ ಇಲ್ಲ ಮಗನೇ. ಯಾಕೆ? ಹೋಗುವುದು ನೀನು ಘನತರವಾದಂತಹ ಕೆಲಸವನ್ನೇ ಪೂರೈಸುವುದಕ್ಕಲ್ವೇ. ಹಾಗಾಗಿ ಯಾವ ತೊಂದರೆಯೂ ನಿನಗೆ ಬಾಧಿಸಬಾರದೆಂಬಂತಹ ಉದ್ದೇಶದಿಂದಲೇ ಈ ಆಯುಧವನ್ನು ನಿನ್ನ ಕೈಗೆ ನೀಡುತ್ತಾ ಇದ್ದೇನೆ ಕಂದ. ಅಮ್ಮ, ಓ ಸಂಗೀತದ ಒಂದು ಪ್ರಾರ್ಥನೆ ತಾಯಿ. ಏನು? ಬಲ್ಲವರೊಂದು ಮಾತು ಹೇಳ್ತಾರೆ, ಯಾವ ಬಲ ಇದ್ದಾರೆ ಏನಂತೆ ತಂದೆ ತಾಯಿ ಅನ್ನೋದ್ರ ಮೊದಲಂತೆ. ಅಮ್ಮ, ಕಣ್ಣಿಗೆ ಕಾಣುವ ದೇವತೆ ನೀನು, ನನ್ನ ಪಾಲಿನ ದೇವರು ನೀನು. ಅಮ್ಮ, 9 ತಿಂಗಳು ಉದರದಲ್ಲಿತ್ತು, 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸ್ಕೊಟ್ಟವಳು. ಅಮ್ಮ, ನಿನ್ನ ದಿವ್ಯಸ್ಥದಿಂದ ನಿನ್ನ ತಮ್ಮ ಬಳಿಗೆ ಆಶೀರ್ವಾದ ಮಾಡಮ್ಮ. ಕಂದ, ಹೋಗುವಂತಹ ಕಾರ್ಯ ಆದಷ್ಟು ಬೇಗ ಜಯಶಾಲಿಯಾಗಿ ಬಾ ಕಂದ. ನೀನು ಜಯಶಾಲಿಯಾಗಿ ಬಾ. ಮಣಿದೋ ವಿಖ್ಯಾತ ಮಾಹಿಷನೋ ಅದಕ್ಕಾಗಿ ನೇರವಾಗಿ ದೇವಲೋಕಕ್ಕೆ ಏರಿದವರು ನಾವು. ಅಲ್ಲಿರುವಂತಹ ಸುಮನಚರನ್ನೆಲ್ಲ ಬಡಿದು ಸುರಪೀಠವನ್ನು ನಮ್ಮ ಪಾಲಿಗೆ ಮಾಡಿಕೊಂಡೆವು. ಆದರೆ ಏನು ಮಾಡುವ, ಸ್ವತಂತ್ರ ಇಂದ್ರ ಸುಮ್ಮನಿರಲಿಲ್ಲ. ನೇರವಾಗಿ ಹರಿಯಲ್ಲಿ ದೂರಿಟ್ಟ, ಹರಿ ಬರಲಿಲ್ಲ. ಕೈಯಲ್ಲಿದ್ದಂತಹ ಚಕ್ರವನ್ನೇ ಕಳುಹಿಸಿಕೊಟ್ಟ. ಅಂಗಾಂಗ ಕಳೆದುಕೊಂಡು ಬದುಕಬೇಕೆಂಬ ಆಶೆಯಿಂದ ಗಿರಿಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡವರು. ನಮ್ಮ ಜೀವನ ಹೀಗೆ ಇರುವುದಾ? ಏನು ಮಾಡುವ? ಮಿತ್ರ ಶಂಕಾಸುರ, ಏನಾಯ್ತು? ನನಗೊಂದು ವರ್ತಮಾನ ಕೇಳಿತು. ಏನು? ಮಾಲಿ ಮಗನಾದ ಮಹಿಷ ಬ್ರಹ್ಮದೇವರಿಂದ ಬೇಗವರಗಳನ್ನು ಪಡೆದಿದ್ದಾನಂತೆ. ಹಾಗಾಗಿ ಆತನಲ್ಲಿ ಹೋದ್ರೆ ನಮ್ಗೆ ಏನಾದ್ರು ಪರಿಹಾರ ಸಿಗಬಹುದು. ಸರಿ ಸರಿ, ನೀನು ಹೇಳಿದ ಮಾತು ಸರಿ. ನಡೆದ ದೈತ್ಯರ
ಬನ್ನಿ 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 ಬರ್ಬೋದಲ್ವಾ? ಏನು ಮಾಡುದಿಲ್ಲ. ನಮಸ್ಕರಿಸಿದ್ದೇವೆ. ತಡೆ ತಂದ ದೈತ್ಯರಿಗೆ ನಮೋ ನಮಃ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ಹೌದಾ? ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಿದೆ. ಹೌದಾ? ಕುಡಿಯುವುದಕ್ಕೆ ಕುಡಿಯುವುದಕ್ಕೊಂದು ಬೇಡ. ನಾನು ಬರುವಾಗಲೇ ಕುಂತೆ ಬಂದದ್ದು. ಒಳ್ಳೆದಾಯ್ತು. ಹೌದು. ಅಯ್ಯ ಬಂದವರು ನೀವ್ಯಾರು? ಇಲ್ಲಿಗೆ ಬಂದದ್ದು ನನ್ನಿಂದ ಏನಾದ್ರು ಹೇಳಿ ಬೇಗ. ಲಾಲಿಸಬೇಕು. ಲಾಲಿಬುದಾದರೆ ಮಾಲಿ ಸುಕುಮಾರ ಹೇಳೋ ಬಾಬುಡಿ ಶಂಕಾಪುರನ ಮಾಲವಲ್ಲಿ ಮಧುರ ಚುಂಗಾನಿದ ಕೋವೋ ಬಿಡಲಾದೆ ದೈವರ ಲಾಲಿಬುದಾದರೆ ಅಯ್ಯೋ ಮಹಿಷೋತ್ಯ, ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪವಿತ್ರವಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಭಕ್ತಿ ವಿಶ್ವಾಸ ನಿಮ್ಮನ್ನು ಕಾಪಾಡಲಿ. ಅಯ್ಯೋ ನಾವ್ಯಾರು ಅನ್ಯರಲ್ಲ. ಮತ್ತೆ ಯಾರು? ನಿನ್ನ ಜಾತಿ ಮಕ್ಕಳು. ನನ್ನ ಜಾತಿ ಬಾಂಧವರು. ಹೌದು. ಎಲ್ಲರೂ ಬನ್ನಿ, ಹತ್ತಿರ ಕೂತ್ಕೊಳ್ಳಿ. ಬರ್ಬೋದಲ್ವಾ? ಬನ್ನಿ. ಇದೇ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡು ಬಂದವ ನಾನೇ. ಸಂತಾಸುರ, ದುರ್ಗಾಸುರ, ಬಿಡಲಾಸುರ, ಸುಶೀಲಾಸುರ ನಮ್ಮವರೇ. ಹೌದೌದು. ಅವ್ರು ಯಾಕೆ ಅಲ್ಲಿ ಇದ್ದದ್ದು? ಅದೀಗ ಬೇಡ ಅಂತ ಹೇಳಿ ಅವರನ್ನು ಅಲ್ಲೇ ಕುಳಿತುಕೊಳ್ಳೋದು. ನೀವೇ ಸಾಕು. ನಾನು ಸಾಕಂತ. ಅಯ್ಯ ಇಲ್ಲಿಗೆ ಬರುವುದಕ್ಕೆ ಕಾರಣ ಏನೋ ನಾವು ಒಂದು ಕಾಲದಲ್ಲಿ ವೈಭವದಲ್ಲಿ ಬದುಕಿಕೊಂಡವರು ನಾವು. ಎಲ್ಲಿ? ಶೋಣಿತಾಪುರದಲ್ಲಿ. ಹೌದು. ಈಗ ಇಲ್ಲಿ ಬಂದದ್ದು ದೇವಲೋಕದ ಆಶೆಯಿಂದ ದೇವಲೋಕಕ್ಕೆ ಏರಿದವರು. ಅಲ್ಲಿರುವಂತಹ ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರಪೀಠವನ್ನು ನಮ್ಮ ಪಾಲಿಗೆ ವಶಪಡಿಸಿಕೊಂಡ್ರು. ಒಂದು ಅನುಮಾನ, ಸ್ವರ್ಗಲೋಕ ನಿಮ್ಮ ಸ್ವಾಧೀನವಾಗಿದೆ, ಯಾಕೆ ಬಿಟ್ಟು ಬಂದದ್ದು? ಆದ್ರೆ ಸ್ವತಂತ್ರ ದೇವೇಂದ್ರ ಸುಮ್ಮನಿರ್ಲಿಲ್ಲ. ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬರ್ಲಿಲ್ಲ. ಕೈಲಿದ್ದಂತ ಚಕ್ರವನ್ನೇ ಕಳುಹಿಸಿಕೊಟ್ಟ. ಗರಗರನೆ ಬಂದು ನಮ್ಮ ಅಂಗಾಂಗವನ್ನೆಲ್ಲ ಕಳೆದುಕೊಂಡು ಹೋಗು ಬದುಕಬೇಕೆಂಬ ಆಶೆಯಿಂದ ಗಿರಿಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬಂದೋದಕ್ಕೆ ಇಲ್ಲಿಗೆ ಬರದಕ್ಕೆ ಕಾರಣ ಒಂದು ವಾರ್ತೆಯನ್ನು ಕಳಿಸಿಕೊಂಡಿದ್ದೇನೆ. ಶೋಣಿತಾಪುರದಲ್ಲಿ ಮಾಲಿನ್ಯ ಮೊದಲಾಗಿ ಮೈಸೂರನ್ನು ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕಾದಂತ ವರವನ್ನು ಸಂಪಾದಿಸಿದ್ದಾನೆ. ನಮ್ಮ ಕಷ್ಟಕ್ಕೆ ಪರಿಹಾರ ಅಂತ ಹೇಳಿದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಕೇವಲ ನಮಗೆ ಮಾತ್ರ ಅನ್ಯಾಯವಾದದಲ್ಲ, ನಿನಗೂ ಆಗಿದೆ, ಯಾರಿಗೂ ಆಗಲಿಲ್ಲ ಅಂತ ಆಗಿದೆ ಅಂತ. ನಿನ್ನ ತಂದೆಯನ್ನು ಕೊಂದವರು ಬೇರೆ ಯಾರು ಅಲ್ಲ, ಆ ಪಾಠ ಶಕದುಕರನೆಯನ್ನು ಆಲಿಸಿ ಮಾಡಿಬಿಟ್ಟವರ ಊರು ಬಿಟ್ಟವರ ಎತ್ತದು ಒಟ್ಟು ಬಂದು ತಾಗಿದ್ದೀರಾ? ನಿನ್ನ ಊರಿನ ಪರಿಚಯವದು ಒಟ್ಟು ಬಂದು ತಾಗುವೆ ಎತ್ತದು ತಾಗುವುದು ಯೋಚನೆ ಮಾಡಿ ನೀನು ತಾಗಿದ್ದ ಮಾತಾಡಿದ್ದಾಗುತ್ತೆ ಕಣ್ಣಲ್ಲಿ ನೀವು ಯಾರು ಗೊತ್ತಾಗಿದೆ? ಯಾರು ನಮ್ಮನ್ನು ಕಳಿಸಿದೆ ಅವರಿಗೆ ನಮ್ಮ ಪರಿಚಯ ಸಿಗಲಿಲ್ಲ. ಏನು ಎಂತ ಎಲ್ಲ ಕೈಕೊಂಡವರು ಮತ್ತೆ ಮರಳಿ ಇಲ್ಲಿ ನಾವು ನಮಗೆ ಬಂದದಲ್ಲ ನೇತಾರ ತಾನೆ ಹಿಂದೆ ನೋಡು ಒಮ್ಮೆ ಅಕ್ಕ ನೀನೇ ತಗೋ, ಬೈಲು ನೀನು ತಿನ್ನು, ಅಕ್ಕಚ್ಚು ನೀನು ಕುಡಿ. ಇಲ್ಲಿ ಬಾ ಬಾ ಕೋಲಲ್ಲ ಎಂತ ಬಾ ನೀನು ಬಾ ಎಂದ ಬಾ ಎಂತ ಬಾ ಹಾಗೆಲ್ಲ ಮಾತಾಡಿದ್ದಿ. ಅದು ಕೋಲವನ್ನು ಕಟ್ಟಿಕೊಂಡು ಬರೋದು ಎಂತದ ಕೋಲ ಎಂತ ಈಗ ನೀವು ಮಾತಾಡ್ತಾರೆ ನಾನು ಇದು ಕಂಬಳದ್ದು ಅಂತ ಯೋಚನೆ ಮಾಡಿ ಪೂಲ ಕದ್ದು ಒಂದು ಕೋಣ ಹೋಗ್ತದೆ ಕಂಬಳಕ್ಕೆ. ಒಂದು ಹೋಗುದ್ರೆ ಇನ್ನು ಜೊತೆ ನಿನ್ನ ಅಪ್ಪನ ಪಾಪಿ ಮಗನೇ. ಈಗ ಈ ವಿಷಯಕ್ಕೆ ಬರುವ. ಈಗ ನೀವು ಯಾರು ಅಂತ ಗೊತ್ತಾಗಬೇಕು. ನಿಮ್ಮ ಆಧಾರ ಬೇಕು. ಈಗ ನಮ್ಮ ಈಗ ನೀವು ಆಧಾರ ಇಲ್ಲದೆ ಇವಾಗ ಯಾವ್ದು ನಡೆಯುದು? ಆಧಾರ ಮೊದಲು. ಹೌದಾ? ನಾವು ಆಧಾರ ಇಲ್ಲದೆ ಬಂದದ್ದು. ಮತ್ತೆ ಆಧಾರ ಇಲ್ಲದೆ ಹಿಂಗೆ ಹೋಗಿ ಅದು ಬಿಟ್ಟಿಲ್ಲ. ಆಧಾರ ಯಾರ ನೀನು?
ಇಲ್ಲಿ ನೋಡಿಕೊಳ್ಳಿ ಬಾಬಾ. ಸಂದೇಶ ಚರ ಅಂದಾಚಾರ ದ್ವಾರ ಬಾಗಿಲ ಭಟ ಪಾಲಕನವ್ರು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು, ಕಲಿಬೇಕು ನೀವು. ಬಾಗಿಲ ಭಟ ಭಟರು ಕವಾಟ ರಕ್ಷಕ ಹಾ. ಏ ದೂತ ಓ ನೀನೇ ನಾಥ. ನಾನು ನಾಟಲ್ಲ, ಮತ್ತೆ? ನಾನು ನಾಟಾದ್ರೆ ಯಾರು ಇಲ್ಲಿ ನಿಲ್ಲಕ್ಕಿಲ್ಲ. ಏ, ನಾವು ಬಂದದ್ದೇ ಗೊತ್ತದ. ಯಾಕೆ ಯಾಕೆ ಬಂದದ್ವಿ? ನನ್ನ ಅಪ್ಪ ಇಲ್ಲಿಗೆ ಬಂದಿದ್ದಾರ. ಯಾರು ಯಾಕೆ ಗೊತ್ತಾಗ್ಲಿಲ್ಲ? ಗೊತ್ತಾಗಿದೆ, ಯಾರು? ವಿದ್ಯುನ್ಮಾಲಿ ಮಹಾಪ್ರಭು. ಓ ಅವ ತತ್ತು ಮಣ್ಣುದಿದೆ. ಮಾಲಿನಿ ಸಂಜಾತ ವಿದ್ಯುನ್ಮಾಲಿಯ ಪುತ್ರ. ಈಗ ಬಂದದ್ದು ಮಹಿಷಾಖ್ಯ ನಾನೇ. ಸರಿ ಸರಿ ಸರಿ. ಉದ್ದೇಶ ಎರಡೇ. ಯಾವುದು? ಅಪ್ಪನ ಒಂದು ಸೇಡು ಒಂದು ಒಂದು ಸ್ವರ್ಗಲೋಕ ನಮಗೆ ಸಿಗಬೇಕು. ಎರಡು ಇವರಿಗೆ ಅನ್ಯಾಯ ಆಗಿದೆ. ಮೂರು ಅದಕ್ಕೆ ಬಂದದ್ದು ನಾನು. ನಾಲ್ಕು ಅವರಲ್ಲಿ ಐದು. ಇದು ವಿಚಾರವಲ್ಲ. ಆರಲ್ಲ, 7. ಈಗ 7. ಈ ವಿಚಾರ ಈಗ ನಿಮ್ಮಲ್ಲಿ ಮಾತಾಡ್ಲಿಕ್ಕಿಲ್ಲ. ನಿನ್ನ ಅಪ್ಪನಲ್ಲಿ ಹೋಗಿ ಹೇಳ್ತೀರಾ? ಹೋಗಲ್ಲ. ಸ್ವರ್ಗಲೋಕಕ್ಕೆ ಯಾರನ್ನು ಬಳಿ ಹಾಗೆಂದುಕೊಳ್ಳಬಹುದು. ಅನೇಕ ವಿಧಾನ ನಾನು ದ್ವಾರದಲ್ಲಿ ಸೇವೆ ಮಾಡ್ತಾ ಇದ್ದೆ. ಹೌದು. ಇವತ್ತು ಸ್ವಲ್ಪ ಗಡಿಬಿಡಿ. ಏನು? ನಮ್ಮ ಮಹಾದ್ವಾರದ ಮುಂಭಾಗದಲ್ಲಿ ಒಂದೇ ಬಾರಿಗೆ ಒಟ್ಟು ನುಗ್ಗುತ್ತಾ ಇತ್ತು. ಒಂದೇ ಬಾರಿಗೆ ಒಟ್ಟು ನುಗ್ಗುತ್ತಾ ಇತ್ತು. ಏನದು? ನಷ್ಟವಾಗಿದೆ. ಸೇನೆ ಒಂದೇ ಬಾರಿಗೆ ಸೇನೆ ನುಗ್ಗುತ್ತಾ ಇದೆ. ಹೌದೌದು. ಹೌದೇ? ಯಾವುದು? ಎಲ್ಲಿಂದ? ಯಾರು ಏನು ಅಂತ ಹಿಂದೆ ನೋಡ್ತಾ ಇದ್ದೇನೆ. ಅಲ್ಲಿಗೆ ಮೊದಲಿಗೆ ಒಂದು ಕೋಣ, ಮುಂದಿನ ಒಂದು ಕೋಣ. ಅದು ನಮ್ಮಲ್ಲಿ ಕೋಣ ಯಾಕೆ ಕಟ್ಟಿಕೊಂಡು ಬಂದದ್ದು ಯಾರನ್ನು ಮತ್ತೆ ನೋಡುವಾಗ ಅದು ಗೊತ್ತಾಯ್ತು. ಯಾರು? ಹಳೇ ಅಪರಾಧಿಗಳು. ಹಳೇ ಅಪರಾಧಿಗಳು? ಹಳೇ ಅಪರಾಧಿಗಳು. ಸಂಕಾಜಾಗಟೆ ಬಿಡರ ಚಿಟ್ಟು. ಓಹೋ, ಅದು ಹಾಗಲ್ಲ. ಅಂಗಾಂಗ ದುರ್ಗಾದಿಗಳು. ಹೌದೌದು. ನಮ್ಮಿಂದ ಪೆಟ್ಟು ತಿಂದು ಮಾಡಿದವರು ತಾನೆ. ಹೌದೌದು. ಹೌದು. ಇವಾಗ ಮರಳಿ ಅವರು ಬಂದಿದ್ದಾರೆ. ಈಗ ಬಂದಿದ್ದಾರೆ. ಮತ್ತೆ ಇವಾಗ ಈ ಕೋಣದ ವಿಷಯ ಬೇರೆ ಉಂಟು. ಏನು? ಕೋಣ ಸಾಮಾನ್ಯದಲ್ಲ. ಯಾವ ವಿದ್ಯುತ್ ಮಂಡಳಿಯವರ ಮಗ ಅವತ್ತಿಗೆ ಬಂದದ್ದು. ವಿದ್ಯುನ್ಮಾಲಿಯ ಮಗ. ಈಗ ಬಂದ ಉದ್ದೇಶವನ್ನು ಕೇಳಿದೆ. ಅವನಿಗೆ ತಂದೆಯನ್ನು ಕೊಂದ ಸೇಡು, ಇವರಿಗೆ ಸ್ವರ್ಗದ ಸ್ಥಾನಮಾನ ಸಿಗಬೇಕಾದ ಅವರ ಉದ್ದೇಶ ಮೂಲಕವಾಗಿ ಇವರಿಗೆ ಬಂದಿದ್ದಾರೆ. ಏನು ಮಾಡಬೇಕಂತ ಗೊತ್ತಾಗ್ತದೆ.
ಇದ್ದಾರೆ. ಈ ಹೊತ್ತಿನಲ್ಲಿ ಸ್ವರ್ಗದ ಮೇಳದಾಳಿಯನ್ನು ಕೂಳ ಮಹಿಷನು ಬಯಸಿದ್ದಾನಂತೆ. ಹಿಂದಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಬಂದಿದ್ದಾನೆ. ಅವನನ್ನು ಎದುರಿಸಬೇಕಲ್ಲ. ನಿಮ್ಮ ಆಯುಧಗಳನ್ನು ಹಿಡ್ಕೊಳ್ಳಿ, ನಿಮ್ಮ ವಾಹನಗಳನ್ನು ಏರಿಕೊಳ್ಳಿ. ವಜ್ರಾಯುಧವನ್ನು ಹಿಡ್ಕೊಂಡಿದ್ದೇನೆ. ಹೌದು. ಗಜವನ್ನು ಏರಿ ಬಂದಯ, ಕೈಯಲ್ಲಿ ವಜ್ರಾಯುಧಯ,
ನನ್ನ ಅಪ್ಪನ ಕೊಂದೆಯ ಹೌದು. ಏ ಪಾತಕಿ ಏಯ್ ಅದನ್ನು ತಿಳಿದೇ ಬಂದವ ಓಹೋ ಮಾಲಿನಿ ಸಂಜಾತ ಆಹಾ. ಮಹಿಷ ದಾನವ ಹಾ. ಕೊಡು ನಾಕ ಮಹಿಷನೇ ಏನಲ್ಲ ವಿಚಾರವನ್ನು ಸರಿಯಾಗಿ ಕೇಳು. ಯಾವುದು? ಶತ ಅಧ್ವರಗಳನ್ನು ಮಾಡಿ ಸ್ವರ್ಗದ ಅಧಿಕಾರವನ್ನು ಪಡೆದವರು ನೀನು. ನಾನು ಈ ವೇಳೆಗೆ ನಿನ್ನ ತಂದೆಯನ್ನು ಕೊಂದು ವಿದ್ಯುನ್ಮಾಲೆಯನ್ನು ಕೊಂದಂತ ಹಗೆಯನ್ನು ತೀರಿಸುವುದಕ್ಕಾಗಿ ಬಂದಾಗ ನಿನ್ನನ್ನು ಅವನ ಜಾಗಕ್ಕೆ ಕಳಿಸ್ತೇನೆ. ಬಾ. ಅದೊಂದು ಮಾತಿಂದ ತೆಗೀರಿ. ಯಾವುದು? ಮಂಗಳವಾದ ಇದು ನಮ್ಮ ಪಾಲಿಗೆ ಮಂಗಳವಾದದ್ದು. ಅಯ್ಯ ಸಂಕಟ ಬ್ರಹ್ಮದೇವನ ವರಬಲ ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸ್ವರ್ಗ ಮರ್ತ್ಯ ಪಾತಾಳ ಈಗ ನಮಗೆ ಲೋಕವೇ ಇಲ್ಲದಾಗೆ ಮೂರು ಲೋಕ ಅಧೀಶ ಅರ್ಪಣ ತರ್ಪಣ ಯಾರಿಗೆ? ಎಲ್ಲವೂ ಮಹಿಷಾಸುರನಿಗೆ. ಅವಿರ್ಭಾಗ ನಿಮ್ಮ ಪಾಲಿಗೆ. ಓ ಸಂಕಟಕರೇ, ನೀವು ನನಗಾಗಿ ಮತ್ತೆ ನಿಮಗಾಗಿ ಎಂತ ಕೆಲಸ. ಮತ್ತೆ ಇವತ್ತು ಕೆಲಸ ಮಾಡದೆ ಮತ್ತೆ ಯಾವಾಗ ಮಾಡುದು? ಮಾಡಲೇಬೇಕು. ಆದ ಕಾರಣ ನಿಮಗೆ ವಿಶ್ರಾಂತಿ ಅಗತ್ಯ. ಹೋಗಿ ವಿಶ್ರಾಂತಿ ಮಾಡಿ. ಓಹೋಯ್ ನಭಮಂಡಲದಲ್ಲಿ ಸೂರ್ಯ ಚಂದ್ರರು ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರವನ್ನೇ ಅಲ್ಲೇ ನಿಲ್ಲಿಸಿದ್ದೇನೆ. ಮುಂದೇನಾಗ್ತದೆ ಎಂಬ ನಿರೀಕ್ಷೆಯಲ್ಲಿರುವ ಅಮ್ಮನ ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಗಡಿಯಲು ಶ್ರೀ ದುರ್ಗಾ ಪರಮೇಶ್ವರಿ ಎಂಬನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ದಿನ ಬುರ್ಕೋಡಿಯಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸುತ್ತಿದ್ದೇವೆ. ಅಲ್ಲದೆ 26/11/25 ಬುಧವಾರದಂದು ಬಜ್ಪೆ ಕಡೀಲು ರಸ್ತೆಯ ಪಟ್ರಕೆರೆ ಬಳಿ ಶ್ರೀಮತಿ ಗಾಯತ್ರಿ ಮತ್ತು ಶ್ರೀ ಸುಧೀರ್ ಆಚಾರ್ಯ, ಶ್ರೀಮತಿ ಶಾಲಿನಿ ಮಂಜುನಾಥ ಆಚಾರ್ಯ ಹಾಗೂ ಮನೆಯವರ ಬಾಪ್ತು ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸುತ್ತಿದ್ದೇವೆ. 2/12/25 ಮಂಗಳವಾರದಂದು ಪೆರ್ಮುದೆ ಮೆಣಕಲ ಪರಬಿನಲ್ಲಿ ಶ್ರೀಮತಿ ಗುಲಾಬಿ ಮತ್ತು ಶ್ರೀ ದಾಮೋದರಗಳ ಶ್ರೀಮತಿ ದೇವಕಿ ಹಾಗೂ ಮನೆಯವರ ಬಾಪ್ತು ಶ್ರೀದೇವಿ ಮಹಾತ್ಮ ಕಥಾನಕ ಕೂಡ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಚಂದ ಕಾಣಿಸುವುದಕ್ಕಾಗಿ ಅಪೇಕ್ಷಿಸುತ್ತಾ ಕಥೆಯ ಮಧ್ಯೆ ಬಂದು ರಸಭಂಗ ಮಾಡದಕ್ಕಾಗಿ ಕ್ಷಮಿಸುತ್ತಾ ಕಥೆಯನ್ನು ಮುಂದುವರಿಸಿದ ಬೇಕಾರಿಂದ ಅಪ್ಪಣೆ ಹಚ್ಚುತ್ತಿದ್ದೇವೆ. ಯಕ್ಷಗಾನಂ ಗಿಡಿಗೆ
ಪೊರೆಯಬೇಕೆಲೆ ವಾಣಿನಾಥ ಅವಧರಿಸುನಿ ಕಮಲ ಸಂಜಾತ ದುರುಳರಟ್ಟುಳಿಯನ್ನು ಒರೆಯುವದಿದ್ದೇನು ತಲೆಯೆತ್ತು ಹೊರುವಳ ಹರನೂರ್ವ ಬಲ್ಲನು ಒರೆಯಬೇಕೆಲೆ ವಾಣಿನಾಥ. ಜಯ 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 ಓ ವಾಣಿನಾಥ ಬರೆಯಬೇಕ ಏನಾಗಿದೆಯಪ್ಪ ದೇವಾ ಈ ಹೊತ್ತಿನಲ್ಲಿ ನಿನ್ನಿಂದಲೇ ಹೊರಬಲಾದಂತಹ ಕೂಡ ಮಹಿಷನು ಸ್ವರ್ಗಲೋಕಕ್ಕೆ ದಾಳಿ ಇಟ್ಟಿದ್ದಾನೆ, ನಮ್ಮನ್ನೆಲ್ಲ ಓಡಿಸಿದ್ದಾನೆ. ಬೆದರಿದೆವು, ಬೆಚ್ಚಿದೆವು, ನಾವು ಓಡೋಡಿ ಹೋದೆವು. ಈ ಹೊತ್ತಿನಲ್ಲಿ ನಿನ್ನ ಪದಕಮಲಕ್ಕೆ ಬಂದಿದ್ದೇವೆ, ನೀವೇ ರಕ್ಷಿಸಬೇಕು. ಅರಿತೆ 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 ನರಿತೆ ನಾದುರುಳನ ಬಾಧೆಯ ಹೊರೆಯುವ ಜಾಕಿನೀತೆನ್ನಲಿ ಮನೆಯಲ್ಲವೂ ನಾವರಗಳಲ್ಲಿ ದೇಹವಿರದಿದೆ ನಭವನು ಮೊದಲಲಿ ಏನೆಂದು ಅರೆ ಮೂರರೊಳಿ ಅವರ ಯೋನಿಜರು ಮರಣವ ಬಾರದ ತೆರದಲ್ಲಿ ಹರಿಹರ ಬ್ರಹ್ಮಾದ್ಯರಿಗ ಸದಳ ಸಂಹರಿಸುವನವನನು ದುರದಲಿಯೇ ಅರಿತೆ ನರಿತೆ ನಾದುರುಳನ ಬಾಧೆಯ ಒರೆಯುವ ಜಾಕಿನೀತೆನ್ನಲಿ. ಇಂದ್ರಾದಿ ಸುಮನಸರೇ, ಆ ಕೋಳನ ಕುರಿತಾಗಿ ನನ್ನಲ್ಲಿ ತಿಳುಹಿ ಪ್ರಯೋಜನವಿಲ್ಲ. ಆದರೂ ಅದೆಲ್ಲವನ್ನು ನಾನು ಅರಿತವನೂ ಇದ್ದೇನೆ. ನಾನೇ ಕೊಟ್ಟಂತಹ ವರಗಳ ಕಾರಣದಿಂದಾಗಿ ನಮ್ಮ ಮೂರು ಮೂರ್ತಿಗಳಿಂದಲೂ ಆತನು ಅವಧ್ಯನಿದ್ದಾನೆ. ಆದರೂ ಒಂದುಂಟು, ಏನು ದೇವ? ಅಘಟಿತ ಘಟನಾಪಟು ಎನಿಸಲ್ಪಟ್ಟಂತಹ ನಾರಾಯಣನಲ್ಲಿಗೆ ಹೋಗಿ ಲೋಕ ಸಂಕಷ್ಟವನ್ನು ದೂರಿಕೊಂಡರೆ ಒಂದು ಪರಿಹಾರವನ್ನು ತೋರಿಯಾನು. ಬನ್ನಿ ನನ್ನ ಜೊತೆ. ಭಾವ ಬಂಧಿಸಿಕೊಂಡಿದ್ದೇನೆ. ನಾವೀರುವರು ಕೂಡ ಜೊತೆಯಾದದ್ದು ದುರುಳನಾದಂತಹ ಮಹಿಷನ ವಧೆ ಕುರಿತಾಗಿ ಚರ್ಚಿಸಲೋಸುಗ ತಾನೆ. ನಿಜ. ಎಲ್ಲಿ ಕುಳಿತುಕೊಳ್ಳೋಣ? ಚಂದ್ರಕಾಂತ ಶಿಲೆ ಏನು ಕುಳಿತವರು ಚಂದ್ರಕಾಂತ ಶಿಲೆಗಳೊಂದಾಗಿ ಖಳನ ವಧಿಸುವ ಯತ್ನ ಯೋಜಿಸುತ್ತಲಿರಲತ್ತ ನಳಿನ ಭವ ಸುರನ ನೊಡಗೊಂಡು ನಡೆದದ್ದು ವೈಕುಂಠನವು ಕಾಣದಿರಲು. ಇಂದ್ರಾದ್ಯರೇ, ದೇವ ವೈಕುಂಠಕ್ಕೆ ಹರಿಯನ್ನು ಕಾಣಲೋಸುಗ ಬಂದರೆ ಆತನು ಕಣ್ಮರೆಯಾಗಿದ್ದಾನೆ. ಕೈಲಾಸಕ್ಕೆ ಹೋಗೋಣವೇ? ಬಳಿಕ ಕೈಲಾಸ ಕೈತಳಲಾಗ ಪುರಹರನು ನಿಲಯದೊಳಗಿಲ್ಲದಿರೆ ಕಳವಳಿಸೆ ಬಳಿಕವರು. ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತರೆದಿದ್ದಾನೆ. ಮುಂದೇನು ಮಾಡುವುದು, ಏನು ಮಾಡುವುದು? ಅದು ಹರಿಹರನು ತುಹಿನೋದ್ರಿಯೊಳಗೀರ್ಪ ಹದನವನ್ನು ಕೇಳಿಸಿಕೊಂಡಿರಲ್ಲ, ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅವರನ್ನು ಸೇರಿಕೊಳ್ಳೋಣ. ಬನ್ನಿ 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 ಬನ್ನಿ. ಹರಿಹರ ಹರಿಹರರ ಪಾದ ಪದ್ಮಗಳಿಗೆ ನಮೋ ನಮಃ. ಎದ್ದೇಳಿ ಬಂದ ಕಾರಣ ಹೇಳಿ. ಶಂಕರ ನಾರಾಯಣರೇ, ಮಾಲಿನಿ ಸಂಜಾತನಾದಂತಹ ಮಹಿಷಾಖ್ಯ ನನ್ನಿಂದ ವಿಶೇಷವಾದಂತಹ ವರಗಳನ್ನು ಪಡೆದು ಬಲಾನ್ವಿತನಾಗಿ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ದೇವತೆಗಳನ್ನು ಬಡಿದೋಡಿಸಿದವನಿದ್ದಾನೆ. ಅವನಿಂದಾಗಿ ಲೋಕಕ್ಷೋಭೆ ಅಧಕವಾಗಿದೆ. ಪೊರೆಯಬೇಕು ಪೊರೆಯಬೇಕು ಪೊರೆಯಬೇಕು. ದೃಢನಾದಂತಹ ಮಹಿಷನ ನಾಶಕ್ಕೋಸ್ಕರವಾಗಿ ನನ್ನೊಳಗೆ ಅಂತರ್ಗತವಾದ ಮಹಾ ತೇಜಸ್ಸನ್ನು ಹೊರಗಡೆ ಇದ್ದೇನೆ.
ದುಷ್ಟ ಮಹಿಷನ ವಧೆಗಾಗಿ ನನ್ನಲ್ಲಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನೇ ಹೊರಗಡೆ ಮಹಿಷನ ವಿನಾಶಕ್ಕಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜವನ್ನು ಹೊರಗಡೆ ಇದ್ದೇನೆ. ಸುಮನಾಥರೇ, ನಮ್ಮ ದುಷ್ಟಶಕ್ತಿಯನ್ನು ನಾಶ ಮಾಡುವುದಕ್ಕಾಗಿ ನಮ್ಮ ಒಳಗೆ ಅಡಗಿರುವಂತಹ ಅಂತಸತ್ತನ್ನು ಹೊರಗಡೆ ಚಾರು ದಿಕ್ಪಾಲಕನ ತೇಜ ಒಂದಾಗಿ ಕೃತಿ ತಳೆದು ಧನೆ ಗಿಳಿಯೇ ಸುರರು ಜಯ ಜಯವೆಂದು ಮುತ್ತಿಗೈದರು. ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೋಭ್ಯೋ ಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಜಯ 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 ಹರಿ ಹರಾದ್ಯರು ಕಾಳಿ ಧೈರ್ಯವ ಸುರಪಕ್ಷರು ಬೇಡ ಬಾರದೆ ಅಂದ ಕಷ್ಟವ ಕೇಳಿ ಮಹೇಶ್ವರ ತಾಯೇ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು
ದೇಹವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪೋಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾಲಿನಿಯ ಕಂದನಾದಂತಹ ಮಹಿಷನಾಮಕನು ವಿಧಿಯಿಂದಲೇ ವರವನ್ನು ಪಡೆದು ಪ್ರಮತ್ತನಾಗಿ ಲೋಕ ಮೂರರಲ್ಲಿ ಅಧರ್ಮದ ಧ್ವಜವನ್ನು ಸ್ಥಾಪಿಸಲೋಸುಗವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡ ಪರಿಣಾಮದಲ್ಲಿ ಮೂರು ಲೋಕವು ಕಂಗೆಟ್ಟಿದೆ. ನಾವೆಲ್ಲರೂ ಭೀತರಾಗಿದ್ದೀವಿ. ಕೂಡನಾದರೂ ನಿರ್ಭೀತನಾಗಿದ್ದಾನೆ. ಲೋಕ ಕಂಟಕನಾಗಿರುವಂತಹ ಅವನನ್ನು ವಧಿಸಿ ಲೋಕಕ್ಷೇಮವನ್ನು ಸಾಧಿಸಿಕೊಳ್ಳಿದೆ. ತಿಳಿದೆ ಸುಮನಸರೇ, ಮಾಲಿನಿ ಜಾತನಾದ ದುರುಳ ಮಹಿಷ ಅದನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆಯೇ? ತಿಳಿದೆ ತಿಳಿದೆ. ಶಂಕದುರ್ಗಾದಿಗಳಿದ್ದಾರೆ. ಶಂಕದುರ್ಗರೇ, ಮಕ್ಕಳೇ, ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಡುಹಿ ಅವರೆತ್ತರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಜಯ 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 ಎನ್ನಲು ಜಯ ಜಯವೆಂದು ಸಕಲರು ಜಯ ಜಯ ಎನ್ನಲು ಜಯ ಜಯವೆಂದು ಸಕಲರು ಮಣಿಯಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ಅಜ ಭವ ಸುರಪ ಮುಖ್ಯರೇ, ನಾವೆಲ್ಲರೂ ಪ್ರಾರ್ಥಿಸಿದ ಕಾಲಕ್ಕೆ ಅಂಬರದಿಂದ ಕುಂಬಿನಿಗಿಳಿದಂತಹ ಜಗದಂಬೆ ಅಭಯ ವಾಕ್ಯಗಳನ್ನಾಡಿದಾಗ ದೋಷ ಮಾನಸಿಕರಾದಂತಹ ನಮ್ಮ ಜಯಕಾರ ಶುಭ ಶಂಖಧ್ವನಿಯಾಗಿ ಪವಿತ್ರ ಮೌನದ ದಿಗಂತಗಳಲ್ಲಿ ಅನುರಣಿತಗೊಳ್ಳುತ್ತಿದ್ದಂತೆ ಆಗಮಿಸಿದಂತಹ ವಿಶ್ವಕರ್ಮನು ಘನತರವಾದ ವಸನ ಭೂಷಣಗಳನ್ನು ಸಮರ್ಪಿಸಿ ಕೃತಾರ್ಥನಾಗಿದ್ದ. ದೇವ ಚಿಂತಣಿ ಎಲ್ಲವೂ ಸಕಲ ಸೇವೆಯಲ್ಲಿ ತೊಡಗಿಸಿ
ತಪ್ಪಿಸಿಕೊಂಡ ಈ ಹೊತ್ತು ಮೂಲ ನಾಶಕ್ಕಾಗಿ ಹೊರಟಂತಹ ನಮ್ಮವನಿಗೆ ನಮ್ಮ ಕೈದುಗಳನ್ನು ಸಮರ್ಪಿಸಿ ಕೃತಾರ್ಥರಾಗೋಣ. ವನಜನಾಭನು ಕರದ ಚಕ್ರವ ಇದೋ ಚಕ್ರಾಯುಧವಮ್ಮ. ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಮಹಿಷಾನನಕ್ಕಾಗಿದ್ದಾಯೆ ಸುರಪ ವಜ್ರವ ಉಳಿದ ದಿಕ್ಪಾಲರು ಎನಲು ಜಯ 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 ಬಿಡುಗಣ್ಣ ಬರ್ದಿಲ್ಲರೆ ಇನ್ನೇನು ಬೇಕು ನಮ್ಮ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯಕ್ಕೆ. ಅಷ್ಟಾಯುಧ ಪಾಣಿಯಾದಂತಹ ಮಹಾಮಾತೆಯನ್ನು ನೋಡಬಾರದು. ಕೊಟ್ಟ ಕುಂಕುಮ ನಸುಳಲೆ ಪವಳದ ಕೈ ಕಟ್ಟು ಕಂಕಣ ಕೈಬಳಿ ತೊಟ್ಟ ಕುಪಸ ಬಿಗಿ ದುಟ್ಟ ಪೀತಾಂಬರ ಗಟ್ಟಿ ವಡ್ಯಾಣಕ ನಂದಿಗೆ ಕಿರುಗೆಜ್ಜೆ ಇಟ್ಟು ಶೋಭಿಸುವಂತಹ ಅಷ್ಟ ಸಂಪನ್ನೆ ವೈಶಾಂತಕ್ಕೆ ಆಗುತ್ತೇನೆ ಅಂತ ಹೇಳಿದ ಮರುಕ್ಷಣದಲ್ಲಿ ಅದು ಅದು ಬರುತ್ತಿರುವವನು ಯಾರು? ಅಷ್ಟಭುಜದಲ್ಲಿ ಧರಿಸಿಕೊಂಡಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದೊಂದು ಬೆಳಗುತ್ತಿರುವಂತಹ ಈ ವೇಳೆಯಲ್ಲಿ ಕೂಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗ್ತೇನೆ, ಸಿಂಹವಾಹಿನಿಯಾಗ್ತೇನೆ, ಸಿಂಹವಾಹಿನಿಯಾಗ್ತೇನೆ.
ಒಮ್ಮಿಂದೊಮ್ಮೆಲೆ ಕೆಂಡದ ಮಳೆ, ಮತ್ತೊಂದೆಡೆ ರಕ್ತದ ಹೊಳೆ. ಅಬಾ ಬಾ 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 ಬಾ, ಕಾಗೆ ಗೂಗೆಗಳ ಸಂಚಾರ, ನರಿ ನಾಯಿಗಳ ಓಡಾಟ. ಅಬ್ಬಾ, ದೂರದೃಷ್ಟಿ ಹಾಯಿಸಿದಾಗ ನಮ್ಮವರ ಶಂಖದುರ್ಗರು ಅಳೀತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಖಧ್ವನಿ ಕೇಳ್ತಾ ಉಂಟು. ಎಲ್ಲಿಂದ? ಯಾವ ಕಡೆಯಿಂದ? ಅರಸುತ್ತಾ ಮುಂದೋಗ್ತೇನೆ. ನಮ್ಮವರಾದ ಶಂಕರನ ಕೊಂದೆಯ ನಿಜ ಅದನ್ನು ತಿಳಿದೇ ಬಂದವ ಮಾಲಿನಿ ಸಂಜಾತ ಮಹಿಷ. ಯಾಕೆ ವಿಧಿಯಿಂದ ವರವನ್ನು ಪಡೆದುಕೊಂಡು ನೇರವಾಗಿ ಸ್ವರ್ಗವನ್ನು ಏರಿ ಇಂದ್ರಾದಿ ಸಮರಸ ಬಡಿದೋಡಿಸಿ ಪಾತ್ರ ಎಸಗಿದಂತ ನಿನ್ನ ಶಿರವನ್ನೇ ಕತ್ತರಿಸಿ ಸುಮನಸರು ಪೊರೆಯುವುದಕ್ಕೆ ಬಂದವಳು ಸುರರನ್ನು ಕಾಪಾಡಲು ಬಂದಯ. ನಿಜ, ನೀನು ಬಂದದ್ದು ಒಳ್ಳಿತಾಯಿ. ಯಾಕೆ ರಗರಾಜನನ್ನು ಮಾರಿಗಟ್ಟು ಆಯುಧವನ್ನು ಬದಿಗಿರಿಸು ನನ್ನ ತೊಡೆ
ಹೃದಯ, ಮತ್ತೇನು ವಿಶೇಷ? ಭುಜೆ, ಬಿಡು. ಅಯ್ಯೋ ನಿಜೆ, ಬಿಡು. ಸಿಂಹವಾಹಿನಿ, ಬಿಡು. ನಿನ್ನ ಬಾಲ್ಯಾಮೃತ್ಯ. ಸುರಪಾದಿ ಸುಮನಸರೆಲ್ಲರೂ ಬಂದು ಬರಿ ಬರಿ ವಿಧಾನದಲ್ಲಿ ನಟಿಸಿದ ರಂಗು ಸುರುಳ ಮಹಿಷ ಮಹಿಷ ತನಿಗೆ ಸುರುಚಿತ ರಾತ್ರಿಯ ಬೆಳಗಿದರು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ 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 ಮಹಿಷಾಸುರ ಸುರಭ ಭಯಾಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಕವನು ಪಾಲಿಸುವುದು ಮರೆಯಾದನ್ನಯ ಕಾರಣವನು ನಿರತ ಮನದಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಣ ಮಹಿಷ ಹಾಗೂ ಆತನನ್ನು ಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು.
ಈ 9 ದಿವಸಗಳಲ್ಲಿ 9 ರೂಪನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಚಂದ್ರಗಂಟ, ಸ್ಕಂದಮಾತ, ಕಾತ್ಯಾಯನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪನ್ನು ತಾಳುವುದರ ಮೂಲಕ ಕೂಳರನ್ನು ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರ್ಳಮೈಶ್ವರ ಶಿರವನ್ನೇ ಭುವಿಗೆ ತಂಡಾಡಿ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠದನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ಏನು ಮಾಡೋದು? ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತಾರೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತೆ ಸೋಳಿದ ಪಟ್ಟಣವನ ಶುಂಭದಾನ ಮನಧಿಕಾರಿ ಅವನಲ್ಲಿ ಉದ್ಧಾರಕ ಸೋನಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ಶುಂಭಾನಿಶುಂಭರು ಅಂತ ಕೇಳಿದ್ದೇನೆ. ನಾವೇ ಸರಿ ಹೊರಟು ಬಂದಿರೋ ಕಾರ್ಯಕಾರಣಗಳು ಅನೇಕವಿದೆ ತಮ್ಮ.
ಗರ್ಭದಿಂದ ಧನುದೇವಿಯ ಗರ್ಭ ಮೊದಲೇ ಹುಟ್ಟಿಕೊಂಡವರು ನಾವು. ಶುಂಭ ನಿಶುಂಭರೆಂಬ ಹೆಸರನ್ನು ಗಳಿಸಿಕೊಂಡೆವು. ತಮ್ಮ ನಮ್ಮ ಕೀರ್ತಿಯೋ ನಿಮಿತ್ತವಾಗಿ ಉಳಿಯದೆ ಎತ್ತರದ ಬಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುತ್ತ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ ಆ ಬಳಿಕ ಪಾತಾಳ ಲೋಕ, ಎರಡು ಲೋಕವೇ ನಮ್ಮ ಸ್ವಾಮಿ. ಪವಿತ್ರವಾದ ಪದಗಳಿಗೆ ವಂದಿಸಿಕೊಂಡಿದ್ದೇನೆ. ತಮ್ಮ ದೊಡ್ಡ ಸಾಧನೆಯನ್ನು ಮಾಡುವ ಉದ್ದೇಶದಿಂದ ಘೋರವಾದ ಕಾನನವನ್ನು ಸೇರಿ ತಪಸ್ಸಿನ ಮೂಲಕ ವಿಧಾತನನ್ನು ಮೆಚ್ಚಿಸಿ ಬೇಕು ಬೇಕಾದ ವರವನ್ನು ಪಡೆದವರು ನಾವು. ಸರಿ ತಮ್ಮ. ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆ ಸರಿ, ಏನು ಮಾಡೋಣ ಹೇಳಿ? ಏನಾಯ್ತು? ಎರಡು ಲೋಕ ನಮ್ಮ ವಶವಾಗಿದೆ, ಉಳಿದಿದೆ ಆ ನಾಲ್ಕು ಲೋಕ. ಸರಿ ತಮ್ಮ. ಅದನ್ನು ವಶಪಡಿಸಿಕೊಳ್ಳಬೇಕೆಂಬುದೇ ನನ್ನ ಆಸೆ. ಅಣ್ಣ, ಏನು ತಮ್ಮ? ಒಂದು ಅಪ್ಪಣೆಯನ್ನು ಕೊಟ್ಟಿ ಅಂತಾದ್ರೆ ಆ ದೇವತೆಗಳನ್ನೆಲ್ಲ ಸೋದೆ ಪಡೆದು ಸ್ವರ್ಗದ ಪೀಠವನ್ನು ನಿಮ್ಮ ಪಾಲಿಗೆ ನಾನು ತಂದು ಹಾಗಾದ್ರೆ ಯಾಕೆ ತಡ ತಮ್ಮ? ದೇವತೆಗಳನ್ನೆಲ್ಲ ಸೋಲಿಸಿ ಓಡಿ ಹೋಗಿದ್ದಾರೆ. ಉಳಿದಿರುವುದು ನೀನೊಬ್ಬನೇ. ಒಳ್ಳೆಯ ಮಾತಿನಿಂದ ಕೇಳುತ್ತಾ ಇದ್ದೇನೆ, ಏನು? ಸ್ವರ್ಗವನ್ನು ನಮಗೆ ಬಿಟ್ಟು ಕೊಟ್ಟರೆ ಬದುಕುತ್ತೀಯ, ಇಲ್ಲವಾದರೆ ಪ್ರಾಣ ಹೋದಿತು. ಜಾಗ್ರತೆ. ಶಕ್ತಿ ಮೇಳ
ಕರೆದು ಹಿರಿಯರನ್ನು ಸತ್ತರಿಸದೆ ದುರಗಳು ಕರೆದು ಹಿರಿಯರನ್ನು ಸತ್ತರಿಸದೆ ದುರಗಳು ಗಜವನ್ನೇರಿಕೊಂಡು ಯುದ್ಧಕ್ಕಾಗಿ ಬಂದೆಯಾ ಸುರಪ್ಪ? ಲಜ್ಜೆ ಬಂದ ಸುರಪ್ಪ ನೀನು. ಯಾಕೆ ಹೇಳಿದೆ? ಯಾಕೆ? ಈ ಹಿಂದೆ ನಮ್ಮಂತೆಷ್ಟೋ ಸುರವೀರರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಎಲ್ಲರನ್ನು ಕೊಲ್ಲಿಸವ ನೀನಲ್ವೇ? ಹೌದು. ಅದಕ್ಕಾಗಿ ನೋಡು, ಸ್ವರ್ಗಲೋಕದ ಸರ್ವ ಅಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಯಾರಲ್ಲ. ಶೋಣಿತಾಬಡೆ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ, ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕುವಿನ ಆಸೆ ಉಂಟಾದ್ರೆ ಹೋಗಿ. ಪರಿಸ್ಥಿತಿ ಹೇಗಾಯಿತು? ಹೇಗೆ? ಕೋತಿಯನ್ನು ಮರವನ್ನೇರಿ ಚಂದ್ರನನ್ನು ಹಿಡಿತೇನೆ ಎಂಬುದಾಗಿ ಹೋದ್ರೆ ಅದು ಸಿಕ್ಕುವುದಕ್ಕೆ ಸಾಧ್ಯವಿಲ್ಲದ ವಿಷಯ ಬಿಡೋದು. ಹಾಗೇ ಆಯಿತು ನಿನ್ನ ಪರಿಸ್ಥಿತಿ. ಸ್ವರ್ಗಲೋಕದ ಅಧಿಕಾರ ಎಂದ್ರೆ ಶತ ಯಾಗಗಳನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತಹ ಸ್ವರ್ಗಲೋಕ ಅದು ಸಾಮಾನ್ಯರಿಗೆ ಗಿಟ್ಟುವುದಕ್ಕೆ ಸಾಧ್ಯ ಉಂಟೆ? ಏನಾಗುದಿಲ್ಲ. ಮುಂದೆ ಬಂದೆ ಅಂತಾದ್ರೆ ನಿನ್ನ ತಡೆ ಹೊಡೆದು ಕೊಡದಿದ್ರೆ ನಿನ್ನಲ್ಲಿ ಯುದ್ಧದ ಮೂಲಕ ಪಡಿತೇನೆ ಬಾ. ನಮ್ಮಣ್ಣ ಶುಂಭನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಅಣ್ಣ ನೋಡಿದೆ ತಮ್ಮ, ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನೋಡಲಿ ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನೇ ಆಗ್ಲಿ ತಮ್ಮ, ಓಡಿ ಹೋದವರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರ, ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ ತಮ್ಮ. ಹಿಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭರಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವಂತ ಜಯಘೋಷವನ್ನು ಆಡ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನ ಮನೆಯರು ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸ್ತಾ ಇದೆ. ಆ ಬಳಿಕ ನೋಡು ಭೂಲೋಕದಲ್ಲಿ ಯಾಗ ಯಜ್ಞ ನಡೀತಾ ಇದೆ. ಇನ್ನು ಮುಂದೆ ಅರ್ಪಣವಾಗ್ಲಿ ತರ್ಪಣವಾಗ್ಲಿ ನಮ್ಮ ಪಾಲಿಗೆ ಸೇರಬೇಕು. ಆ ಬಳಿಕ ಸೂರ್ಯ ಚಂದ್ರರ ಸಂಚಾರವನ್ನು ಅಲ್ಲೇ ನಿಲ್ಲಿಸಿದೆವು ತಮ್ಮ. ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ದೇವತೆಗಳ ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ
ನಮಸ್ತಸ್ಯೆ 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 ನಮೋ ನಮಃ. ಜಯ 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 ಜಯ. ಎಳೆಯ ಸುರಪಾಲಗೋಳು ಹುಟ್ಟುವುದೇಕೆ? ಯಾಕೆ ಮಗನೇ? ಗೋಳ ಮಹಿಷ ನಿಮ್ಮನು ಸೋಲಿಸಿ ನಾಗವ ತಾಳುತ್ತಿರಲು ಅದು ಯಮ ನಾಲಯ ಕಟ್ಟಿ ಹೇಳು ಎಳೆಯ ಎಳೆಯ ಸುರಪಾಲ ಅಮ್ಮ ಮುಕ್ಕೋಟಿ ಬರ್ದಿಲ್ರನ್ನು ಕೂಡಿಕೊಂಡು ನೇರವಾಗಿ ತುಹಿನಗಿರಿಗೆ ಬಂದು ಹೌದಮ್ಮ. ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ನನ್ನನ್ನೇ ಭಕ್ತಿಯಿಂದ ಪೂಜಿಸುತ್ತಾ ಇದ್ದೀಯ. ನಿಜವಮ್ಮ. ನಿನ್ನ ಭಕ್ತಿಗೆ ಒಲಿದು ಬಂದವಳು ನಾನು ಮಗನೇ. ಈ ಹಿಂದೆ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹೇಶನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗಿದಿಲ್ಲ ಮಗನೇ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ ಮಗನೇ. ಜನನಿಗೆ ಭಿನ್ನಹಾದನು ಜಮಹಿಷಗಿಂತ ಏನಾಯ್ತಪ್ಪ? ಘನ ಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಹಳನು ಜನನಿಗೆ ಭಿನ್ನ ಜಯ 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 ಜಯ. ಅಮರೇಂದ್ರ, ಈ ಹೊತ್ತಿನಲ್ಲಿ ಬರುವುದಕ್ಕೆ ನಿನ್ನನ್ನು ಸುಗಿಸುವುದಕ್ಕೆ ಬಲವಾದ ಕಾರಣವಿದೆಯಮ್ಮ. ಏನಾಯ್ತು ಮಗನೇ? ಒಂದು ಬಾರಿಗೆ ದುಷ್ಟನಾದಂತಹ ಮಹಿಷನನ್ನು ಕೊಂದು ನಮ್ಮನ್ನು ಕೊರೆದವಳು ನೀನು ತಾಯಿ. ನಿಜ ಮಗನೇ. ಆದರೆ ಈ ಹೊತ್ತಿನಲ್ಲಿ ವಿರುಳ ಮಹಿಷನಿಗಿಂತ 3 ಪಟ್ಟು ಬಲವುಳ್ಳಂತ ಶುಂಭ ನಿಶುಂಭರೆಂಬ ದಾನವರು ಏನು ಮಾಡಿದ್ರು? ಅವರು ಸ್ವರ್ಗಲೋಕಕ್ಕೆ ದಾಳಿಯಿಟ್ಟು ನಮ್ಮನ್ನೆಲ್ಲ ದೆಸೆಗೆಡಿಸಿದ್ದಾರಮ್ಮ. ನೀನೇ ಕಾಯಬೇಕು. ಇದು ಭಯ ಕರುಣಿಸುತ್ತ ಭಯವನ್ನು ನುಡಿದಳು ಸುರಪ್ಪ. ಕರುಣಿಸುತ್ತ ಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಒರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನೆರವಿಯನು ಒರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯುಳು ನೀವೆಲ್ಲರೂ ಮರೆಸಿ ನಿಜವನು ತುಹಿನಗಿರಿಯುಳು ಇರುತ್ತ ನೋಡುವುದೆನ್ನ ಲೀಲೆಯ ಇರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರು ಶ್ರೀದೇವಿ ಸುರಪಾಲ, ನೀವು ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭ ನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಮ್ಮ, ಅಲ್ಲಿಯವರೆಗೆ ನಾವೆಲ್ಲಿದ್ದುಕೊಳ್ಳಲಿ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಅಳಬೇಡ, ಹೋಗಪ್ಪ. ಅಳುವ ಸುಮನ ಸರಿಂಗೆ ಧೈರ್ಯವತಿಳು ತುಂಬಾ ಪಾಪ. ಅಳುವ ಸುಮನ ಸರಿಂಗೆ ಧೈರ್ಯವತಿಳು ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಣ ಸಾಧ್ಯವೆಂದ
ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರ ಗವ ತಾಳೆ ದಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂದಳು ಮೇರೆ ಮಗ ತಂಪವನದೊಳಂದು ಮೇರೆ ಮಗ ತಂಪವನದೊಳಂದು ಎಂದು ಯೋಚಿಸಿ ಮಹಾಮಾಯೆಯೇ ದೈತ್ಯ ವೃಂದವ ಮೋಹಿಸಿದರಿಯೇ ದೈತ್ಯ ವೃಂದವ ಮೋಹಿಸಿದರಿಯೇ ತರಿಯೇ ತರಿಯೇ ಸುಮನಸರಿಗೆ ಧೈರ್ಯದ ಮಾತನ್ನು ಹೀ ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಬೇಕು. ಜಗನ್ಮಾತ ಅಂತ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನವಿಲ್ಲ. ನನ್ನ ಮಗನಾಥ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರ ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟರವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ನಾ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗಿದ್ರು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ? ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರುಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕವನ್ನು ಆಮಂತ್ರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳೋದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತೆ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸಲ್ಲದ ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಈ ಉಯ್ಯಾಲೆ ಏರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತೊನುಗಂಧವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರು ಮೃಗಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಅಗ್ರಾಣಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ.
ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮುಕರನ್ನು ತರುವುದಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡುವುದಲ್ಲ, ಕೈ ಬೀಸಿ ಕರೀತಾ ಉಂಟು ಕನಕದುಯ್ಯಾಲೆ, ಯಾರು ಬಿಡುತ್ತಾರೆ? ಸಂಚರಿಸಿ ಶೋಧಿಸುವೆ.
ಕೊಟ್ಟೆವು ಒಂದ ನಾರದ ಮಾಡಿಸುವ ಸಂಧಿ ಶುಂಭ ಉಭಯ ತೋಳದಲ್ಲಿ ತಪ್ಪಿದ ಅಂತ ಆಸನ ಬರಿದ್ದೇವೆ. ಮೂರು ಲೋಕ ಸಂಚಾರ ಹಸಿವೆ. ಏನು ಮಾಡುವ ಈಗ ಗೊತ್ತಾದ್ದು ನಮಗೆ. ಮಾಂಸ ಕುಡಿಬೇಕು, ರಕ್ತ ಆಡಬೇಕು, ಬೇಟೆ Bye.
ಎಲ್ಲರಿಗೊಟ್ಟುದ ಎಲ್ಲರಿಗೊಟ್ಟುದ ತನುವ ಶ್ರಮವನು ಕಳವೆ 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 ಎಂದೆನುದಾಗ ಬರಲು 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 ಕದಂಬ ವನದೆಡೆಗೆ ಖಡರು ಮೃಗರು ಎಲ್ಲಿದ್ದೀಯೋ? ಇಲ್ಲಿ ಬಾ, ಇಲ್ಲಿ ಬಾ. ಬೇಟೆಗಾಗಿ ಹೊರಟವರು ಹೊರಟಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಹೋದವರಿದ್ದೇವೆ. ನೀ ಹೋದ ದಿಕ್ಕಿನಲ್ಲಿ ಏನು ಸಿಕ್ಕಿತು? ನನಗೇನು ತಂದೆ? ಈ ದಾರಿಯಲ್ಲಿ ಹಿಡಿದು ಮುಂದೆ 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 ಹೋಗುತ್ತಾ ಇರುವ ಸಂದರ್ಭ ಕಣ್ಣಿಗೆ ಕಾಣ ಸಿಕ್ಕಿದ್ದು ಕೆರಳಿತ್ತ? ಹೌದೌದೌದು. ಏನು ಮಾಡಿದೆ? ಭಯಂಕರವಾಗಿ ಬಿಡ್ಲಿಲ್ಲ. ಶಾರಾವೇಗದಿಂದ ಬಿದ್ದಿದೆ. ಅದರ ಬಾಲಕ್ಕೆ ಕೈ ಕೊಟ್ಟೆ ಹೌದೌದು. ಬೇರೆ 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 ಆಗಿ ಬಿತ್ತು. ಮಾಂಸ ಬೇರೆ, ಎಲುಬು ಬೇರೆ, ರಕ್ತ ಬೇರೆ. ಅಲ್ಲಿಗೆ ಬಾಯಿ ಕೊಟ್ಟೆ ರಕ್ತವನ್ನು ಗಳ 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 ಹೊಡಿದೆ. ಒಳ್ಳೇದಾಯ್ತು. ಮಾಂಸವನ್ನು ñಮ 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 ಮೆದ್ದೆ. ಎಲುಬನ್ನು ಕಟ 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 ಜಾಗಿ ತಿರುಗಿದೆ. ಹೌದು. ಏನಾಯ್ತಾ? ಅಷ್ಟಾಗುವಾಗ ಹೊಟ್ಟೆ ತುಂಬಿತು. ಏನಾದ್ರೂ ಬೇಕಾ? ಈ ಸದ್ಯಕ್ಕೆ ಏನು ಬೇಡ. ಹೊಟ್ಟೆ ತುಂಬುವಾಗ ಅನ್ನ ನೆನಪಾಯ್ತು. ಹೊಟ್ಟೆ ತುಂಬಿದ ಮೇಲೆ ಹೌದೌದೌದು. ಅಯ್ಯೋ ನಮ್ಮ ಪ್ರಾರಬ್ಧವೇ. ಏನಾದ್ರೂ ಕೊಂಡು ಹೋಗ್ಬೇಕಲ್ಲ ಎಂಬುದಾಗಿ ನೋಡಿದೆ ಅಂದಾದ್ರೆ ಪೊದರ ಎಡೆಯಲ್ಲಿ ಚಿಗರೆಗಳನ್ನು ಕಂಡೆ. ಏನು ಮಾಡಿದೆ? ಹಿಡಿದು ಅಪ್ಪಲ್ಲಿ ಸಲ್ಲಲ್ಲಿ ನೇತಾಕಿದ್ದೆ. ನಿನಗೆ ಬೇಕಾದದ್ದನ್ನು ಆರಿಸಿದ್ದೆ. ಇದೆಲ್ಲ ನಿನ್ನ ಕೆಲಸವಾ? ನಿನ್ನ ಬೇಟೆ ವಿಶೇಷತೆ ಏನು? ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಏನಾಯ್ತು? ಮುಂದುವರಿಯುವಂತಹ ಸಂದರ್ಭದಲ್ಲಿ ಓಡಿದೆ. ಓಡುವ ಮೃಗಗಳನ್ನು ಹಿಡಿದೆ. ಒಂದೊಂದರ ಕೈಕಾಲಲ್ಲಿ ಹಿಡಿದೆ. ನೆಲಕ್ಕೆ ಅಪ್ಪಳಿಸಿದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ ಎಲ್ಲ ತಿಂದು ಮುಗಿಸಿದೆ. ಆಮೇಲೆ ನಿನ್ನ ನೆನಪಾಯ್ತು. ನಿನಗೂ ನೆನಪಾಯ್ತು. ನಿನಗೇನಾದ್ರೂ ತರಬೇಕಲ್ವಾ? ಏನು ತಂದೆ ಪುಣ್ಯಾತ್ಮ? ಸ್ವಲ್ಪ ಉಳಿದದ್ದುಂಟು, ಅದು ನಿನಗೆ. ಉಳಿದದ್ದು ನನಗ? ಕಿವಿ, ಎಲುಬು, ಚರ್ಮ ಅದೆಲ್ಲ ತಿನ್ನುವುದಕ್ಕೆ ಜನ ನಾನ? ಹಾಗಲ್ವಾ? ಮತ್ತೇನು? ಒಳ್ಳೇದಾಗ್ತದೆ ಅಂತ. ಓ ಹಾಗೆ. ಚರ್ಮ ಬಹಳ ರುಚಿ. ಹೌದೌದು ಹೌದೌದೌದು. ಮೊಲದ ಮಾಂಸವನ್ನು ಒಟ್ಟುಗೂಡಿಸಿದೆ. ಅದನ್ನು ಮಾತ್ರ ತೆಗೆದಿಟ್ಟಿದೆ. ಅದು ಯಾರಿಗೆ? ಶುಂಭಾಗಿ ವಡೆ. ಹೌದೌದು. ಒಳ್ಳೇದಾಯ್ತು. ಲಲಿತ ಮಾಂಸವ ತೆಗೆದಿಟ್ಟಿದೆ. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಒಂದು ಉಪಕಾರ ಮಾಡ್ತೀಯ? ನನಗೆ ಕೂಡುದೇ ಇಲ್ಲ ಅಂತ. ನನಗೂ ಅಷ್ಟೇ ಕೂಡುದಿಲ್ಲ. ನೀ ಹೇಳಬಾರ್ದು ಹಾಗೆ. ಹೌದಾ? ನಿನಗೊಂದು ಅವಕಾಶ ಮಾಡಿ ಕೊಡ್ತೇನೆ. ಯಾವ ರೀತಿ? ನನಗೆ ಸ್ವಲ್ಪ ಗಾಳಿ ಹಾಕ್ತೀಯೇನೋ ನೀನು? ನಿನಗೆ ಗಾಳಿ ಹಾಕುವುದಕ್ಕೆ ನಾನು ಜನವ? ನಾನು ನಿನ್ನಷ್ಟೇ ದುಡಿದವ. ನನಗೂ ಆಯಾಸ ಆಗಿದೆ. ನಿನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವವ ಯಾರು? ಓ, ನಿನಗೂ ಗಾಳಿ ಬೇಕು? ಮತ್ತೆ ಏನು ಮಾಡುವ ಈಗ? ಏನು ಮಾಡೋಣ? ನಾನು ನೀನು ನನಗೆ ಎನ್ನುವ ಹಾಗೆ ವಾದ ಮಾಡಿದ್ರೆ ಮತ್ತೆ ಆಯಾಸ ಜಾಸ್ತಿ ಆಗ್ತದೆ. ವಾದ ಮಾಡಿದ್ರೆ ಗಾಳಿ ಬರ್ತದೆ. ಎಲ್ಲಿಂದ ಗಾಳಿ ಬರಬೇಕಿದ್ರೆ ಏನು ಮಾಡಬೇಕು? ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ. ನಾವು ಹೇಳಿದ ಹಾಗೆ ಕೇಳಬೇಕು ಅಲ್ವೇ? ಎಲ್ಲಿದ್ದಾನೆ ವಾಯುದೇವ? ವಾಯುದೇವ ಚೆನ್ನಾಗಿ ಬೀಸಬೇಕು. ಇಲ್ಲಿ ಅಲ್ಲ, ಎತ್ತರವಾದಂತಹ 10 ಹಿನಗಿರಿಯನ್ನು ಏರ್ತವೆ, ಅಲ್ಲಿ ಬೀಸಿ. ತಳುವದ ಸಮಯದಲ್ಲಿ ಕೇಳಿಸೆ. ತಳುವದ ಸಮಯದಲ್ಲಿ ಏನಾಗಿರಬಹುದು? ನಲವಿರಿವು ಉಯ್ಯಾಲೆಯಲ್ಲಿ ತಾ ಕುಳಿತು ತಾ ಕುಳಿತು 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 ದೇವಿಯು ಪಾಡುತ್ತಿಹ ಗಾಯನವ
ದೇವಿಯು ಪಾಡುದಿಹ ಗಾಯನವ ನಾಲಿಸುತ್ತ ಸರಿ ಕಿವಿ ಕೊಡು. ತಳುವದ ಸಮಯದಲ್ಲಿ ಕೇಳಿಸೆ ಕೆಳಗೆ ಹೋಯ್ತಲ್ವಾ? ತಮ್ಮ, ಆಯಾಸವನ್ನು ಪರಿಹರಿಸಬೇಕೆನ್ನುವಂತಹ ಉದ್ದೇಶದಿಂದ ಎತ್ತರವನ್ನು ಸೇರಿದವರು ನಾವು. ಚೆನ್ನಾಗಿ ಗಾಳಿ ಬೀಸಿದ್ದಾರೆ. ಅವನ ಸೇವೆಯಿಂದಲಾಗಿ ಆಯಾಸ ಎಲ್ಲ ದೂರವಾಗಿದೆ. ಜಾರಿ ಹೋಗಿದೆ. ಇನ್ನೊಮ್ಮೆ ಬೇಟೆ ಎಲ್ಲಿಗೆ? ಒಮ್ಮೆ ಮೇಲೆ ಏರಿದವರು ನಾವು. ಹೌದೌದು. ಇನ್ನೊಮ್ಮೆ ಕೆಳಗಿಳಿದ ಕುಂಟ. ಇಲ್ಲ 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 ಅಲ್ವೋ? ಇನ್ನು ನಾಳೆ ಏನಿದ್ರು. ಹೌದಲ್ವಾ? ಇವತ್ತಿಗೆ ಎಷ್ಟು ಸಾಕು. ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿದೆ. ಏ ತಮ್ಮ, ಏ ಅಣ್ಣ, ನಿನ್ನ ಕಿವಿ ಕೊಡ್ತೀಯೇನೋ? ನನಗೆ ಬೇಡ್ವೇನೋ? ಹಾಗಲ್ವಾ? ಮತ್ತೆ ಹೇಗೆ? ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಅದೆಂತದು? ರಭಸವಾಗಿ ಬೀಸುತ್ತಿರುವಂತಹ ಗಾಳಿಗೆ ಬಿದಿರಿ ಸಾಗಿ ಬರುವಂತಹ ಸ್ವರ. ಬಿದಿರಿನ ಸ್ವರ. ಹೌದೌದು. ತಲೆ ನಿನ್ನ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳೋ? ಅದು ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿಯೂ ಇದಲ್ಲ. ಒಂದು ವೇಳೆ ಆಹುದಂತಿದ್ರೆ ವೀರರಾದಂತಹ ಚಂಡಮುಂಡ ಕದಂಬಕಾಂತಾರವನ್ನು ಬಂದು ಸೇರಿದ್ದಾರೆ. ಬೇಟೆಯ ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಕಲಿಸುವಂತಹ ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರಬಹುದೇ? ಕೋಗಿಲೆಯ ಸ್ವರ ಇದು ಖಂಡಿತವಾಗಿ ಅಲ್ವೇ ಅಲ್ಲ. ಯಾಕಲ್ಲ? ಒಮ್ಮೆ ಮೇಲೆ, ಮತ್ತೊಮ್ಮೆ ಕೆಳಗೆ, ಹೌದೊಮ್ಮೆ ಮಧ್ಯಮದಲ್ಲಿ, ಹೇಗೆ ಬೇಕೋ ಹಾಗೆ. ಹೌದೌದು. ಹಾಗಿದ್ರೆ ಇದು ಯಾವುದು? ಯಾವ ಸ್ವರ? ನಿನ್ನ ಗೊತ್ತಾಗ್ಲಿಲ್ಲ? ಇಲ್ಲ, ನನಗೆ ಗೊತ್ತಾಗಿದೆ. ಇದು ಬಹುಶಃ ಅವಳೇ ವೀಣೆಯ ಹಿಡಿದಿ ಗೊತ್ತಾಯ್ತಾ ಯಾರು ಅಂತ? ವೀಣೆಯ
ಗೊತ್ತಾಯ್ತು. ಏನು ಇದು ಬಹುಶಃ ಇದು ಅವಳೇ. ಅವಳೇ ಅಂದ್ರೆ ಯಾರು ಅಂತ ಬೇಕಲ್ಲ? ಸತ್ಯಲೋಕೇಶ ಬ್ರಹ್ಮನ ಮಾಡದಿ ವಾಣಿ ಪಣಿವೇಣಿ ಅವಳೇ. ಕಲ್ಯಾಣಿ ಕಲ್ಯಾಣಿ ವಾಣಿ ಇಲ್ಲಿಗೆ ಬಂದು ಹೊಡ್ತಾ ಇರುವುದೆಂದು ಹೇಳ್ತಾ ಇದ್ದೆ. ಅವಳೇ ಖಂಡಿತವಾಗಿ ಅವಳು ಇಲ್ಲಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ತನ್ನತದಂತ ವೀಣೆ ಮೂಲಕವಾಗಿ ಸುಸ್ವರವನ್ನು ಬೀರುತ್ತಾ ಇದ್ದಾಳೆ ಎನ್ನುವುದಕ್ಕೆ ಅನುಮಾನವಿಲ್ಲ. ಅಣ್ಣ ಖಂಡಿತ ನಾವಿರುವಲ್ಲಿಗೆ ಅವಳು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸೃಷ್ಟಿಕರ್ತನ ಅಂತ ಬ್ರಹ್ಮದೇವರು ಸೃಷ್ಟಿಯ ಕಾರ್ಯವಾಗಬೇಕು ಅಂತಾದ್ರೆ ಖಂಡಿತವಾಗಿ ಜೊತೆಯಲ್ಲಿ ವಾಣಿ ಬೇಕು. ಒಂದು ವೇಳೆ ಇಲ್ಲದಿದ್ರೆ ಎಲ್ಲ ಸೃಷ್ಟಿ ಕೂಡ ಅಸ್ತವ್ಯಸ್ತ ಆಗುದಕ್ಕೆ ಸಾಧ್ಯತೆ ಇದೆ. ಹೌದೌದು. ಜೊತೆ ತಪ್ಪಿದ್ರೆ ಏನೇನಾಗ್ತದೆ? ಏನಕ್ಕೇನಾಗುದು ಖಂಡಿತ. ಹೌದೌದು. ಮತ್ತೆ ಒಂದಾಗಬೇಕಂತಾದ್ರೆ ಮತ್ತೆ ಅದೆಷ್ಟೋ ಸಮಯ ಬೇಕಾದ್ರು ಒಟ್ಟಿಗೆ ಬರ್ಬೇಕು. ಅದುವೇ ಚಂದ. ಹಾಗಾಗಿ ಅವಳು ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅವಳಲ್ಲ ಅಂತಾದ್ರೆ ಬೇರೆ ಯಾರು ಅಂತ ಆಗಬೇಕಾ ಇಲ್ವಾ? ಇದು ಗೊತ್ತಾಯ್ತು. ಯಾರು ಇದು? ಕುದುರೆ ಮುಖದವ. ಕುದುರೆಯ ಮುಖ ಉಳ್ಳವ. ದೇವಲೋಕದ ಗಾಯಕ ತುಂಬುರ. ಸ್ವರ ಅಂದ್ರೆ ಅದ್ಭುತ ಅವನದ್ದು ಅಲ್ವಾ? ಅವ ಬಂದತ್ತ? ಅವನೇ ಬಂದದ್ದು. ಖಂಡಿತವಾಗಿಯೂ ಬರ್ಲಿಕ್ಕಿಲ್ಲ. ಯಾಕೆ? ಇಲ್ಲಿಗೆ ನಾವು ಬಂದಿದ್ದೇವೆ ಅಂತ ಗೊತ್ತಾದ್ರೆ ತುಂಬುರ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಏನ್ ನಮ್ಮ ಹೆದರಿಕೆ? ಮತ್ತೆ ಅಲ್ವಾ? ನನ್ನಲ್ಲದಿದ್ರು ನಿನ್ನನ್ನು ಕಾಣುವಾಗ ಹೆದರಿಕೆ. ಹಾಗಿದ್ರೆ ಅವ ಅಲ್ಲ ಅಂತಾದ್ರೆ ಬಿಡುವ. ಮತ್ತೊಬ್ಬ ಇದ್ದಾನೆ. ಯಾರು? ದೇವ ಋಷಿ ಭಾಗವತೋತ್ತಮೆಂದೆನಿಸಂತಹ ನಾರದ. ನಿಜ. ಕರದಲ್ಲಿಗೆ ಬಾರದ, ನಿಂತಲ್ಲಿ ನಿಲ್ಲದ, ವಿಶಾರದ ನಾರದ ಬಂದದ್ದು ಅಂತ ಹೇಳುದ. ನಮ್ಮ ಆಯಾಸವನ್ನು ಪರಿಹರಿಸಕ್ಕಾಗಿ ಬಂದು ನುಡಿಸುತ್ತಾ ಇದ್ದಾನೆ. ಇಲ್ಲಿಗೆ ಬಂದು ನಾವು ಹೊತ್ತೆ ಎಷ್ಟಾಯ್ತು? ತುಂಬಾ ಹೊತ್ತಾಯ್ತಲ್ವ? ಸ್ವರ ಕೇಳಿದ ಹೊತ್ತೆ ಹೆಚ್ಚಾಯ್ತು. ಒಂದೇ ಕಡೆಯಿಂದ ಆವಾಗದಿಂದ ಕೇಳಿ ಬರ್ತಾ ಇದೆ. ನಾರದಾದ್ರೆ ಹಾಗೆ. ಹೇಗೆ? ದಕ್ಷ ಬ್ರಹ್ಮಣ ಶಾಪ. ಹೇಗೆ? 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ. ನಿಂತಲ್ಲಿ ನಿಲ್ಲುವ ಆತನಲ್ಲ. ನಿಂತಲ್ಲಿ ನಿಲ್ಲುವುದಿಲ್ಲ ಅಂತ ಆದ್ರೆ ಈ ಸ್ವರ ಅದಲ್ಲ ಎನ್ನುವುದು ಸ್ಪಷ್ಟ. ಖಂಡಿತ. ಹೌದಲ್ವಾ? ಹಾಗಿದ್ರೆ ವೀಣೆ ಬಿಡಿದಿರುವ ವಾಣಿ ಅಲ್ಲ. ನಾರದ ಅಲ್ಲ. ಅದು ಅಲ್ಲ. ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಏನು ಮಾಡೋಣ? ಸ್ವರ ಕೇಳ್ತಾ ಉಂಟು. ಸ್ವರ ಹಿಡಿದು ನಡೆದರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ಅಲರೆ ಕೌತುಕವೆಂದು ಪರಿಮಳವಿಡಿದು ಮುಂದರಿ ಕದಂಬವನವಾಸಿನಿ ಕನಕವಲ್ಲಕಿ ಧಾರಿಣಿ ಮಹಾರ್ಹಮಣಿ ಹಾಸಿನಿ ಮುಖ ಸಮುಲ್ಲ ಸದ್ವಾರುಣಿ ದಯಾ ವಿಭವಕಾರಿಣಿ ವಿಷದರೋಚನಕಾರಿಣಿ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ ತುಗಿದಳು ಯಾಲೆಯ ಅಚ್ಚರಿಯಿಂದ
ಶರದಿಂದು ವದನೆ ಇಂದು ವದನೆ ಇಂದು ವದನೆ ಹರಿನಾನೆ 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 ಜಲುವ 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 ತರುಣಿ ಮಣಿ ತರುಣಿ ಮಣಿ ಅಲ್ಲವೇ ಅಲ್ಲ ಕದಂಬ ವನವನ್ನು ಪ್ರವೇಶ ಮಾಡಿದ್ದೇವೆ. ಈ ಹಿಂದೆ ಕಾಣದಂತ ವಿಪರ್ಯಾಸವನ್ನು ನಮ್ಮ ಜೀವನದಲ್ಲಿಂದ ಕಾಣ್ತಾ ಇದ್ದೇವೆ. ಇದುವರೆಗೂ ಇಂತಹ ದೃಶ್ಯವನ್ನು ಕಂಡವರು ನಾವಲ್ಲ. ನಿನ್ನೆಯೂ ಬಂದವರಿದ್ದೇವೆ, ನಿಜ. ನಾಳೆ ಬರುವವರಿದ್ದೇವೆ, ಖಂಡಿತ. ಆದ್ರೆ ಈ ರೀತಿಯಾದಂತಹ ದೃಶ್ಯ ಗೊತ್ತಾಗ್ಲಿಲ್ಲ. ಹೌದಲ್ವಾ? ನಿಜ. ಏನ್ ಅದ್ಭುತ, ಏನ್ ಆಶ್ಚರ್ಯ. ಸ್ವರ ಹಿಡಿದು ಮುಂದುವರೆದು ಬಂದೇವು ಅಂತ ಆದ್ರೆ ಒಬ್ಬಳಾಕಿ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ನಿಜ ನಿಜ. ಅಪ್ರತಿಮವಾದಂತಹ ಸೌಂದರ್ಯವತಿ ನಿಜವಾಗಿಯೂ ಹೌದು. ಯಾರಾಗಿರಬಹುದು? ಹರರೆ 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 ಎಂಬ ಉದ್ಗಾರಗಳನ್ನು ನೋಡುವಾಗ ನಮ್ಮ ಬಾಯಲ್ಲಿ ಉದ್ಧರಿಸುತ್ತಾ ಇದ್ದೆ. ಅರರ ಇನ್ನಿವಳೆಂತ ಬಿಟಗಾರೆ ನೋಡೆ ಸ್ವರ್ಣ ಕೂರ್ಗಡಿ ಅಂತ ಹೇಳು ನೀರೇ. ಸರಸಿಜ ವದನೆ ನೇತ್ರೆ ಕೆಲವ ತರುಣಿಮಣಿ ವಿಮಾಲ ಗಾತ್ರೆ ಮಂದಗಮನೆಯ ಮಂದಹಾಸ ಕುಂದರದನಿಯ ಕುಟಿಲ ಅವಲೋಕದ ಬಂದಿಗೆ ದುಟಿಯಾಳ ಏನಂಬೆ. ಹೌದಲ್ವೇ ಅಮ್ಮಮ್ಮ, ಎಂತಹ ಸೌಂದರ್ಯವತಿ. ಹೌದಲ್ವಾ? ಯಾರು 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 ಯಾರಾಗಿರಬಹುದು? ಸ್ವಲ್ಪ ಇರು, ನೋಡಿ ಬರ್ತೇನೆ, ಗೊತ್ತಾಗ್ತದ ನೋಡು. ಇದು ಗೊತ್ತಾಯ್ತು. ಏನು ಗೊತ್ತಾಯ್ತು? ಇದು ಅವಳಲ್ವಾ? ಯಾರವಳು? ಹರಿಯ ರಸಿ. ಯಾರು? ಲಕ್ಷ್ಮಿ. ಲಕ್ಷ್ಮಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ವಕ್ಷಸ್ಥಳದಲ್ಲೇ ಜಾಗ ಬೇಕು ಅಂತ ಕೇಳಿದವಳು. ನಿಜ. ಅದನ್ನು ಬಿಟ್ಟು ಇಲ್ಲಿಗೆ ಬರ್ಲಿಕ್ಕೆ ಉಂಟೇನೋ? ಖಂಡಿತವಾಗಿ ಇಂತಹ ದಟ್ಟವಾದ ಕಾಡಿಗೆ ಅವಳು ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದ. ಹಾಗಿದ್ರೆ ಅವಳ ಅಲ್ಲ. ಮತ್ತೆ ಬಿಡುವ. ನಮ್ಮ ಕುಲದೇವನ ಅಂತ ಶಂಕರನ ರಸಿ ಪಾರ್ವತೀ ದೇವಿ. ಪಾರ್ವತೀ ದೇವಿ ಖಂಡಿತವಾಗಿ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟು. ಯಾಕೆ ಸಾಧ್ಯ ಇಲ್ಲ? ಮಂಜಿನ ಬೆಟ್ಟದಲ್ಲಿ ಇರುವುದು ಪರಮೇಶ್ವರ. ಸದಾ ಕಾಲ ಪರಮೇಶ್ವರನ ಜೊತೆಗೆ ಬೇಕಾಗುತ್ತದೆ. ಒಬ್ಬಳಿಗೆ ಅಂಗವನಿತ್ತ ಮತ್ತೊಬ್ಬನನ್ನು ಶಿರದಲ್ಲಿ ಬತ್ತ ಹೆಣ್ಣೆಂಬ ಪಿತ್ತ. ಹೌದೌದು.
ಆದ್ರೂ ಹೇಳ್ಬಾರ್ದು ಅಂತ ನೀನೇ ಹೇಳು. ಅಲ್ಲ ಅಲ್ಲ ನಮ್ಮ ದೇವರಲ್ವ, ಆದ್ರೂ ಅಂತಹ ಹೆಣ್ಣು ಮಕ್ಕಳಂದ್ರೆ ಅಷ್ಟು ಪ್ರೀತಿ ನಮ್ಮ ದೇವರಿಗೆ, ಹಾಗಾಗಿ ಅವಳನ್ನು ಕಳುಹಿಸಿಕೊಡಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ ಅಲ್ಲ, ಹಾಗಿದ್ರೆ ಬೇರೆ ಯಾರಾಗಿರ್ಬೋದು? ಯಾರು 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 ಇದು ಗೊತ್ತಾಯ್ತು. ಯಾರು? ಪ್ರಪಂಚದಲ್ಲಿ ಅತಿ ಚೆಲುವೆ ಎಂದಾದ್ರೆ ಮಾರಣಋಷಿಯಾದಂತಹ ರತಿಯಂತೆ. ಆ ರತಿಯೇ ಧರೆಗಿಳಿದದ್ದು. ರತಿ ರತಿ ಧರೆಗಿಳಿದು ಬಂದ ರತಿ. ಹೌದೌದು. ಏನು ನೀನು ಸರಿ ನೋಡ್ಲಿಲ್ಲ. ಅವರ ಮೇಳದಲ್ಲಿ ಇಬ್ಬರಿದ್ದಾರೆ. ಹೌದಾ? ಮತ್ತೆ ಇಲ್ಲಿ ಯಾರು ಕಾಣ್ತಾ ಇಲ್ಲ? ಒಬ್ಬಳೆ ಇರುದು. ಎಡಭಾಗದಲ್ಲಿ ಮನ್ಮತ ಇಲ್ಲ. ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಅಲ್ವೇ ಅಲ್ಲ. ಅಲ್ಲ ಹೌದಲ್ವಾ? ಅವರಾದ್ರೆ ಜೊತೆಯಲ್ಲಿ ಹೊರಡುವುದು. ಹೌದೌದು. ಅವಳು ಅಲ್ಲ ಇವಳು ಅಲ್ಲ ಅಂತ ಆದ್ರೆ ಮೇಳ ಯಾವುದಾದ್ರೂ ಏನು ಇಂತಹ ಸೌಂದರ್ಯವತಿ ಹೌದಲ್ವೇ? ಖಂಡಿತ. ಇಂತಹ ಸೌಂದರ್ಯವತಿಯನ್ನು ಈ ಕದಂಬಾವನದಲ್ಲೇ ಬಿಟ್ಟು ಹೋದೆವು ಅಂತಾದ್ರೆ ನಷ್ಟವಾಗಿ ಹೋಗುತ್ತದೆ ನಮಗೆ. ಅದಕ್ಕೊಂದು ಉಪಾಯ ಮಾಡಬೇಕು. ನಾನು ಮದುವೆ ಆಗಿ ಸಾಹಿತ್ಯ ಮರ್ತು ಕುಲದೇವ ನಮಗೆ ಅನುಗ್ರಹ ಮಾಡಿದ ಹೇಗೆ ಬ್ರಹ್ಮದೇವ ಎಲ್ಲಿವರೆಗೆ ಅಖಂಡವಂತ ಬ್ರಹ್ಮಚಾರ್ಯವನ್ನು ಪರಿಪಾಲಿಸುವ ಅಲ್ಲಿಯವರೆಗೆ ಮರಣದ ಭೀತಿಯೇ ಇಲ್ಲ. ವರವೇ ನಮ್ಮನ್ನು ತೊಡೆಯುತ್ತದೆ. ಖಂಡಿತ ಹೌದಲ್ವೇ? ಹಾಗಿದ್ರೆ ಇವಳನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸು ನಮಗಿಲ್ಲ. ನಾವು ಕರ್ಕೊಂಡು ಹೋದ್ರೆ ನಾವು ಸಾಯ್ತೇವೆ. ಸಾಯ್ಲಿಕ್ಕೆ ನಾವಲ್ಲ. ಇವಳು ಯಾರಿಗೆ ಸೇರಬೇಕಾದ್ದು? ಅಣ್ಣನಿಗೆ, ಶುಂಭರನಿಗೆ. ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ಎಲ್ಲ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ಪಾಲಿಗೆ ಶುಂಭಾರ್ಪಣ ವಸ್ತು ಹೊಗಳಿದವರು ಜೊತೆಗೆ ತ್ಯಾಗಳಿದವರು ಶಿರೋ ಹಾರಿಸಿದವರಿದ್ದೇವೆ. ಮೂರು ಲೋಕ ಸಂಚಾರ ಮಾಡಿದಂತಹ ದೆಸೆಯಿಂದಲಾಗಿ ಹಸಿವೆ ತೃಷೆ ಏನು ಮಾಡಿದ್ದೀರಿ? ನಮ್ಮದಂತ ಕದಂಬಾವನದಲ್ಲಿ ಬೇಕಾದ ಹಾಗೆ ಮೃಗ ಬೇಟೆ. ಆಮೇಲೆ ಒಂದು ವಿಶೇಷ, ಆಯಾಸಗೊಂಡಂತಹ ನಾವು ಆಯಾಸ ಪರಿಹಾರಕ್ಕಾಗಿ ತುಹಿನಾದ್ರಿಯ ತುತ್ತತುದಿಯನ್ನು ಏರಿದವೆಂದಾದ್ರೆ ಒಂದು ವಿಶೇಷ. ಏನು ವಿಶೇಷ? ತರುಣಿಯೋರ್ವಳು ಚಿನ್ನದ ವಿಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದವಳನ್ನ ಆಕೆಯನ್ನು ಕಂಡವೆಂದಾದ್ರೆ ಮೂರು ಲೋಕದಲ್ಲಿ ಎಂತಹ ಸೌಂದರ್ಯವತೆಯನ್ನು ಇದುವರೆಗೂ ನೋಡಿದವರು ನಾವಲ್ಲ. ಆಕೆಯನ್ನು ಕಂಡಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮೂರು ಲೋಕಾಧೀಶನಾದಂತಹ ನೀನು ಆ ತರುಣಿಯನ್ನು ಕರೆತಂದು ಮದುವೆಯಾಗಬೇಕಂತ ಶರಹತಿಗೆ ಸಿಲುಕುತ್ತ ವರಜನೇತ್ರೆಯ ಪರಿಸಲಿನೆಂದೆನುತ ನಿಶ್ಚಯಿಸಿ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲೇ ಏನು ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರೇ? ಯಾವುದು ಬೇಡ ತಮ್ಮ, ಎಷ್ಟು ಬೇಕು ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣ ಆ ಮನ್ಮಥ ಅವನಲ್ಲಿದ್ದಂತಹ ಪಂಚ ಶರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡ ತೀರ್ಮಾನ ಕೈಗೊಂಡೆ. ವನಜ ಲೋಚನೆಯನ್ನು ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಅವಸರ ಮಾಡಬೇಕು. ಆ ವಿಚಾರ ನನಗೆ ಬಿಟ್ಟದು. ನೀವೆಷ್ಟಾದ್ರೂ ಬೇಟೆಯಿಂದ ಆಯ್ಸಪಟ್ಟವರು, ನಿಮ್ಮಂತವರಿಗೆ ವಿಶ್ರಾಂತಿ ಅಗತ್ಯ. ಹೋಗಿ ವಿಶ್ರಾಂತಿ ಪಡೆದುಕೊಂಡು ಎಲ್ಲ ಸಚಿವ ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರ ಹೇಳಿದೆ. ಏನು
ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬ ವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರಂತೆ. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನ ಆಶೆಯನ್ನು ಪಟ್ಟವ ನಾನಿದ್ದೇನೆ ಸುಗ್ರೀವ. ಓಹೋ, ಅದಕ್ಕಾಗಿಯೇ ನೋಡು, ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ಪ್ರಯತ್ನ ಮಾಡ್ತೇನೆ. ತೆರಳು ಕದಂಬವನ. ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೇ ಹೋಗುದ ಶ್ರೀ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಂ ಬಿಗುರೆಸಿಲು ಕೂದಲಿ ಹಂಬಲಿಸಿದನು ಶಿವ ಶಿವ ಸ್ಮರಣಂ ಬಿಗುರೆಸಿಲು ಕೂದಲಿ ನಮ್ಮಯ ಶುಂಭ ಕೆಟ್ಟನು ಶುಂಭ ಕೆಟ್ಟನು ತಿಳಿದು ನೋಡಲಿ ಕೀಕೆ ಮಾನಿನಿಯೇ ಅಲ್ವೇ ಅಲ್ಲ ಶುಂಭನಾಜ್ಞೆಯೊಳೈದಿ ನಮ್ಮೊಡೆಯನಾದಂತಹ ಶುಂಭನಾಜ್ಞೆಯನ್ನು ಪಡೆದು ನೇರವಾಗಿ ಕದಂಬವನದೆಡೆಗೆ ನಾನು ಧಾವಿಸಿ ಬಂದವ. ಕದಂಬವನದಲ್ಲಿ ತರುಣಿಯೋರ್ವಳು ಇದ್ದಾಳೆ, ನೋಡಿ ಮಾತನಾಡಿಸಿ ಮತ್ತೆ ಕರೆದುಕೊಂಡು ಬಾ ಸುಗ್ರೀವ ಅನ್ನುವ ಹಾಗೆ ಹೇಳಿದನಲ್ಲ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಅಬ್ಬಬ್ಬಬ್ಬ, ಏನನ್ನು ನನ್ನ ಕಣ್ಣ ದೃಷ್ಟಿಯಿಂದ ನಾನು ಕಾಣುತ್ತಾ ಇದ್ದೇನೆ. ಛೇ, ತ್ರೈ ಜಗದಂಬಿಕೆಯ ರೂಪ ಲಾವಣ್ಯ. ಹಾಗಿದ್ರೆ ನಮ್ಮ ಒಡೆಯನಾದಂತಹ ಶುಂಭ ಇವಳನ್ನು ನೋಡದೆಯೇ ಮನ್ಮಥನ ಶರಹತಿಗೆ ಸಿಲುಕಿ ಇವಳನ್ನು ಬಯಸಿದನಲ್ಲ. ಬಯಸಿದ್ದು ಮಾತ್ರವಲ್ಲ, ಶುಂಭ ಕೆಟ್ಟ, ಅವ ಕೆಟ್ಟದ್ದಲ್ಲ, ನಮ್ಮನ್ನು ಕೆಡಿಸುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಇವಳನ್ನು ನೋಡಿದಾಗ ಸಿಕ್ಕುವಳೆ ದಾನವಗೆ, ಸಿಕ್ಕುವುದಕ್ಕೆ ಇಲ್ಲ. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾದರೂ ಅಲುಗಾಡಬೇಕು ಅಂತಾದರೆ ಇವಳ ಅನುಗ್ರಹ ಬೇಕು. ಇಂತಹ ಹೆಣ್ಣನ್ನು ಹೆಣ್ಣು ಅಂತ ತಿಳಿದು ಛೇ, ನಮ್ಮ ಶುಂಭ ಹೀಗೂ ಮಾಡಿಬಿಟ್ನಲ್ಲ. ಹಾಗಿದ್ರೆ ನಾನು ಏನು ಮಾಡೋಣ? ಒಡೆಯನ ಆಜ್ಞೆ ನನಗೆ ಆಗಿದೆ. ತದನಂತರದಲ್ಲಿ ನಾನು ಮಾತನಾಡಿಸಲೇಬೇಕು. ಕರೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ತೇನೆ. ಅಮ್ಮ ಜನನಿ ಭಿನ್ನವನು ಕರುಣದೊಳಿಂದು ಜನನಿಗೆ ಭಿನ್ನವನು ಕರುಣದೊಳಿಂದು ವನದಲ್ಲಿ ಕುಳಿತಿಹುದೇಗೆ ಸರುಮದ ಒಲ್ಲಿದು ನಿನಗೆ ಬೇಡುವೆನೊಂದು ನೊಂದು ಹೇಳ್ತಾ ಇದ್ದೇನೆ. ಸರುಮದ ಒಲ್ಲಿದು ನಿನಗೆ ಬೇಡುವೆನೊಂದು ತನುಜೇಶ ಶುಂಭನ ಬಯಕೆ ಜನನಿಗೆ ಭಿನ್ನವನು ಕರುಣದೊಳಿಂದು ಓ ಜನರೇ, ಪವಿತ್ರವಾದಂತಹ ಚರಣಾರವಿಂದಗಳಿಗೆ ಸುಗ್ರೀವನ ಪ್ರಣಾಮಗಳು ತಾಯೇ. ಹಾಗೆಯೇ ನಾನಾಡುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ನೀನು ಕಿತ್ತ ಬಿಟ್ಟು ಆಲಿಸಬೇಕಮ್ಮ. ಶೋಣಿತಾಪುರದಿಂದಲೇ ನಾನು ಬಂದವ. ನಮ್ಮ ಒಡೆಯನಾದಂತಹ ಶುಂಭ ಇಲ್ಲಿಯವರೆಗೆ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ ತಾಯಿ. ನಿನ್ನನ್ನು ನೋಡಿದವಾಗ ಯಾಕಮ್ಮ ಹೀಗೆ? ಇದು ಘೋರವಾದಂತಹ ಅರಣ್ಯ. ಆ ಕಡೆ ಈ ಕಡೆ ನೋಡಿದ್ರೆ ಮೃಗ ಪಕ್ಷಿಗಳು ಓಡಾಡುತ್ತಾ ಉಂಟು. ನಮ್ಮಂಥವರು ಯಾರೂ ಇಲ್ಲಮ್ಮ. ಈ ಕಾಡಿನಲ್ಲಿ ಕುಳಿತು ನೀನು ಏನು ಮಾಡುವುದಕ್ಕೆ ಸಾಧ್ಯತೆ ಉಂಟು? ಆದ್ದರಿಂದಲೇ ನಿನ್ನ ವಿಚಾರವನ್ನು ತಿಳಿದಂತಹ ಶುಂಭ ಇಲ್ಲಿಯವರೆಗೆ ನನ್ನನ್ನು ಕಳಿಸಿಕೊಡುವುದಕ್ಕೆ ಮಹತ್ತರವಾದ ಉದ್ದೇಶವೇ ಇದೆ ತಾಯೇ. ಅವನಿಗೆ ಇಷ್ಟರವರೆಗೆ ಮದುವೆಯೇ ಆಗಲಿಲ್ಲ. ಏನೋ
ಈಗ ಮದುವೆ ಆಗಬೇಕು ಅಂತ ಆಶೆ ಆಗಿದೆ. ಅದಕ್ಕಾಗಿ ನನ್ನನ್ನು ಒಬ್ಬರನ್ನೇ ಕಳುಹಿಸಿ ಕೊಟ್ಟದ್ದಲ್ಲ, ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಇದೋ ಚಿನ್ನದ ಅಂದನವನ್ನೇ ತಂದಿದ್ದೇನಮ್ಮ. ಇದರಲ್ಲಿ ನೀನು ಕುಳಿತುಕೊಳ್ಬೇಕು. ಕುಳಿತ ಮೇಲೆ ನಾನು ಹೆಗಲು ಕೊಟ್ಟು ಶೋಣಿತಾಪುರಕ್ಕೆ ಕರೆದುಕೊಂಡು ಹೋಗಬೇಕು. ತದನಂತರದಲ್ಲಿ ಶುಂಭನಿಗೂ ನಿನಗೆ ಮದುವೆ ಆಗಬೇಕಮ್ಮ. ಅಯ್ಯೋ, ಈತನಳಿದರೆ ಎನ್ನ ವಾರ್ತೆಯ, ಈತನಳಿದರೆ ಎನ್ನ ವಾರ್ತೆಯ ದೊಡ್ಡ ಶುಂಭಾಸುರಗೆ ಬೇಡುವ ನೂತನಿಲ್ಲೆಂದೆನು ತಲೆಪ್ಪಿಸವಾದನನ್ನು. ಸುಗ್ರೀವನಾಡಿದ ಮಾತನ್ನಾಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ಈತನಿಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡು ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಬೀರಿ ಈತನು ಎಬ್ಬಿಸುತ್ತೇನೆ ನೋಡುವ. ಶಿವನೇ, ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ದೇವಿಯಲ್ಲಿ ಮಾತನಾಡುತ್ತಾ ಇದ್ದ ಹಾಗೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಯಿತಲ್ಲ. ಮತ್ತೆ ನಾನು ಎದ್ದು ಕುಳಿತೆ. ಹಾಗಿದ್ರೆ ನನ್ನನ್ನು ಬದುಕಿಸಿದವಳು ಯಾರು? ಇವಳೇ ತಾನೇ. ಹಾಗಿದ್ರೆ ಇಷ್ಟರವರೆಗೆ ನಾನು ಮಾತನಾಡಿದ್ದು ನನ್ನದ್ದು ತಪ್ಪು, ಕ್ಷಮೆ ಕೇಳಬೇಕು. ಅಮ್ಮ ಅಮ್ಮ, ಸುಗ್ರೀವ, ನಗಾಡಬೇಡ. ಹೆದರಿಕೊಂಡೆಯಾ ನೀನು? ಹೌದಮ್ಮ. ಏನಾಗಬೇಕಪ್ಪ? ಅಮ್ಮ, ಏನೋ ಮಾಡಬೇಕು ಅಂತ ನನಗೇ ತೋಚುವುದಿಲ್ಲಮ್ಮ. ಶುಂಭನಿಗೆ ಯಾವ ರೀತಿಯಲ್ಲಿ ಹೇಳಬೇಕು? ಹಾಗಿದ್ರೆ ಉತ್ತರ ಬೇಕಲ್ವಾ ನಿನಗೆ? ಹೌದಮ್ಮ. ಸುಗ್ರೀವ, ಸುಗ್ರೀವ, ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದೆ. ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುಮದ ಮಾಲೆ ಹಾಕಿ ವರಿಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ದರೆಗಿಳಿದು ಬಂದರೂ ಧುರಕ್ಕೆ ಅಂಜುವವಳು ನಾನಲ್ಲ. ಹೋಗಿ ಹೇಳು. ಸ್ಪಷ್ಟವಾಗಿ ತಿಳಿಸ್ತೇನೆ ತಾಯಿ. ಕೊನೆಯದ್ದಾಗಿ ಒಂದು ಬೇಡಿಕೆಯಮ್ಮ. ಏನಪ್ಪಾ ನಿನ್ನ ಕೊನೆಯ ಆಸೆ? ನಾನು ಇದ್ದವ. ಎಷ್ಟು ಅನ್ಯಾಯ ಮಾಡಿದ್ದೇನೆ ಅಂತ ನನಗೇ ಗೊತ್ತಿಲ್ಲ ತಾಯಿ. ಇನ್ನಾದರೂ ನಾನು ಪುಣ್ಯವನ್ನು ಕಟ್ಟಿಕೊಳ್ಳಬೇಕು ಅಂತ ಆಸೆ. ಅದು ಸಹವಾಸ ದೋಷ. ಕೊನೆಯದ್ದಾಗಿ ನನಗೊಂದು ಮೋಕ್ಷವನ್ನು ಅನುಗ್ರಹಿಸು. ದೇವಿ ದಾಸನಾಗು ಮಗನೇ. ದೇವಿ ಕೊಟ್ಟಂತಹ ಸುಗ್ರೀವನಲ್ಲಿ ಸಂತಾನವನ್ನು ಬರೆದರಂತೆ. ಬಯಸಿದಲೇ ಸಂಗ್ರಾಮ ಎರಡು ಧೂಮ್ರ
ಇದೆಯಾ? ಕದಂಬ ಬಂದಲ್ಲಿ ಹೆಣ್ಣಪ್ಪಳಿದ್ದಾನೆ ಎಂಬ ವಿಚಾರ ತಿಳಿದಿದ್ದೇನೆ. ಆ ದಟ್ಟು ಬೇಗ ಹಾಕಿ ಅಪ್ಪಪ್ಪ ನಿನ್ನ ಆಕಾರವೇ ನಮ್ಮ ಹುಡುಗಾತ ಶುಂಭಾಕ್ಯ ನಿನ್ನನ್ನು ಬಯಸಿದನಂತೆ. ಸಂತಾನಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಸಂತಾನವನ್ನ ನಿನ್ನ ಮುಂದೆ ನಿಂತವ ಸಾಮಾನ್ಯ ಮುಂದಾಗಿ ಭಾವಿಸಬೇಡ. ದುರುದೀರ ಧೂಮ್ರಾಕ್ಷ ನಾನಿದ್ದೇನೆ. ಸಿದ್ಧವಾಗಿದೆ 16,000 ಸೇನೆ. ಏನು ಬಂದಿರ ತವ ಬಾ ಬಾ ಬಾ. Thank you.
ಪಾಲಿದೆ ಪಾಲಿಸಲು ಬಿಟ್ಟನರು ನುಡಿಗೈದರು ಜಯ ಜಯ ಸರ್ಯ ಧರ್ಮನು ಉದ್ಧರಿಸುವುದಕ್ಕೆ ಈ ಮಹಾಕಾಳಿಯಾಗ ಕೇಳುತ್ತಾ ಇದ್ದೇನೆ. ತಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರ ರುಂಡವನ್ನು ಚಂಡಿಕೆಯಾಗಿ ಭೂಮಿಯ ಮೇಲೆ ಚೆಂಡಾಡಿದಂತೆ ಶಿವ ಶಿವ ನಮ್ಮಂತ ಅಸುರವರೆಲ್ಲರ ಅಳಿವಾಗಿ ಹೋಯ್ತಲ್ಲ, ಏನು ಮಾಡೋಣ? ಸರಿ ಸರಿ, ಆಕೆಯನ್ನು ಕರೆತರಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ, ನಡೆಸಿ. ಏನಿದು ವಿಪರೀತ? ಅಂಬರದ ಕುಸಿಯಿತು, ಕುಂಬಿನೆಯ ಇಬ್ಬಾಗವಾಯಿತು, ನವ ಕಂಡ ಭಕ್ತಿಗಳು ಸಿಡಿದು ಹೋಯಿತು ಎಂಬ ಸಿಡಿಲಬ್ಬರದ ಗರ್ಜನೆ. ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಕೆಂಡವನ್ನು ಉಳುತ್ತಾ ಇದ್ದಿ. ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿಗೆ ಪ್ರಭಾ? ಕರ್ಣಾಕರ್ಣಿಕೆ ಆಗಿ ತಿಳಿದಿದ್ದೇನೆ. ಸಂಬಂಧಿರದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನ
ವೃಂದಾವನದಲ್ಲಿ ಹೆಂಡಪ್ಪಲು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರಂತೆ. ಓಹೋ, ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನ ಆಶೆಯನ್ನು ಪಟ್ಟವ ನಾನಿದ್ದೇನೆ. ಸರಿ, ಅದಕ್ಕಾಗಿ ಏನು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟಿದ್ದೇನೆ. ಸಂಧಾನ ಫಲಿಸಿದೆ ಪ್ರಭು. ಸುಗ್ರೀವನ ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವೇ ಸರಿ ಎಂದು ಪಣವಣ್ಣಿ ದುರವನ್ನು ಬಯಸಿದಳೆ. ನೀನೇನು ಮಾಡಿದೆ? ಬಳಿಕ ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿದೆ. ಯಾಕೆ? ಆಕೆಯನ್ನು ಕರೆತರುವುದಕ್ಕಾಗಿ ಎಳೆದು ತಂದನೆ ಕಳಿಸಿಕೊಟ್ಟಂತಹ ಧೂಮ್ರಾಕ್ಷರನ್ನು ಓಂಕಾರ ದಿಟ್ಟಿಂದ ಸುಟ್ಟು ಧೂಮ್ರಾಕ್ಷರನ್ನು ಸುಟ್ಟೂರಿದ್ದಾರೆ. ಧೂಮ್ರಾಕ್ಷನಲ್ಲಿ ಹೋಯ್ತು. ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಧದಲ್ಲಿ ನಿಂತು ಹೋಯ್ತಾ ಅಲ್ಲ ಮುಂದುವರಿತಾ? ಮಂದಿರಾದ ಗಂಡು ಗಲಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿದೆ. ಏನಾದ್ರೂ ಸಾಧಿಸಿದರೆ ಚಂಡಮುಂಡರನ್ನು ಚಂಡಿಕೆಯಾಗಿ ಚಂಡಮುಂಡರು ಅಳಿದು ಹೋದರೆ ಚಂಡಮುಂಡರು ಅಳಿದು ಹೋದು. ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆ ಮುಂದೇನು? ಅದಕ್ಕಾಗಿ ಆಕೆಯನ್ನೇ ಕರೆತರುವುದಕ್ಕಾಗಿ ನಾನು ಹೊಟ್ಟು ಅವಸರ ಸಲ್ಲದು ಪ್ರಭು. ಏನು? ಓ ಧನುಜೇಶ, ದಾನವ ಕುಲವನ್ನೇ ಉದ್ಧರಿಸಿದ ದಾನವ ಕುಲದ ಚಂದಿರಮ ನೀನು ಪ್ರಭಾ. ಏನು? ಮತ್ತೆ ಕಾಲಾಂತರದಲ್ಲಿ ಶೋಣಿತಾಪುರವನ್ನು ಸ್ಥಿರವಾಗಿರಿಸಬಲ್ಲಂತಹ ಯೋಗ್ಯತಾವಂತ ನೀನು. ಸರಿ, ಧನುದೈವ ಗರ್ಭಸಂಭೂತನಾಗಿ ಹುಟ್ಟಿದಂತ ನೀನು ಕೇವಲ ಸಾಧನೆ ಮುಖೇನವಾಗಿ ಘೋರ ಕಾಂತರವನ್ನು ಸೇರಿ ಬ್ರಹ್ಮನನ್ನು ತಪಸ್ಸು ಮೂಲಕವಾಗಿ ಮೆಚ್ಚಿಸಿ ಬೇಕಾದಂತ ವರದ ಸಿದ್ಧಿಯನ್ನು ಪಡೆದವ ನೀನು. ನಿಜ ಪ್ರಭು. ಏನು? ಬಹಳಷ್ಟು ಪ್ರಯತ್ನ ಪಟ್ಟವ ನೀನು. ಪ್ರಭಾವ ಪರಾಕ್ರಮ ಪಾರಮ್ಯಗಳಲ್ಲಿ ಭೂಮಿಯಲ್ಲಿ ಪಿಚ್ಚು ಬಗೆಯಿಲ್ಲದೆ ಬಾಳಿದಂತ ವ್ಯಕ್ತಿತ್ವ ನಿನ್ನದು. ಸತ್ಯ. ಅಂತಹ ಮಹಾಪುರುಷ ನೀನು. ಯುಗ ಪುರುಷನೆಂದರೂ ತಪ್ಪಾಗ್ಲಿಕ್ಕಿಲ್ಲ. ನಿನ್ನ ರಾಜಾಡಳಿತವೆಂಬುದು ದಾನವನ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ವಿಷಯ. ನಿನ್ನ ನಿಷ್ಠೆ, ನೀನು ದಾನವ ಕುಲಕ್ಕೆ ತೋರಿದಂತಹ ಗೌರವ, ಮಾಡಿದಂತಹ ತ್ಯಾಗ ಅದೆಲ್ಲವೂ ಅಮೋಘವಾಗಿ ಹೋಯಿತು. ಆದ್ರೆ ಏನು? ಪ್ರಕೃತ ಏನು ಕೆಂಡವನ್ನು ಗುಳಿದನೆ ಚಂದ್ರ, ಅಲ್ಲ ಸೂರ್ಯನು ತಂಪಾಗಿ ಹೋದೇನೆ. ಇಲ್ಲವಾದ್ರೆ ನಿನ್ನಂತ ಒಬ್ಬ ತ್ಯಾಗಮಯ ಪುರುಷ ಈ ಕಾಲದಲ್ಲಿ ಮನಸ್ಸಿಜನ ಶರಕ್ಕೆ ಬಲಿಯಾದನೆಂದ್ರೆ ಅರ್ಥವೇನು ಪ್ರಭು? ಸರಿ. ಚಂಡಮುಂಡನ ಮಾತನ್ನು ಕೇಳಿದಾಕ್ಷಣವೇ ಅವ್ಯಕ್ತವಾದಂತಹ ಸೆಳೆತಕ್ಕೆ ನೀನು ಒಳಪಟ್ಟವನಾಗಿದ್ದಿ ಪ್ರಭು. ನಿನ್ನ ನಿಲುವನ್ನು ಗುರುತಿಸಬಲ್ಲವರು ಯಾರೂ ಇಲ್ಲ. ಗಜದ ನಿಲುವು ನಿನ್ನದು. ಯಾವ ಕಾಲದಲ್ಲೂ ಚಾಂಚಲ್ಯವನ್ನು ಹೊಂದದಂತಹ ನಿಮ್ಮ ವ್ಯಕ್ತಿತ್ವಕ್ಕೆ ಅವರ ಮಾತು ಹಿತವಾಗಿ ಮುದವಾಗಿ ಕಂಡುಬಂತೆ.
ಈ ಕಾಲದಲ್ಲಿ ಮದುವೆಯಾಗಬೇಕೆಂಬಂತ ಬಯಕೆ ಹೆಚ್ಚಾಗಿ ಹೋಯ್ತು ಪ್ರಭು. ಯಾಕೆ ಭ್ರಮೆಯಂತೆ ಮನದಲ್ಲಿ ವ್ಯರ್ಥ. ಆದ್ದರಿಂದ ಹೇಳ್ತಾ ಇದ್ದೇನೆ ಪ್ರಭು, ತಂಡ ಮುಂಡರು ಕಂಡದ್ದು ತರುಣಿಯನ್ನು ಅಲ್ಲದರಿ. ಮತ್ತೆ ನೀನು ಯಾರನ್ನು ಕಂಡದ್ದು ಅವರೆಷ್ಟಾದ್ರೂ ತರುಣಿಯಲ್ಲೇ ಅಲ್ಲ. ತರುಣಿ ಎಲ್ಲ ಚಂಡಮುಂಡರಿಂದ ಆಕೆಯ ವರ್ಣ ರೂಪದ ವರ್ಣನೆಯನ್ನು ಕೇಳುತ್ತ ನೀನು ಮರುಳಾಗಿ ಬಿಟ್ಟಿಯಲ್ಲ. ನೀನು ಒಂದು ವೇಳೆ ತರುಣಿಗೆ ಮನಸಾರುತ್ತಿದ್ರೆ ನನ್ನ ಆಕ್ಷೇಪ ಏನು ಇರ್ತಿರ್ಲಿಲ್ಲ. ಈಗ ನೀನು ಬಯಸಿದ್ದೀಯಾರನ್ನು ತರುಣಿಯನ್ನಲ್ಲದರಿ ಪರಂಜ್ಯೋತಿ ಸ್ವರೂಪಿಯಾದಂತ ಆದಿಶಕ್ತಿಯನ್ನು, ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತಹ ಮಹಾಮಾತೆಯಾಗಿದ್ದಾಳೆ. ಸಜನ ಕಾಲದಲ್ಲಿ ಬ್ರಹ್ಮನಿಗೆ ಸಹಕಾರಿಯಾಗಲು ಸರಸ್ವತಿಯಾಗಿ, ವಿಶ್ವಪಾಲಕ ಅಂತ ಮಹಾವಿಷ್ಣುಗೆ ಸೌಭಾಗ್ಯದ ಲಕ್ಷ್ಮಿಯಾಗಿ, ಲಯಾಧಿಕಾರಿ ಅಂತ ಪರಮೇಶ್ವರನಿಗೆ ಲಯಕಾಲದಲ್ಲಿ ಸಹಕಾರಿಯಾಗಲು ಭದ್ರಕಾರಿಯಾಗಿ, ಲೋಕದಲ್ಲಿ ಅಕಾರ ಉಕಾರ ಮಕಗಳ ಏಕೀಕರಣದಿಂದ ಉಂಟಾದ ಓಂಕಾರ ಸ್ವರೂಪಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಬ್ರಹ್ಮಾಂಡ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬುವಂತಹ ಮಹಾಶಕ್ತಿ ಆಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತುಂಗ ಪ್ರಾಣಂತ ಆಕೆಯನ್ನು ದೇವಿ ದುರ್ಗೆಂದೆಲ್ಲರೂ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಆಕೆ ಸಾಮಾನ್ಯ ಏನಾಗ್ತಿದ್ರೆ ಕೇವಲ ನಿನ್ನ ವರ್ಣನೆಯನ್ನು ಮಾಡಿದಂತಹ ಸುಗ್ರೀವನನ್ನು ಕಂಡು ಆಕೆಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ದಗೆಯಾಗಿ ಪರಿಣಾಮ ಬೀರ್ದಶೆಯಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಶುಂಭನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮರಳಿ ಪ್ರಾಣವನ್ನು ಅನುಗ್ರಹಿಸಿದಂತೆ. ಇದರ ಅರ್ಥ ಏನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆಂದು ಬೇರೆ ಹೇಳಬೇಕೆ? ಆ ಬಳಿಕ ನಮ್ಮ ದಂಡನಾಯಕನಾದಂತಹ ಧೂಮ್ರಾಕ್ಷ ಆತನನ್ನು ಕತ್ತಿ ಎತ್ತಿದ್ದೇ ತಡ ಇವಳು ಮಾಡಿದ್ದು ಹುಂಕಾರ. ಆ ಹುಂಕಾರದಿಂದಲೇ ಸುಟ್ಟು ಭಸ್ಮ ಮಾಡಿದ ಅರ್ಥವೇನು? ಅಗ್ನಿತತ್ವದ ಅಧಿದೇವತೆ ಎಂಬುದನ್ನು ಪ್ರಪಂಚ ಮುಖಕ್ಕೆ ಪ್ರಕಟಿಸಿದ್ದಾಳೆ. ಪ್ರಭು, ಚಂಡಮುಂಡರೇನು ಸಾಮಾನ್ಯದವರೇ? ನಭೋಮಂಡಲ ನಿಂತು ಭೂಮಂಡಲವನ್ನೇ ಅಲ್ಲಾದ ಕಲ್ಲೋಲ ಮಾಡುವಂತಹ ಯೋಗಿತಾವಂತರು, ಯೋಗಾದಿಗಳಿಂದ ಕಾಯಕಲ್ಪ ಮಾಡಿದ್ದಾರೆ. ಬ್ರಹ್ಮನಿಂದ ಅಜೇಯವಾದ ಅಭೇದ್ಯವಾದಂತಹ ವರಬಲ ಉಂಟು. ಎಲ್ಲಿಯವರೆಗೆ ಕಾಯನವಾಚ ಮನಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮರಣದ ಭೀತಿಯೇ ಇಲ್ಲ. ಅಂತ ಚಂಡಮುಂಡರನ್ನು ಮತಕಾಲಿಯಾಗಿ ಬಂದು ಅವರ ರುಂಡಮುಂಡವನ್ನು ಅರ್ಥವೇನು? ಏನು ಬ್ರಹ್ಮನವರ ಸುಳ್ಳಾಯ್ತೆ? ಅಲ್ಲ, ಚಂಡಮುಂಡರೇನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ್ರೆ ಅಂದ್ರೆ ಅರ್ಥ ಏನು? ಅವರನ್ನು ಕಂಡು ಅವರೂ ಕೂಡ ಮೋಹಗೊಂಡ ದೆಸೆಯಿಂದಾಗಿ, ಮಾನಸಿಕವಾಗಿ ವ್ಯಭಿಚಾರ ಹೊಂದಿದ ದೆಸೆಯಿಂದಾಗಿ ಸಾವು ಸವಣಿಸಿತು. ಹಾಗಿರುವಾಗ ಅಘಟಿತ ಘಟನಾ ಸಾಮರ್ಥ್ಯವುಳ್ಳಂತ ಆಕೆಯನ್ನು ನೀವು ಬಯಸುವುದು ಸರ್ವತಾ ತಪ್ಪಾಗಿದೆ.
ಆದ್ದರಿಂದ ಹೇಳ್ತಾ ಇದ್ದೇನೆ, ಏನು? ಕೇವಲ ಹೆಣ್ಣಾಗಿ ನೆರೆಗೋಚರಿಸುವುದು ಮಾತ್ರ. ಆಕೆ ನಿಜವಾದಂತಹ ಹೆಣ್ಣಲ್ಲ ಪ್ರಭು. ಮತ್ತೆ ಆಕೆ ಗಂಡು ಹೆಣ್ಣು ಎಂಬಂತಹ ಲಿಂಗ ಪ್ರಭೇದವನ್ನು ಕಂಡು ಹಿಡಿದವರು ಯಾರೂ ಇಲ್ಲ. ಅವಳಲ್ಲ ಅದು ಅದು ಅವಳು, ಅವಳು ಅವನು ಅವಳು ಅದು ಇದು ಯಾವುದೂ ಅಲ್ಲದ್ದು. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಮನಸ್ಸಿಗೆ ಅವಳಿಸಿದ ಭ್ರಮೆಯನ್ನು ಬಿಡು. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತೈ ಜಗದೊಳತಿ ನನಗೆ ಭಕ್ತಿಯಿಂದಲೇ ಪಡಮಣುದ ಪಡೆದವಳಗಾತ್ರ್ಯದಲ್ಲಿ ಧಾತ್ರಿಯವೇ ಜಗಜಗಿ ಧನವರದ ಜಗದಲ್ಲಿ ಪಡೆದು ಅವನು ಮಾಡುವುದೆನು ತಲಿ ನುಡಿ ನೀತಿಯನು ಬಿಡು ಮನದ ಮೂರ್ಖತೆಯ ಬಿಡು. ತಣ್ಣೀರನ್ನಾದ್ರೂ ತಣಿಸಿಕೊಡಬೇಕೆಂಬಂತ ನಾನು ನುಡಿಯುಂಟು. ಹೆಣ್ಣೆಂದು ಅವರು ಹೇಳಿದರೂ ಕೂಡ ನೀನು ಅಂತರಂಗದಿಂದ ಅರಿಯಬೇಕು. ಕೇವಲ ನಮ್ಮ ಬಹಿರ್ದ ಕಣ್ಣುಗಳಿಂದ ನೋಡಿದರೆ ಸಿಗದು. ಅಂತಃಕರಣವನ್ನು ತೆರೆಯಿ. ಆಕೆ ಯಾರು ನಾವು ಯಾರು ಎಂಬಂತಹ ಸ್ಪಷ್ಟ ಜ್ಞಾನ ಬರ್ತದೆ. ಮರಳಿನ ಮೇಲೆ ಮರದ ನೆರಳೊಂದು ಬಿದ್ದಾಗ ದೂರದಲ್ಲಿರುವಂತಹ ಪ್ರಾಣಿಗಳಿಗೆಲ್ಲ ಅದು ನೀರಿನಂತೆ ಭಾಸವಾಗ್ತದೆ. ಹಾಗೆಂದು ಕುಡಿಯಲು ಹೋದರಲ್ಲಿ ನೀರಿರುವುದಿಲ್ಲ, ಕೇವಲ ಮರೀಚಿಕೆ ಮಾತ್ರ. ಆಕೆ ಹೆಣ್ಣೆಂಬುದೇ ಮರೀಚಿಕೆಯಾಗಿದ್ದಾಳೆ. ಈ ಕಾಲದಲ್ಲಿ ದೇವತೆಗಳ ಮಾತನ್ನು ಕೇಳಿದಂತ ಆಕೆ ನಮಗೆಲ್ಲ ದಾವಾಗ್ನಿಯಾಗಿ ಬಂದಿದ್ದಾಳೆ. ಆ ದಾವಾಗ್ನಿಯನ್ನು ತರಿಸಬೇಕಾದ್ರೆ ಭಕ್ತಿ ಮುಖೇನವಾಗಿ ತರಿಸಬೇಕು. ಅದಕ್ಕಾಗಿ ಶರಣ ಬಿಡು ಬಿಡು ಮುಚ್ಚು ಬಾಯಿ ಮುಚ್ಚು. ಇನ್ನೊಮ್ಮೆ ತುಟ್ಟಿ ಬಿಚ್ಚಿದ್ರೆ ಜಾಗ ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಅಧಿಕ ಪ್ರಸಂಗಿ. ಸಲುಗೆ ಕೊಟ್ರೆ ಬಹಳ ಮಾತಾಡ್ತಾ ಇದೆಯಲ್ಲ, ಹೆಚ್ಚಾಯ್ತಾ? ಇಷ್ಟರವರೆಗೆ ಸಭೆಯವರಿಗೆ ಮಾತಾಡೋಕೆ ಅವಕಾಶ ಕೊಟ್ಟದ್ದೇ ನಾನು ಹೆಚ್ಚಿಗೆ ಹೆಚ್ಚು. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಆ ಬಂಧುತ್ವ ಈಗಲೂ ಉಳಿದಿದೆ. ಏನು ಸಲುಗೆಯ? ಸಲುಗೆ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ಏನು ನಿನ್ನ ನೀತಿ ಮಾತಾ ನನಗೆ ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಿದೆಯಲ್ಲ. ಯಥಾರ್ಥ ಸ್ಥಿತಿ ಹೇಳಿದ್ದಷ್ಟೇ. ಏನು ಆಕೆ ಬಗ್ಗೆ ನಾನು ಏನು ತಿಳಿಯದಂತೆ ವರ್ತಿಸಿಕೊಂಡೆಯಾ? ಏನು ತಿಳಿದ? ಎಲ್ಲ ವಿಚಾರವನ್ನು ನಾನು ತಿಳಿದುಕೊಂಡವ. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಇದ್ದವರನ್ನು ಬದುಕಿಸಿಕೊಳ್ಬೇಕು ನಾವು. ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆತೇನೆ, ಗಂಡುಗಲಿಯಾಗಿ ಸಾಯುತ್ತೇನೆ. ಅದನ್ನೇ ನಾನು ಬಯಸುವುದಿಲ್ಲ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವನಲ್ಲ. 3 ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ಸರಿ, ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಏನು 3 ಲೋಕಾಧೀಶನಾಗಿರುವಂತ ಶುಂಭ ಹೆದರಿ ಸುಮ್ಮನೆ ಬಯಸಿಕೊಂಡೆಯಾ? ಈಗ ನೋಡಿದ್ದೆ ಅಂತಾದ್ರೆ ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹ. ಹೇಗೆ? ಯಾಕೆ ಈ ಮೊದಲು ಕಲಿಸಿಕೊಟ್ಟಂತ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗೆ ಸಾಯುತ್ತೇನಂತ ಭಯ ನಿನ್ಗೊಂಡು ನನ್ನ ಮಾತಲ್ಲಿ ಭಯದ ಛಾಯೆ ಕಂಡು. ನನ್ನ ಯೋಗ್ಯತೆ ಏನೆಂದು ನೀನು ತಿಳಿದುಕೊಂಡಿದ್ದಿ? ಕೇವಲ ಹಸಿ ಮಾಂಸ ಹುಲಿ ಎಂಡವನ್ನು ಕುಡಿಯುವಂತ ಏನು ಕಾಟು ರಕ್ಕಸೆಯನ್ನು ಬಾಯಿಸಿಕೊಂಡೆಯಾ? ದೇವತೆಗಳ ಪಂಥೆಯಲ್ಲಿ ಕುಳಿತು ಅವಿಸ್ಸನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗುಂಟು. ಏಕದೇವ ಶುಂಭ ಅಲ್ವೇ ಎಂಬ ನೆಗತ್ತಿಗೆ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಲಿಸಿಕೊಟ್ಟಂತ ವೀರರಾಗಿ ನಾನು ಕೂಡ ಸಾಯ್ತಿಂತ ಭಯ ನಿನ್ನ ಉಂಟೆಂತಾದ್ರೆ ನೀನೊಂದು ಕೆಲಸ ಮಾಡು. ಏನು? ಕೈಗೆ ಬಲೆಯನ್ನು ತೊಡು, ಸೀರೆ ನೋಡು.
ನೀನೊಬ್ಬ ರಣಹೇಡಿ ಅಂದೆ. ನಾನು ರಣ ಹೇಳಿ ಮತ್ತೇನು ಬಂಡು ಮಾತಾಡುವ ಚಂಡಮುಂಡವನಿಗೆ ಗಂಡುಗಳಿಲ್ವಾ? ನಿನ್ನಾಗಿ ಚಂಡರಲ್ಲ, ಅವರು ಗಂಡುಗಳಿಗಲು ಗೊತ್ತುಂಟ ನನ್ನ ತಮ್ಮಂದಿರು. ಇದೇ ನಿರ್ಣಯವಾದರೆ ಹಾ, ಎರಡು ಮಾತಿಲ್ಲ. ಮತ್ತೇನು ಹೋಗಿ ಜಯಶೀಲನಾಗಿ ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿತಾಯ್ತೆ. ಶಿವ ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿತಾಯ್ತೆ. ಅಯ್ಯೋ ಶುಂಭನ ಕೂಡೆ ಭಾಷೆಯ ನೊರೆದು ಬನ್ನಿ ಹೇಗೆ. ಶುಂಭನ ಕೂಡೆ ಭಾಷೆಯ ನೊರೆದು ಬನ್ನಿ ಹೇಗೆ. ಬದ್ಧವಾದರು ಬದ್ಧವಾದರು ನುಡಿಸಿದ ಬೆನೆನು ಕಲಿತ ಬೀಜನು ಗಾಢಗರ್ಮದಿ ಕುಳಿತ ಶಿವೆಯನು ನೋಡಿದನು. ಜಯ 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 ಜಯ. ಏನು ವಿಚಿತ್ರ, ರೋಮಾಂಚನವಾಗುತ್ತಾ ಇದೆ. ನಿಂತ ನೆಲವೇ ಕುಸಿದು ಹೋಯ್ತೋ ಎಂಬ ಹಾಗೆ ವಾಸವಾಗುತ್ತದೆ. ಸಾವರಿಸಿ ನೋಡಿದರೆ ನಿಂತ ನೆಲ ಕುಸಿದದ್ದಲ್ಲ, ರಕ್ತ ಬೀಜನ ಅಂತಃಸತ್ವವೇ ಕುಸಿತಾ ಉಂಟಲ್ಲ. ಛೇ ಛೇ, ಇಂತಹ ಅನುಭವ ನನ್ನ ಜೀವನದಲ್ಲಿ ಇದುವರೆಗೆ ಆದುದೇ ಇಲ್ಲ. ಕೇಳಿದ್ದನ್ನು ಬಲ್ಲೆಯವರಿಗೂ ಈಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಸೂರ್ಯರಶ್ಮಿಯು ದರಿಗೆ ಸೋಂಕದೆ ಈ ಕದಂಬವನ ಎಂಬುದು ಕಾರ್ಗತ್ತಲೆಯಂತೆ ಕಾಣುತ್ತಿದ್ದಂತೆ ಈಗ ನೋಡಿದರೆ ದೇದೀಪ್ಯಮಾನವಾಗಿ ಬೆಳಗುತ್ತಾ ಉಂಟು. ಪ್ರಖರವಾದಂತಹ ಕಿರಣಗಳು. ಒಂದು ಕಾಲದಲ್ಲಿ ಕಾಡು ಪ್ರಾಣಿಗಳ ಘರ್ಜನೆಯಿಂದ ಇಲ್ಲಿ ಕಿವಿ ಬಿಡುವುದಕ್ಕೆ ಅಸಾಧ್ಯವಾಗಿತ್ತು. ಈಗ ನೋಡಿದರೆ ಸಿಂಹ ಗರ್ಜಿಸುವುದಿಲ್ಲ, ಆನೆ ಕಿವಿ ಬಿಡುವುದಿಲ್ಲ. ಓಂಕಾರ ಎಂಬಂತ ನಿನಾದ ಮಾತ್ರ ಕೇಳುತ್ತಾ ಉಂಟು. ಕೇಳುವಂತ ಓಂಕಾರಕ್ಕೂ ಕಾಣುವಂತ ಈ ಪ್ರಖರವಾದಂತಹ ಕಿರಣಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಎಂಬುದೇ ಸ್ಪಷ್ಟವಾಗಿ ಕಾಣುತ್ತಾ ಉಂಟು. ಹಾಗಾದ್ರೆ
ಬೆಳಕೆಂಬುದು ಸತ್ಯದ ಸಂಕೇತ. ಹಾಗಾದ್ರೆ ಸತ್ಯ ದರ್ಶನವಾಗುವುದಕ್ಕೆ ಈ ಮಹಾತಾಯಿಯ ಸಾನ್ನಿಧ್ಯ ಇಲ್ಲಿ ಇದೆ ಎಂಬುದನ್ನು ಮೂಲತಃ ಘೋಷಿಸ್ತಾ ಇದ್ದಾರೆ. ಸರಿ ಸರಿ, ಪಂಚಭೂತಾತ್ಮಕವಾದಂಥ ತತ್ವದಿಂದ ಒಡಗೂಡಿದಂಥ ಎಷ್ಟು ತತ್ವ ಉಂಟು ಅದಕ್ಕೆ ಆದಿಯಾಗಿ ಆದಿವಸ್ತುವಾಗಿ ಮೂಲವಸ್ತುವಾಗಿ ಇದ್ದವಳು ಓಂಕಾರ. ಆ ಓಂಕಾರ ಸ್ವರೂಪೆಯ ಸಾನ್ನಿಧ್ಯ ಇಲ್ಲಿದೆ ಎಂದು ಪಥವನ್ನು ಉತ್ತರಿಸಿ ಮುಂದೆ ಬಂದಾಗ, ಶಿವನೇ ಏನನ್ನು ಕಾಣುತ್ತಾ ಇದ್ದೇನೆ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ವಿಚಮಿಸ್ತಾ ಉಂಟು. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕುಂಬಿಡಿಗೂ ಕುಂಬಿಡಿಯಿಂದ ಅಂಬರಕ್ಕೂ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತನಶೀಲವಂತಹ ಮತಿಯಿಂದ ಮರಣ ಮಾಡಿದ್ರೆ ಸರಿ ಸರಿ, ಮೇಲುಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ವಿನಾಭಾವ ಸಂಬಂಧವಿದೆ ಎಂಬುದರ ದ್ಯೋತಕವಾಗಿ ಈ ರೀತಿಯಾಗಿ ತೂಗುತ್ತಾ ಇದ್ದಾಳೆ. ಅಲ್ಲದಿದ್ರೆ ಮತ್ತೇನು, ಭೂಮಿಯಲ್ಲಿ ಯಜ್ಞಯಾಗಾದಿಗಳು ನಡೆದು ಮಾತ್ರ ಅಗ್ನಿಮುಖದಿಂದ ಸಮರ್ಪಿಸಲ್ಪಟ್ಟ ಅವಿಸನ್ನುಣ್ಣಂತಹ ದೇವತೆಗಳು ದೋಷವನ್ನು ಹೊಂದಿ ಕಾಲಕ್ಕೆ ಸರಿಯಾಗಿ ಇಳೆಗೆ ಮಳೆಯನ್ನು ಸುರಿಸ್ತಾರೆ. ಯಜ್ಞಯಾಗಾದಿಗಳು ನಡೆದೇ ಹೋದರೆ ದೇವತೆಗಳೆಲ್ಲ ಅವಿಸಿಲ್ಲದೆ ದರಿದ್ರಾಗಿ ಇಳೆಗೆ ಮಳೆ ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗ್ತದೆ. ವರ್ತಮಾನ ಕಾಲದಲ್ಲಿ ನಮ್ಮ ದೋಷದಿಂದಾಗಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇಲ್ಲ, ಹೋಮ ಧೂಮಗಳ ಮಾತಿಲ್ಲ. ಗೋ ಬ್ರಾಹ್ಮಣ ಸ್ತ್ರೀಯರು ಅಸಹ್ಯವಾದಂತಹ ಚಿತ್ರಹಿಂಸೆಗೆ ಒಳಪಟ್ಟಿದ್ದಾರೆ. ಪ್ರಕೃತಿ ತನ್ನದೇ ಆದಂತಹ ಸಮತೋಲನವನ್ನು ಕಳೆದುಕೊಂಡಿದ್ದಾಳೆ. ಇದನ್ನು ನಿಯಂತ್ರಿಸಬಲ್ಲ ಮೂರು ಶಕ್ತಿಗಳಿಗೂ ಅಸಾಧ್ಯವಾದಾಗ ಮುಕ್ಕೋಟಿ ದೇವತೆಗಳ ತೇಜಸ್ಸು, ಮೂರು ಮೂರ್ತಿಗಳ ಓಜಸ್ಸು ಒಂದಾಗಿ ನಾರಿಯ ಆಕೃತಿಯನ್ನು ತಳೆದು ಬಂದಿದೆ. ಅಮ್ಮ, ಇಂತಹ ದಿವ್ಯ ಸುಂದರ ರೂಪವನ್ನು ಕಂಡಂತಹ ನಾನು ಭ್ರಮೆ ಅಲ್ಲದ, ನನಗೆ ಸತ್ಯದರ್ಶನ ಆದದ್ದು. ನನ್ನಲ್ಲಿರುವಂತಹ ತಾಮಸ ಗುಣ ಎಲ್ಲವೂ ಮಾಯವಾಯಿತು. ಇನ್ನು ಮಾತಿಗೆ ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆಯೇ ಬಂದಿದ್ದೇನೆ. ಏನು ಮಾಡುವುದು, ಮಹಾತಾಯಿ ಎಂದು ತಿಳಿದರೂ ಕೂಡ ಶರಣಾಗುವಂತಿಲ್ಲ. ಶುಂಭನ ಅನ್ನದ ಋಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿಯಾದಂತಹ ಪಥವೊಂದು ಗೋಚರಿಸ್ತಾ ಉಂಟು. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲದೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹಾರಾಡಿದ್ರು ಹೋರಾಡಿದ್ರು ಕೇಡು ನಮಗಿದು ಬರ್ತದೆ. ಆಗಿರುವಾಗ ಸಾಯುವ ಕಾಲದಲ್ಲಾದ್ರೂ ಮಹಾಮಾತೆಯನ್ನು ಮನಸಾ ಧ್ಯಾನಿಸುವ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ತಲೆಯ ಮೇಲಿನ ಭಾರ ಕೆಳಗೆ ಇಳಿದಂತಾಯಿತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕಿಯಲ್ಲಿಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ, ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಹಾಗಾಗಿ ಹಾಗೇ ಸಂಭವಿಸ್ತೇನೆ. ಓ ಏನಾಂಕ Ah,
ರೀತಿಯಾಗಿ ಕಂಗೊಳಿಸ್ತಾನ ಅದೇ ರೀತಿಯ ಮುಖಮಂಡಲ ನಿನ್ನದು. ನಿನ್ನ ಮುಖವೆನ್ನುವಂತಹ ಕನ್ನಡಿಯಲ್ಲಿ ಲೋಕಲೋಕವೇ ಕಂಗೊಳಿಸನ್ನು ಕಾಣುತ್ತಾ ಇದ್ದೇನೆ. ಓಹೋ, ನೀನು ಯಾರು, ನೀನೆಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಶಿರ ಭಾಗಿಸಿದ್ದೇನೆ, ಕರ ಜೋಡಿಸಿದ್ದೇನೆ. ಎದ್ದೇಳಪ್ಪ. ನನ್ನನ್ನು ಹೆತ್ತಂತ ತಾಯಿ ಅನ್ನ ಕೊಟ್ಟ ತೊರೆಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಓಹೋ, ಆದ್ರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯ್ತು. ಅಮ್ಮ ಎಂಬಂತ ಉದ್ಗಾರ ಒಳ್ಳೆಯದು ನನ್ನ ಕರಿವಿಲ್ಲದೆ ಬಂದು ಹೋಯಿತು. ಅದೇ ಮೂಲ ರೂಪವಾಗಿ ಓಂಕಾರ. ನಾವು ಬೀಸುವ ಗಾಳಿಗೆ ಕಿವಿಗೊಟ್ಟೆ ನಮಗೆ ಸಿಗುವುದು ಓಂಕಾರ. ಅಮ್ಮ ದಗದಗನೆ ಉರಿತಂತಹ ಬೆಂಕಿಗೆ ಕಿವಿಗೊಟ್ಟೆ ನಮಗೆ ಸಿಗುವುದು ಓಂಕಾರ. ಮೇಲಿಂದ ಕೆಳಗೆ ಇಳಿಯುವಂತಹ ಜಲಕ್ಕೆ ಕಿವಿಗೊಟ್ಟೆ ಸಿಗುವುದು ಓಂಕಾರ. ಹಾಗೆ ಓಂಕಾರದ ಸಾಕಾರ ಮೂರ್ತಿ ನನ್ನ ಕಣ್ಣ ಮುಂದೆ ಇರುವಾಗ ತಲೆ ತಗ್ಗಿಸಿ. ಸರಿಯಪ್ಪ. ನಾನು ರಕ್ತ ಬೀಜ. ಊರು ಶಾಣಿತಾಪುರ. ದೊರೆ ಒಡೆಯ ಶುಂಭ. ಬಂದ ಕಾರಣ ಚಂಡಮುಂಡರಿಂದ ನಿನ್ನೈದವನುತ್ತಿದ್ದ ನಮ್ಮ ದೊರೆ ಶುಂಭ ಸಾನುರಾಗಂದ ಬಯಸಿದ್ರೆ ನೀನು ಚೂಣಿಯನ್ನು ಬಯಸಿಬಿಟ್ಟೆಯ? ಶುಂಭನಾದರೇನು ನಿಶುಂಭನಾದರೇನು ಶಂಭುವೇ ಬರಲಿ. ಅಮ್ಮ, ಓ ಆ ನಿನ್ನ ರಾಯಸ ಬೆಂಕಿಯ ಕೂಗಲೆಯಾಗಿ ನಮ್ಮ ಒಡೆಯನ ಎದೆಗೆ ಚುಚ್ಚಿತು. ಕ್ರೋಧ ಹೆಚ್ಚಿತು. ಹೇಗಾದ್ರೂ ತರಬೇಕೆಂಬಂತಹ ಆ ಒಂದು ಕ್ರೌರ್ಯ ಬೆಳೆಯಿತು. ಅದಕ್ಕಾಗಿ ಧೂಮ್ರಾಕ್ಷರನ್ನು ಕಳಿಸಿದರೆ ಅವನ ಸ್ಥಿತಿ ಏನಾಯ್ತು ನೋಡು. ಹುಂಕಾರದಿಂದ ಸುತ್ತೆ ಚಂಡಾಮುಂಡನ ಬಂದರೆ ಭದ್ರಕಾಳಿಯಾಗಿ ಕೊಂದು ಪೋಖರಿಗಳು. ಆದ್ರೆ ನಾನು ಬಂದು ನೋಡಿದಾಗ ಏನ ಅಂಕನಿ ಭಕ್ತಿಯಾಗಿ ರಾರಾಟಿರಿ. ಅಂದ್ರೆ ಅವರವರ ಭಾವಕ್ಕೆ ಸರಿಯಾಗಿ ನೀನು ಪ್ರತಿಕ್ರಿಯೆಯನ್ನು ಮಾಡುತ್ತಿ ಎಂಬುದೇ ಸ್ಪಷ್ಟವಾದರೆ ಅಸುರ ಕುಲದಲ್ಲಿ ಹುಟ್ಟಿ ನಿನಗಾದ್ರೂ ಅರ್ಥ ಆಯ್ತಲ್ಲ. ಅವರನ್ನು ಇನ್ನೂ ಸರಿಪಡಿಸಬೇಕು. ಆದಷ್ಟು ತಿದ್ದುವುದಕ್ಕೆ ಸಮಾವೇಶ ಎಲ್ಲ ನಡೆದವು. ಹೌದಾ? ಆದ್ರೆ ಏನಾದ್ರೂ ತಿದ್ದಬೇಕು, ಇನ್ನೂ ತಿದ್ದಬೇಕು. ಏನಾದ್ರೂ ತೀರ್ಮಾನಕ್ಕೆ ಬಂದಿದ್ದೀರಾ? ತೀರ್ಮಾನಕ್ಕೆ ಬರಕ್ಕೆ ನಮ್ಮ ಒಡೆ ಬಿಡಬೇಕಲ್ಲ ಜನ. ಶುಂಭ ಹೌದು, ಅವನಿಗೆ ಬಂದು ಹೇಳಿದ ಹೆಣ್ಣಲ್ಲವೆಂಬುದು. ಅವ ಧಿಕ್ಕರಿಸಿದ. ಆದ್ರೆ ಒಂದುಂಟಮ್ಮ. ಏನಪ್ಪ? ಸರಿ ಮಾಡುದಿದ್ರೆ ನೀನು. ಹೇಗೆ? ನನಗೆ ಆದ ಸತ್ಯದರ್ಶನ ಶುಂಭನಿಗೆ ಆಗ್ಬೇಕಲ್ವಾ? ಅವ ಇಲ್ಲಿ ಬರ್ಬೇಕಲ್ವಾ? ಅಮ್ಮ, ಈಗ ಬರುವುದು ಬೇಡ, ನಾನು ಬಂದಿದ್ದೇನಲ್ಲ. ನೀನು ಬಂದ್ರೆ ಅವನ ಪ್ರತಿನಿಧಿಯಾಗಿ. ನೀನು ಹೇಳಿದ್ರೆ ಕೇಳ್ತೀಯನ? ಓ ಅಲ್ಲಿ ಮಣಿರಥ. ಅದ್ಯಾಕೆ ಮಗನೇ? ಬಂಗಾರದ ತೊಟ್ಟಿಲ್ಲ. ಓ ಪಲ್ಲಕ್ಕಿ ಉತ್ಸವ. ಹೌದು, ನೀನು ಅದರಿಂದ ಇಳಿಬೇಕು. ಇಳಿದು ನಾನು ಹೆಗಲ್ ಅದರಲ್ಲಿ ಕುಳಿತುಕೊಳ್ಬೇಕು. ಹೆಗಲು ನಾನು ಕೊಡು. ನಿನಗೆ ಭಾರ ಆಗ್ಲಿಕ್ಕಿಲ್ವಾ? ಅಮ್ಮ, ಓ ನಿನ್ನ ಕರುಣೆ ಇದ್ರೆ ಎಂತ ಪರ್ವತ ಕೂಡ ಮಲ್ಲಿಗೆಯ ದಂಡೆಯಾದೀತು. ನಿನ್ನಲ್ಲಿ ಅಂತರಂಗದಲ್ಲಿ ಭಕ್ತಿ ಉಂಟು ನನಗೆ. ಆ ಭರವಸೆಯಿಂದಲೇ ನಿಶ್ಚಲವಾದಂತಹ ದೃಢತೆಯಿಂದಲೇ ಹೇಳ್ತಾ ಇದ್ದೇನೆ. ನೋಡು, ಇವರೆಲ್ಲರೂ ನೀನನ್ನು ಭಜಿಸಬೇಕೆಂಬಂತಹ ಉದ್ದೇಶದಿಂದ ಬಂದಿದ್ದಾರೆ. ಹರಿದು ಹಾರುವ ಕೂರಂಬುಗಳು ನಮ್ಮ ಹಿರಿಮೆಗಲ್ಲ, ನಿನ್ನ ಆಗಮನಕ್ಕೆ ಎಂಬುದನ್ನು ಸ್ಪಷ್ಟವಾಗಿ ಅರಿತು ಅಮ್ಮ, ಶುಂಭ ನಿನಗಾಗಿ ಕಟ್ಟಿದ ಯಾವ ಪ್ರೇಮ ಮಂದಿರ ಉಂಟೋ ಅದು ದೇವ ಮಂದಿರವಾಗಬೇಕೆಂಬಂತ ಬಯಕೆ ಉಂಟು. ಇಳಿದು ಬಾ, ನಲಿದು ಬಾ, ರಕ್ತ ಬೀಜ. ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ, ಭಕ್ತಿಯಿಂದ ಪಾದ ಪೂಜೆಯನ್ನು ಮಾಡಿದೆ. ಅಮ್ಮ, ಸಂತೋಷ ಭರಿತಳಾದ ಮಗನೇ. ಶುದ್ಧವಾದ ಭಕ್ತಿಗೆ ಯಾವಾಗಲೂ ನಿನ್ನ ಕರುಣೆ ಉಂಟು ಅಂತ ಗೊತ್ತು. ನನಗೆ ಯೋಚನೆ ಮಾಡುವುದಪ್ಪ, ಏನಪ್ಪ? ನಿನ್ನನ್ನು ಹುಮ್ಮನನ್ನಬೇಕು, ಪ್ರಾಜ್ಞನನ್ನಬೇಕು. ಅಮ್ಮ, ಓ ನಿನ್ನ ಭಕ್ತನಾದವ ಯಾವ ಕಾಲದಲ್ಲೂ ಹುಮ್ಮನಾಗುತ್ತಿಗೆ ಸಾಧ್ಯ ಉಂಟೇನಮ್ಮ? ಕಂದ, ಕಾಸರ್ಕನ ಮರದ ಬುಡದಲ್ಲಿ ಶ್ರೀಗಂಧದ ಮರ ಹೇಗೆ ಹುಟ್ಟಿತೋ ಎನ್ನುವುದಾಗಿ ಆ ಯೋಚನೆ ಮಾಡುತ್ತಾ ಇದ್ದೇನೆ. ಪರಿಮಳ ಅದನ್ನು ಬಿಡ್ಲಿಲ್ವಲ್ಲ. ಸ್ಮಶಾನದಲ್ಲಿ ಹುಟ್ಟಿದ ತುಳಸಿ ಗಿಡ ಪೂಜೆಗೆ ಯೋಗ್ಯತೆವೇ? ಪೂಜೆಗೆ ಯೋಗ್ಯತೆ ಇಲ್ಲದಿದ್ರು ಮತ್ತಿಗಾದ್ರೂ ಕಷಾಯಕ್ಕಾದ್ರೂ ಆಗಿತ್ತು. ಆಡಿದ ಮಾತೇನು ಸತ್ಯ. ಹೇಳಿಬಿಟ್ಟೆ ಅಲ್ಲ, ನಿನ್ನ ಒಡೆಯನನ್ನು ಸರಿ ಮಾಡುವುದಕ್ಕೆ ನಾನು ಬರಬೇಕು ಎನ್ನುವುದಾಗಿ. ಅವನಿಗೊಂದು ಸತ್ಯದರ್ಶನ ಆಗಲಿ. ಒಂದು ವೇಳೆ ಅವ ಸರಿ ಮೊದಲೇ ಆಗುತ್ತಿದ್ದರೆ ಸುಗ್ರೀವನ ಆಡಿದ ಮಾತು ಅವನಿಗೆ ಪಥ್ಯವಾಗಬೇಕಿತ್ತು. ಯಾವತ್ತೂ ಅವನಿಗೆ ಪಥ್ಯವಾಗಲಿಲ್ಲವೋ? ಬಹುಶಃ ಹೀಗಿರ್ಬೇಕು. ಅಸುರ ಕುಲದಲ್ಲಿ ಹುಟ್ಟಿದಂತ ನಿಮಗೆಲ್ಲರಿಗೂ ಮೋಕ್ಷ ಸಿಗಬೇಕಂತ ಆದ್ರೆ ನನ್ನ ಸಾನ್ನಿಧ್ಯವನ್ನೇ ಸೇರಬೇಕೆನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಬಹುಶಃ ಕಳುಹಿಸಿಕೊಟ್ಟಿರಬೇಕು. ಇದ್ರು ಇರ್ಬಹುದು, ಅವನ ತಲೆ ಎಲ್ಲಿ ಹೇಗೆ ನಡೀತೆ ಅಂತ ಹೇಳಿಕೆ ಆಗುತ್ತೆ. ಆದ್ರೂ ಒಂದು ಮಾತು ಮಗನೇ, ಏನು? ಕೊನೆಗೊಂದು ಮಾತು ಹೇಳಬೇಕಾ? ಪಣದ ವಿಚಾರಿತು ಇನ್ನು ಒಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈಯಿಂದಲೇ ಕೊಲ್ಲಿಸಿದ ರಣ ಹೇಡಿ ಅಂತ ಅರಮನೆ ಒಳಗೆ ಕುಳಿತುಕೊಂಡಿದ್ದಾನಲ್ಲ ನಿನ್ನ ಒಡೆಯನೊಬ್ಬ ಚಂಡ ಹೊಗಳುವ ನೀನು.
ಗಣಿದ ಕಾರಣದಿಂದ ತನ್ನಯ ಹನುಮನ ಮುಗಿಸೆಯೇ ಸಪ್ತಮಾತೃಗೆ ಯರುಸಲಾಗಲಿ. ಧನುಜರಲ್ಲಿ ಹೋರಾಟ ಮಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈತುತ ಕಾಳಗ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಅಲುಗಿಸಿ ಸತ್ತ ಮಾತ್ರಗೆ ಅನುಸರಿಸುತ್ತೇನೆ. ಜನಪದವ ಸೋಂಕಿದರೆ ದೈತ್ಯರು ಕೋಟಿ ಹೇಳಲಿ. ಬಡಿದಳೆಯಿಂದಾಣಿ ಸಿಡಿಯಿತು ತಲೆ, ಒಸರಿತು ರಕ್ತ, ಎಡಗೈಯಿಂದ ಬಿಂದು ಮಾತ್ರ ರಕ್ತ ಕುಂಬಿನಿಗೆ ಸೋಂಕಿದರೆ ನನ್ನಂತೆ ಈರ್ಪ ಕೋಟ್ಯಾನು ಕೋಟಿ ರಕ್ತ ಬೀಜ ಉದಿಸಿ ಬರ್ತಾರೆ. ಬ್ರಹ್ಮನ ವರದ ಸಾಕ್ಷಾತ್ಕಾರಕ್ಕಾಗಿ ಸುರಿಯುವಂತಹ ಈ ರುಧಿರವನ್ನು ನಾವು ಭೂಮಿಗೆ ರಕ್ತವನ್ನು ಹೀರುವುದಕ್ಕಾಗಿ ಭೂಮಿಗೆ ನೀಳವಾದ ನಾಲಿಗೆಯನ್ನು ಚಾಚಿ ರಕ್ತಾಶ್ವರಿ ಆಗ್ತೇನೆ. ರಕ್ತ ಬೀಜಾಗಿ ದಾನವರದರಿದು ರಕ್ತ ಬೀಜಾಗಿ ಎನ್ನುತ್ತಲಿದು ಮುಕ್ತಿದಾಯಕಿ ತವ ಪಾದಬಲಿದು ಮುಕ್ತಿನಾರತಿಯ ಬೆಳಗಿದರು ಶಾಂತಲಾಗಮ್ಮ ಜಯ ಜಯ ದಯ್ಯೇಂದ್ರ 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 ಮೆರಳೋಕೋರು ಸಿರಿತನು ಮೆರವುತನಿಗೆ ಅಧಿಕಾರ ಪೋಡುವುದು ಭಯ ಮಳಪಡ ಅತಿ ಶೀಘ್ರನು ಉಳ್ಳಾಯ್ತನೆ ಅಂತ ಹೇಳೋದು ಕ್ರಿಯೋಕ್ಕೂ ಕುಡ್ದು ಬತ್ ಮಾಡೋದು ಬಲ
ಅವನ ಹೆಣ್ಣು ಮಾತ್ರ ಅಂತ ಅಂಕದ ಕೈತಂಡ ಕಣ್ಣು ಮುಟ್ಟರು ಪೋ ಜಾಗೃತ ಮಾಡ್ತಾನು ಸ್ವರ್ಗಕ್ಕೆ ಬಾ ಸ್ವರ್ಗಕ್ಕೆ ಪೋ ಈ ಸ್ವರ್ಗಗೆ ಸೇರಿ ಇಂಥ ಕಾರ್ಯ ದುಃಖ ಇದ್ರ ಎಕ್ಕಾರ 10 ಸಂವತ್ಸರ ಸಂತೋಷಾಣ ಸಮಾಧಾನ ಕಥೆಯಿಂದ ಉಳ್ಳಾಡಿದ ಸೇವೆನ ಬರೀ ಭಕ್ತಿರ್ ಮಲ್ಪಾರ ಬರೀ ಗೌಜಿರ್ ಮಲ್ಪಾರ ನಿಖಿಲ ಮಲ್ಪಾತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂಧ್ಯಾತಿನ ಸಂದೇಹ ಹೆಜ್ಜಿ ಅಂಚಾದ ಕಂಜಿ ಕೈ ಕಂಜಿ ಬುಳ್ಳ ಸಲ ಒಂದು ಸಂಸಾರ ಕೂಡು ಕುಟುಂಬದ ಆರ ಬರುತ್ತು ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಿಯಾದ ಹೋಯ್ನಲ್ಪ ಬತ್ತಲಪ್ಪ 100,000 ವರ್ಷ ಉಳ್ಳಾಡಿ ಬೇರೆ ಸಾಯೋದು ಬಾಬಾ ಮತ್ತೊಂದಂಬಿಕೆ ಭಗವದ್ರೆ ಬಾರಿ ಬದ ಬಂಡಾರಿಯೇ ಅಂಜತ್ತೆ ಅವರಿದ್ದಿನಪ್ಪನ ಸೇವೆಯನ್ನು ಮತ್ತೊಂದು ಬರ್ತಾರೆ ನಾಡ ಬಲಿಪ ಶಿವಶಂಕರ ಪಟ್ಟಣ ಬಲ್ಪಾವೆ ಇರೋ ನಾಲಿಗೆಗಳು ಸರಸ್ವತಿ ದೇವದಲ್ಲಿ ಬಲ್ಪಾವೆ ಬಲಿಪ ಪರಂಪರೆ ಕೀರ್ತಿನ ಒರ್ತು ಕೊರಡು ಬಲ್ಪಾವೆ ಮೊದ್ಲಗಾರ ಬಾರಿ ಬಟ್ಟೆ ರಂಗನಲ್ಲಿ ಹೆಚ್ಚಿಗೆ ಮೀದ್ರೆ ಸಮತೂಕರು ಬೊಟ್ಟು ದಾರಿನ ಮೀದು ಮಾಡಿದ್ರೆ ಸಂತೋಷ ಅಂಡು ದಾನೆ ಮೋನ ತೂಪುನಿ ಬೊಟ್ಟಾಗಿಯಾರವು ಎನ್ನ ಕಾರಣಕ್ಕತ್ತೆ ಅವಡಿತ್ತಿನಪ್ಪನ ಸೇವೆಯನ್ನು ಮಾಡಿದ ಮೇಲೆ ಇದನ್ನ ಕೈಟ ಉಳ್ಳಲ್ದು ಸತ್ಯ ಮೊದ್ಲಗಾರ ಹಿರಿಯ ಜವಾಬ್ದಾರಿ ಕೊರಬೇಕು ಓದಲಾರತ್ತೆ ಉದಾಹರಣೆ ಬಾತಿರತ್ತಾವು ಆಡಪ್ಪ ಸಂತೋಷ ಸಮಾಧಾನ ಇದಪ್ಪನ ಸೇವೆಯನ್ನು ಮಾಡಿದ ಮೇಲೆ ಆಯುರಾರೋಗ್ಯ ಭಾಗ್ಯ ಕೊರತು ಉಳ್ಳಾಳ್ತಿದ್ದಾಪ ಬಾರಿ ಬರ್ತೇನೆ ಬಾರಿ ಉಳ್ತಾರೆ ಸಂತೋಷ ಸಮಾಧಾನ ಅವಡಿತ್ತಿನಪ್ಪನ ಸೇವೆಯನ್ನು ಮಾಡಿದ ಮೇಲೆ ಹೆಚ್ಚೆಚ್ಚಿಗೆ ಕಾರ್ಯಕ್ರಮ ತಿಳ್ಕೊಳಕ ಉಳ್ಳಾಳ್ದು ನಾನು ಕುರಿಕಲಪ್ಪ ಭಗವತರೆ ಮುತ್ತುಮಾರಿಕೆ ಬ್ರಹ್ಮಸಭೆ ಮಾತಲೆತ್ತೊಂಡೆ ಎದುರುದಾಗಿ ಮುಗಿದಾನತ್ತೆ ಕಾಲ ನಮ್ಮ ತತ್ತ ಅತ್ತೆ ಅಂತ ರಾಶಿಗೆ ಬಳಿ ಬಡ್ಗಾವಂದೆ ಸರಿ ಪಗಂಡ ಶಿರುಡ್ದ ಅಕ್ಕೇನೆ ಮುಟ್ಟ ಅಪ್ಪನ ಸೇವೆನ ಭಕ್ತಿ ಭಾವಡು ಕುಳ್ಳುದು ತೂವಿನ ನಿಖಿಲೆಗೆ ಮಾತರೆಗಳ ಕಟೇಳ್ದ ಉಳ್ಳಾಳ್ದು ನಾನು ಗುರುಪಡು ಪತ್ತೊಂದಂಬಿಗೆ ಭಗವತರೆ ತೆರೆದ್ರೆ ಮಾತ್ರೆ ಪಾತ್ರೆ ತಂಪುನು ಕೊರಿಯ ಎನ್ನ ಉಡಾಳ ತಂಪುಗು ಉಂಡ ಬೊಂಡ ಬೇಡಬೇಕ ಅವಳು ಆರೋಗ್ಯ ಭಾಗ ಪಾತ್ರ ಭಗವತರೆ ಭಕ್ತಿ ಬಾಡು ಕೊರಂದ್ರ ಕಾಣಿಕೆ ಸ್ವೀಕಾರ ಮಾಡ್ತಾನು ಮಾಯೋದ ಧರ್ಮ ಕೊರೋನಾ ಕೃಷಿ ಭಾಗ್ಯ ಒದ್ದ ಕಾಡು ಉಡಲು ತಂಪು ಕಾಣಿಕೆ ಸ್ವೀಕಾರ ಮಾಡ್ತಾನು ಮಾಯ ಮನೆ ಬಂದು ಅವಳ ಜೊತೆ ಯುದ್ಧವನ್ನು ಸಾರಿದೆ. ಆದರೆ ಅವಳ ಭೀಕರವಾದಂತಹ ಚಂಡಿಕೆಯ ರೂಪವನ್ನು ಕಂಡಂತ ನಾನು ಓಡಿದೆ. ಬದುಕಬೇಕು
ಬದುಕಿ ಏನಾದರೂ ಸಾಧನೆ ಮಾಡಬೇಕು ಈ ಅರುಣಾಸುರ. ಏನು ಮಾಡುವ, ಯಾರಲ್ಲಿ ಹೋಗುವ, ಇದ್ದಾರಲ್ಲ ಶುಕ್ರಾಚಾರ್ಯರು. ನನ್ನನಾದ ಶುಂಭ ಬಯಸಿದ್ದು ನಿನ್ನನ್ನು, ಆದರೆ ನೀನು ಬಯಸಿದ್ದು ಸಂಗ್ರಾಮವನ್ನೇ. ನಮ್ಮವರನ್ನೆಲ್ಲ ಸದೆಬಡಿದ ಮಾತ್ರಕ್ಕೆ ನಿನ್ನನ್ನು ಸುಮ್ಮನೆ ಬಿಡುವನೆಂದು ಭಾವಿಸಿದೆ. ಅಂದವ ನೀನು ಯಾರು? ಅಂದವ ನಾನೇ ನಿಶುಂಭ. ನಮ್ಮ ಸುರಕುಲಕ್ಕೆ ಮಾರಿಯಾಗಿ ಹೋದೆಯ ಮುಖದ್ದೇ ರೂಪವನ್ನು ತಾಳಿ ನಮ್ಮ ಸುರಕುಲವನ್ನೆಲ್ಲ ಮುಕ್ಕುತ್ತಾ ಮುಂದುವರಿತಾ ಇದೆ. ತಮ್ಮನಾದ ನಿಶುಮನನ್ನು ಕೊಂದೆಯ ನಿನ್ನ ಎದುರಲ್ಲಿ ಇಂಥವ ಸಾಮಾನ್ಯ ಭಾಷೆ ಬೇಡ. ನಿನ್ನನ್ನು ಕತ್ತಿ ಕಾರಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದು ಶುಂಭ. ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಮಹಾದೇವಿ ನಮೋಸ್ತುತೆ. ಶಾಂತನಾದಮ್ಮ ತಾಯಿ ಸುರನಾಥ ದೈತ್ಯರ ಸಂಗ್ರಾಮದಲ್ಲಿ ಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಾಧನೆಂದಿರೋ ರೂಪದೋರುವೆ ಹೊರತು ಅಂದದಲ್ಲಿ ಮನೆಯಲ್ಲಿ ಕಂಡೆಯ ಸುರಬಾಲ
ಮಾತ್ರದಿಂದ ಧೂಮ್ರಾಕ್ಷನ ಸುಟ್ಟೆ, ಚಂಡ ಮುಂಡರ ಶಿರವನ್ನು ಚಂಡಾಡೋದಕ್ಕೆ ಮಹಾಕಾಳಿ ಆದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕೆ ರಕ್ತೇಶ್ವರಿ ಆದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿಬಿರ ಶಿರವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗ ಬಗೆರೆ ಸ್ವರ್ಗವನ್ನೇರು. ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಗೋಳು ನಾನಲ್ಲ. ದ್ವಾಪರ ಯುಗದಲ್ಲಿ ಹರಿಯ ಧರ್ಮ ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದು ತುರುಳ ಶುಂಭನ ಮಾತ್ರ ದಾರುಣ ದೈತ್ಯ. ನನ್ನಲ್ಲಿ ಹೋರಾಡಿ ರಣ ಹೇಡಿಯಂತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯನನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಬ್ರಹ್ಮರಾಮಿಗೆ ಕಾಣಿಸುಳುತ್ತಾನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಸ್ಮರಿಸುಗಲಿ ಶ್ರೀದೇವಿ ಚರಣವ ಹರುಷದಲ್ಲಿ ಮನದರ ಕೂಡುತ್ತ ರಾಜನೇ ಜನವೇ ಶ್ರೀದೇವಿಯ ಅನುಗ್ರಹ ಕಾರಣದಿಂದಾಗಿ ಮತ್ತೆ ಸುರಲೋಕವನ್ನು ಸೇರುವಂತಾಯಿತು. ನಮ್ಮ ಬಾಳಿಗೆ ಸುಮಂಗಳವಾಯಿತು. ಈ ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಯಾರು ಆಡಿಸ್ತಾರೋ, ಯಾರು ನೋಡ್ತಾರೋ, ಯಾರು ನೋಡಿಸ್ತಾರೋ, ಇದರಲ್ಲಿ ಯಾರು ಆಡ್ತಾರೋ ಅವರಿಗೂ ಶ್ರೀದೇವಿ, ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀದೇವಿ ದುರ್ಗಾ ಪರಮೇಶ್ವರಿಯು ಮಹಾಗಣಪತಿ ದೇವರು ಅನುಗ್ರಹವನ್ನು ಮಾಡಲೆಂದು ಬೇಡುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ಸಭಿಕರಿಂದ ಅಪ್ಪನೆಯನ್ನು ಬೇಡ್ತಾ ಇದ್ದೇನೆ. ಬಿಡಿಗಡಗು ಮಗಡು ವಾಯುತಳಂಬಕಾಯ ಜಯ ಮಂಗಲಂ ಸರ್ವಸೂರ್ಯ ಕೋಟಿ ಜಯ ಜಯ ಶುಭ ಮಂಗಲಂ ಎಂದು ಸಿಂಧು ಮಾರಿತಾಯ ಎಕ್ಕಾರು 10 ಸಮಸ್ತರು ಮತ್ತು ಎಕ್ಕಾರು 10 ಸಮಸ್ತರು ಆರ್ತಿಗಾರು, ಕುಶಾಲ್ಗಾರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದೇವರ
ಯಕ್ಷಗಾನ ಸೇವೆಯನ್ನು ಭಕ್ತಿಯಿಂದ ನಡೆಸಿಕೊಟ್ಟಂತಹ ಸೇವೆಯಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಅದೆಲ್ಲವನ್ನು ಆದಿ ಕ್ಷಮಿಸಿಕೊಂಡು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಹಾಗೂ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವ ರೀತಿಯ ಜಯವನ್ನು ಕಳುಹಿಸುವ ಸರ್ವ ಭಾರವು ಆ ಮಹಾಗಣಪತಿ ಮತ್ತು ಆ ಮಹಾದೇವಿಗೆ ಸೇರಿದೆ. ಮಂಗಲಂ ಭಗವಾನ್ ಮಂಗಲಂ ಮಧುಸೂದನಃ ಮಂಗಲಂ